ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಟಿಬೆಟ್ ಯೋಗಿ ಮೆಲ್ಲಾರೆಪ್ಪ ಚರಿತ್ರೆ ಅಧ್ಯಾಯ 5 ಪ್ರಾಯಶ್ಚಿತ್ತ. ಈಗ ನಾನು ಗುರುದಕ್ಷಿಣೆ ಕೊಡಲೋಸಗೆ ಬೇರೆಯವರನ್ನು ಆಶ್ರಯಿಸುವುದು ಅತ್ಯಗತ್ಯವಾಯಿತು. ಆದ್ದರಿಂದ ನಾನು ಭಿಕ್ಷಾಟನೆಗಾಗಿ ಆ ದೇಶವೆಲ್ಲ ತಿರುಗಿ ಬಹುಳ ಜನಗಳ ಬಳಿಯಿಂದ ಬಾರ್ಲಿಯ ತೆನೆಗಳನ್ನು ಸೇಕರಣೆ ಮಾಡಿ ಹಿಂದಿರುಗಿದನು. ಅವುಗಳಲ್ಲಿ ಅರ್ಧ ಭಾಗವನ್ನು ವಿಕ್ರಯಿಸಿ 4 ಕಿವಿಗಳುಳ್ಳ ಕಿಲ್ವು ಹಿಡಿಯದ ದೊಡ್ಡ ತಾಮ್ರದ ಪಾತ್ರೆಯನ್ನು, ಸ್ವಲ್ಪ ಮಾಂಸವನ್ನು ಮತ್ತು ಬೀರುವನ್ನು ಕೊಂಡನು. ಮಿಕ್ಕ ಬಾರ್ಲಿಯನ್ನು ಒಂದು ಗೋಣೆ ಚೀಲಕ್ಕೆ ಹಾಕಿ ನಾನು ಕೊಂಡ ಸಾಮಗ್ರಿಗಳನ್ನು ಒಂದು ಮೂಟೆಯಾಗಿ ಮಾಡಿ ಕಟ್ಟಿಕೊಂಡು ಗುರುಗಳ ಮನೆಗೆ ತೆರಳಿದೆನು. ಆ ಮೂಟೆಗಳು ಬಹಳ ಭಾರವಿದ್ದರಿಂದ ಮನೆ ಸೇರುತ್ತದಂತೆಯೇ ನನ್ನ ಬೆನ್ನ ಮೇಲೆಯಿಂದ ಅವುಗಳನ್ನು ನೆಲದ ಮೇಲೆ ಬೀಳಿಸುತ್ತಂತೆಯೇ ದೊಡ್ಡದಾಗಿ ಶಬ್ದ ಏರ್ಪಟ್ಟು ಮನೆಯೆಲ್ಲವೂ ಒಮ್ಮೆ ನಡುಗಿದಂತಾಯಿತು. ನನ್ನ ಗುರುಗಳು ಬೆಚ್ಚಬಿದ್ದು, ಓ, ನೀನೇನು ದೊಡ್ಡ ಶಕ್ತಿವಂತನೆಂದುಕೊಳ್ಳುತ್ತಿದ್ದೀಯಾ? ಹೇಗೆ ನಿನ್ನ ಶಕ್ತಿ ಪ್ರದರ್ಶನದಿಂದ ನನ್ನ ಕಣ್ಣು ಮುಂದೆಯೇ ನನ್ನ ಮನೆಯನ್ನು ನೆಲಸಮ ಮಾಡಬೇಕೆಂದುಕೊಂಡಿದ್ದೀಯಾ ಏನು? ಆ ಮೂಟೆಗಳನ್ನು ಮೊದಲು ಅಲ್ಲಿಂದ ತೆಗೆದುಕೊಂಡು ಹೋಗು ಎಂದು ಗದರಿಸಿ ಬಾರ್ಲಿ ಮೂಟೆಗಳನ್ನು ಕಾಲಿಂದ ಒಮ್ಮೆ ಒದ್ದರು. ನಾನು ನನ್ನ ಸಾಮಾನುಗಳೆಲ್ಲವನ್ನೂ ಆರಿಸಿಕೊಂಡು ಮನೆಯ ಹೊರಗೆ ರಸ್ತೆಯ ಮೇಲೆ ಇಟ್ಟುಕೊಂಡೆನು. ಆಗ ಅವರು ಬಹಳ ಮುಂಗೋಪಿಯಾಗಿ ಕಂಡರು. ಆದರೂ ನನ್ನ ಗುರುಗಳಾದ ಅವರ ಮೇಲೆ ಕಿಂಚಿತ್ತೂ ವಿಶ್ವಾಸ ಸಡಿಲಗೊಳ್ಳಲಿಲ್ಲ. ಇನ್ನು ಮುಂದೆ ಅವರ ಎದುರು ಬಹಳ ವಿನೀತವಾಗಿ ನಡೆದುಕೊಳ್ಳಬೇಕು ಎಂದು ನಿಶ್ಚಯಿಸಿಕೊಂಡೆನು. ಸ್ವಲ್ಪ ಹೊತ್ತದ ಬಳಿಕ ಸಂದೇಹದೊಂದಿಗೆ ನಾನು ತಂದ ತಾಮ್ರದ ಪಾತ್ರೆಯನ್ನು ಒಯ್ದು ಅವರಿಗೆ ಬಾಗಿ ನಮಸ್ಕರಿಸಿ ಸಮರ್ಪಿಸಿದನು. ಅದನ್ನು ಸ್ವೀಕರಿಸಿದ್ದನೇ ಎನ್ನುವಂತೆ ಆ ಪಾತ್ರೆಯ ಮೇಲೆ ಅವರು ತಮ್ಮ ಹಸ್ತವನ್ನಿಟ್ಟರು. ಆಗ ನನಗೆ ಬಹಳ ತೃಪ್ತಿಯಾಯಿತು. ತರುವಾಯ ಅವರು ಪ್ರಾರ್ಥನೆಯಲ್ಲಿ ಲೀನರಾದರು. ಸ್ವಲ್ಪ ಹೊತ್ತದ ಬಳಿಕ ಅವರ ಕೆನ್ನೆಗಳ ಮೇಲಿನಿಂದ ನೀರಿನ ಬಿಂದುಗಳು ಹರಿಯುವುದು ನಾನು ಕಂಡೆನು. ಈ ಪಾತ್ರೆಯು ಬಹಳ ಪವಿತ್ರವಾದದ್ದು. ಇದನ್ನು ನನ್ನ ಗುರುಗಳಾದ ನರೋಪಾವರಿಗೆ ಅರ್ಪಿಸುತ್ತೇನೆ ಎನ್ನುತ್ತಾ ಅವರು ಕೈಗಳನ್ನು ಮೇಲಕ್ಕೆತ್ತಿ ನರೋಪಾವರಿಗೆ ಅರ್ಪಿಸಿದರು. ನಂತರ ಅದಕ್ಕಿದ್ದ ಕಿವಿಗಳನ್ನು ಎತ್ತಿ ಅದನ್ನು ಬಲವಾಗಿ ಆಡಿಸಿ ಪಾತ್ರೆಯ ಶಬ್ದವು ಪ್ರತಿಧ್ವನಿಸುವಂತೆ ಮಾಡಿದರು. ಕಡೆಗೆ ಅದನ್ನು ತೆಗೆದುಕೊಂಡು ಪೂಜಾಪೀಠದ ಮೇಲೆ ಇರಿಸಿ ದೀಪ ಹಚ್ಚಲಿಕ್ಕೆ ಉಪಯೋಗಿಸುವ ಬೆಣ್ಣೆಯನ್ನು ಅದರಲ್ಲಿ ತುಂಬಿದರು. ದಿನಗಳು ವಾರಗಳಾಗುತ್ತಂತೆಯೇ ನಾನು ಸುಸಮಯವನ್ನು ಸಾಧಿಸಿ ಉಪದೇಶಕ್ಕಾಗಿ ಅರ್ಥಿಸುತ್ತಲೇ ಇದ್ದನು. ಕಡೆಗೆ ಅವರು ಹೀಗೆಂದರು, ಈ ಬೆಟ್ಟದಲ್ಲಿ ಕೆಟ್ಟ ಹುಳುಗಳಂತವು ಇರುವವು. ಆಡು ಕುರಿ ಕಾಯುವವರು ನನ್ನ ಬಳಿಗೆ ಬಂದು ಹೋಗುವ ಶಿಷ್ಯರನ್ನು ದೋಚುತ್ತಿದ್ದಾರೆ. ನೀನು ಹೋಗಿ ಆಲಿಕಲ್ಲಿನ ಮಳೆಯಿಂದ ಅವರ ಬೆಳೆಗಳನ್ನು ನಾಶ ಮಾಡು, ಆಗ ನಿನಗೆ ಉಪದೇಶಿಸುತ್ತೇನೆ ಎಂದರು. ನಾನು ಹೋಗಿ ಅವರಿದ್ದ ಪ್ರಾಂತ್ಯಗಳೆಲ್ಲವನ್ನೂ ಆ ಆಲಿಕಲ್ಲಿನ ಮಳೆಯಿಂದ ಮುಳುಗಿಸಿ ಹಿಂದಿರುಗಿ ಬಂದು ಉಪದೇಶ ಕೊಡು ಎಂದು ಕೇಳಿ ತಿರಸ್ಕಾರವನ್ನೇ ಪಡೆದೆನು. ನಾನು ಭಾರತ ದೇಶಕ್ಕೆ ಹೋಗಿ ಬಹಳ ಶ್ರಮ ಪಟ್ಟು ಬಂದ ಜ್ಞಾನವನ್ನು ಪಡೆಯಲು ನೀನು ಸುರಿಸಿದ ಈ ಆಲಿಕಲ್ಲಿನ ಮಳೆಯೂ ಸರಿಹೋಗುತ್ತದೆ ಎಂದುಕೊಂಡೆಯಾ ಏನು? ಅಂತಹ ಕೋರಿಕೆಯು ನಿಜವಾಗಿಯೂ ಇದ್ದರೆ ಈಗ ಲೋಬ್ರಾಕ್ ಪ್ರಾಂತಕ್ಕೆ ಹೋಗಿ ನನ್ನ ಭಕ್ತರನ್ನು ದೋಚಿ ನನ್ನನ್ನೂ ಸಹ ಬಾಧಿಸಿದ ಬೆಟ್ಟದ ಜಾತಿಯವರನ್ನು ನಿನ್ನ ಮಂತ್ರಗಳಿಂದ ಸಂಹರಿಸಿ ಬಾ. ಈ ಕೆಲಸವನ್ನು ನೀನು ಮಾಡಿ ನಿಜವಾದ
ಮಿತ್ರವಾದಿ ಎಂದು ನಿರೂಪಿಸಿದರೆ ಈ ಜನ್ಮದಲ್ಲಿಯೇ ಜ್ಞಾನವನ್ನು ಬುದ್ಧತ್ವವನ್ನು ಕೊಡುವ ನಿಜವಾದ ಸತ್ಯವನ್ನು ಸಹ ನಿನಗೆ ಬೋಧಿಸುತ್ತೇನೆ ಎಂದರು. ಇದಕ್ಕೂ ನಾನು ಮನಸಾರ ಒಪ್ಪಿ ಸಮ್ಮತಿಸಿದನು. ನಾನು ಪ್ರಯೋಗಿಸಿದ ಮಂತ್ರಗಳ ಫಲವಾಗಿ ಆ ಬೆಟ್ಟದ ಜಾತಿಯವರು ಅವರಲ್ಲಿಯೇ ಹೊಡೆದಾಡಿಕೊಂಡು ಬಹಳ ಜನ ಸತ್ತು ಹೋದರು. ಈ ಬಾರಿ ನನ್ನ ಕೋರಿಕೆಯೂ ಸಿದ್ಧಿಸುತ್ತೆಂಬ ಪೂರ್ಣ ವಿಶ್ವಾಸದೊಂದಿಗೆ ಕೆಲಸ ನೆರವೇರಿಸಿ ಬಂದ ನನಗೆ ನಿರಾಸೆಯೇ ಎದುರಾಯಿತು. ನನ್ನ ಗುರುಗಳು ನನಗೆ ಮಂತ್ರ ಪ್ರವೀಣನೆಂಬ ಬಿರುದನ್ನು ಘನವಾಗಿತ್ತು ನನ್ನ ಅಭಿನಂದಿಸಿದ್ದರು. ನಾನು ಉಪದೇಶವನ್ನು ಕೊಡರೆಂದು ಕೇಳಿದರೆ ಅವರು ದೊಡ್ಡ ದನಿಯಲ್ಲಿ ನಗುತ್ತಾ ನೀನು ಎಷ್ಟೋ ಚೆನ್ನಾಗಿ ಈ ಕೆಲಸ ಮಾಡಿಬಿಟ್ಟ ಮಾತ್ರಕ್ಕೆ ಪಾಪಕೃತ್ಯಗಳಿಗೆ ಪ್ರತಿಯಾಗಿ ಸತ್ಯವನ್ನು ಕೊಡುವುದು ಹೇಗೆ ಸಾಧ್ಯವಾಯಿತು? ಹೋಗಿ ನೀನು ನಾಶನ ಮಾಡಿದ್ದನ್ನೆಲ್ಲ ಮತ್ತೆ ಸರಿ ಮಾಡಿ ಬಾ. ಸಾಯಿಸದವರನ್ನೆಲ್ಲ ಮತ್ತೆ ಬದುಕಿಸು. ನಷ್ಟಪಡಿಸಿದ ಬೆಳೆಗಳನ್ನು ಮತ್ತೆ ಸರಿ ಮಾಡಿ ಬಾ ಎಂದು ನನ್ನ ಮೇಲೆ ತೀವ್ರವಾದ ಕೋಪವನ್ನು ತೋರಿದರು. ಆಗ ಅವರು ನನ್ನನ್ನು ಹಿಡಿದು ಹೊಡೆಯುವವರೇನೋ ಎನಿಸಿತು. ನಿರಾಶೆಯಿಂದ ಹೊರಗೆ ನಡೆದು ಆಳುತ್ತಾ ಕುಳಿತೆನು. ಆಗ ಗುರುಪತ್ನಿ ಬಂದು ನನ್ನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಆ ದಿನ ರಾತ್ರಿ ಆಕೆ ನನ್ನ ವಿಷಯದಲ್ಲಿ ಗಂಡನೊಂದಿಗೆ ಏನು ಹೇಳಿದರೋ ಏನೋ. ಮಾರನೆಯ ದಿನ ಬೆಳಿಗ್ಗೆಯೇ ಅವರು ನನ್ನನ್ನು ನೋಡಿ, ನಿನ್ನೆ ಸಾಯಂಕಾಲ ನಾನು ಸ್ವಲ್ಪ ಅವಸರ ಪಟ್ಟೆನೆಂದನಿಸುತ್ತದೆ. ಅದನ್ನು ನೀನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಸಹನೆಯಿಂದ ಇರು. ಕೊನೆಗೆ ನಿನಗೆ ತೀರುತ್ತೇನೆ. ನೀನು ಕೊಂಚ ಬಲವಾದ ಮನುಷ್ಯನಂತೆ ಕಾಣುತ್ತೀಯ. ಇಷ್ಟರೊಳಗೆ ನನ್ನ ಮಗನಿಗಾಗಿ ಒಂದು ಚಿಕ್ಕ ಮನೆಯನ್ನು ಕಟ್ಟಿಕೊಡು. ನೀನು ಕೆಲಸವನ್ನು ನನಗೆ ತೃಪ್ತಿಯಾಗುವಂತೆ ಮಾಡಿದೆ ಎಂದರೆ ಉಪದೇಶ ಕೊಡುವುದಷ್ಟೇ ಅಲ್ಲ, ನೀನು ಸಾಧನೆಯಲ್ಲಿದ್ದಾಗ ಊಟ ಮತ್ತು ಬಟ್ಟೆಗಳನ್ನು ಸಹ ನಾನೇ ಕೊಡುತ್ತೇನೆ ಎಂದರು. ನಾನು ಸಾಧನ ಮಾಡಿ ನನ್ನ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದುವುದರೊಳಗಾಗಿ ಸತ್ತು ಹೋದರೆ ಮುಂದೆ ಏನು ಗತಿ ಎಂದು ನಾನು ಅನುಮಾನದೊಂದಿಗೆ ಹೇಗೋ ಧೈರ್ಯ ಮಾಡಿಕೊಂಡು ಕೇಳೆಯೇ ಬಿಟ್ಟನು. ಅಷ್ಟರೊಳಗೆ ನೀನು ಸಾಯುವುದಿಲ್ಲ ಎಂದು ಅಭಯ ನೀಡುತ್ತಿದ್ದೇನೆ ಎಂದು ಅವರು ನಿರ್ದಿಷ್ಟವಾಗಿ ಹೇಳಿದರು. ನೀನು ಶಕ್ತಿವಂತನಾದ ಕಾರಣ ನೀನು ಮನಸ್ಸು ಮಾಡಿದರೆ ನಾನೀಯುವ ಉಪದೇಶದಿಂದ ಈ ಜನ್ಮದಲ್ಲಿಯೇ ಮುಕ್ತಿಯನ್ನು ಪಡೆಯಬಲ್ಲೆ. ನನ್ನ ಸಂಪ್ರದಾಯವು ಬೇರೆಯವರಿಗಿಂತ ಸ್ವಲ್ಪ ಭಿನ್ನವಾಗಿದ್ದದ್ದು. ಇದರಲ್ಲಿ ನಮ್ಮ ಅತೀತವಾದ ದಿವ್ಯ ಶಕ್ತಿಗಳಿಂದ ನೇರವಾಗಿ ಶಕ್ತಿಯನ್ನು ಪಡೆಯಬಲ್ಲೆವು ಎಂದರು. ಹಾಗೆ ಮತ್ತೆ ವಾಗ್ದಾನವನ್ನು ಪಡೆದ ಮೇಲೆ ನಾನು ಕಟ್ಟಬೇಕಾದ ಮನೆಯ ವಿವರಗಳನ್ನು ಕೇಳಿ ಬಿಡದೆ ಕೆಲಸವನ್ನು ಆರಂಭಿಸಿದನು. ಈಗ ಗತಿಸಿದ ಕಾಲವನ್ನು ಆಲೋಚನೆ ಮಾಡಿ ನೋಡಿದರೆ ನನ್ನ ಗುರುಗಳು ಒಂದೇ ಏಟಿಗೆ 2 ಪಕ್ಷಿಗಳನ್ನು ಹೊಡೆದು ಸಾಧಿಸದಂತೆ ಕಾಣುತ್ತಿತ್ತು. ಆ ಪ್ರಾಂತದಲ್ಲಿ ಅವರು ಒಂದು ಜಾಗದಲ್ಲಿ ಮನೆ ಕಟ್ಟಬೇಕೆಂದುಕೊಂಡರು. ಆದರೆ ಅವರೊಂದಿಗೆ ಸೇರಿದ ಇತರ ವರ್ಗದವರು ಅವರ ದೃಷ್ಟಿಯನ್ನು ತಮ್ಮ ಮೇಲಿನಿಂದ ಬೇರೆಡೆಗೆ ತಿರುಗಿಸಲು ನನ್ನ ಕೈಲಿಂದ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಮನೆ ಕಟ್ಟಿಸಲು ಬಳಸಿ, ಅಷ್ಟೇ ಅಲ್ಲದೆ ನನ್ನನ್ನು ಶ್ರಮಪಡಿಸಿ ನನ್ನ ಪಾಪಕರ್ಮಗಳನ್ನು ಬಹಳವಾಗಿ ತೊಳೆದು ಹಾಕಿದರು. ಅವರು ಮಾಡಬೇಕೆಂದುಕೊಂಡದ್ದು ಅದೇ ಆಗಿತ್ತು. ಕಡೆಗೆ ಅವರು 2 ಲಕ್ಷವನ್ನೂ ಸಾಧಿಸಿದರು. ನನ್ನ ಗುರುಗಳು ನನ್ನನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದ ಬೆಟ್ಟದ ತುದಿಗೆ ಕರೆದುಕೊಂಡು ಹೋಗಿ ವೃತ್ತಾಕಾರದಲ್ಲಿ ಒಂದು ಮನೆಯನ್ನು ಕಟ್ಟೆಂದು ಆಜ್ಞಾಪಿಸಿದರು. ಆ ಕೆಲಸ ಅರ್ಧ ಮುಗಿಯುವತ್ತು. ಅಂತೆಯೇ ಒಂದು ದಿನ ಅವರು ಅಲ್ಲಿಗೆ ಬಂದು ಚೆನ್ನಾಗಿ ಯೋಚನೆ ಮಾಡಿ, ಈಗ ತಮ್ಮ ಮನಸ್ಸು ಬದಲಾಯಿಸಿಕೊಂಡಿರುವ ಕಾರಣ ಕಟ್ಟಿದ ಮನೆಯನ್ನು ಬೀಳಿಸಿ ಮತ್ತೆ ಎಲ್ಲಿಂದ ಕಲ್ಲುಗಳನ್ನು ತಂದೇನೋ ಅಲ್ಲಿಗೆ ಅದನ್ನು ಸೇರಿಸಬೇಕು ಎಂದು ಆಜ್ಞಾಪಿಸಿದರು. ನಂತರ ಅವರು ಪಶ್ಚಿಮ ದಿಶಕ್ಕೆ ಮುಖ ಮಾಡಿ ನಿಂತ ಬೆಟ್ಟದ ತುದಿಗೆ ಕರೆದೊಯ್ದು
ಅರ್ಧಚಂದ್ರಾಕಾರದಲ್ಲಿ ಇರುವಂತೆ ಒಂದು ಮನೆಯನ್ನು ಕಟ್ಟೆಂದರು. ಮತ್ತೆ ಮೊದಲಿನಂತೆಯೇ ಆಯಿತು. ಈಗ ಕಟ್ಟಿದ ಮನೆಯನ್ನು ಕಟ್ಟೆಂದು ಹೇಳಿದಾಗ ತಾನು ಯಾವುದೋ ಧ್ಯಾನದಲ್ಲಿ ಇದ್ದೇನೆಂದೆನು. ಆದ್ದರಿಂದ ಆ ಮನೆಯನ್ನು ಬೀಳಿಸೆಂದು ಹೇಳುವುದರೊಂದಿಗೆ ನಾನು ಮತ್ತೆ ಕಲ್ಲುಗಳನ್ನು ಅವುಗಳ ಸ್ವಸ್ಥಾನಕ್ಕೆ ಮತ್ತೆ ಸೇರಿಸಬೇಕಾಗಿ ಬಂತು. ಮೂರನೆಯ ಕಟ್ಟಡವನ್ನು ಉತ್ತರ ದಿಕ್ಕಿಗೆ ತ್ರಿಕೋಣ ಆಕಾರವಾಗಿ ಕಟ್ಟೆಂದರು. ನಾನು ಒಮ್ಮೆ ಅವರಿಗೆ ಹೀಗೆ ಮನೆಗಳನ್ನು ನಿರ್ಮಿಸುತ್ತಲೂ ಬೀಳಿಸುತ್ತಲೂ ಇದ್ದರೆ ಹಣ ಮತ್ತು ಕಾಲ ಎರಡೂ ವ್ಯರ್ಥವಾಗುವುದೆಂದು ಅವರನ್ನು ಕೇಳಿಕೊಳ್ಳಲು ಅವರು ತಾವೀಗ ಪ್ರಶಾಂತ ಚಿತ್ತವಾಗಿದ್ದನೆಂದು ಹೇಳಿದ ಮೇಲೆಯೇ ನಾನು ಅವರ ಆಜ್ಞೆಯನ್ನು ಶಿರಸಾವಹಿಸಿದೆನು. ಮತ್ತೆ ನಾನು ನನ್ನ ಭುಜಗಳ ಮೇಲೆ ಕಲ್ಲು ಬಂಡೆಗಳನ್ನು ಹೊರುತ್ತಾ ಇದ್ದಂತೆ ಹೊಸ ಮನೆಯ ರೂಪ ಪಡೆಯುತ್ತಾ ಬಂದಿತ್ತು. ನಾನು ಭಯಪಟ್ಟಂತೆಯೇ ಆಯಿತು. ಮನೆಯ ಕೆಲಸ ಅರ್ಧ ಮುಗಿಯತ್ತೆ ಅಂತೆಯೇ ಒಂದು ದಿನ ಬಹಳ ಅಸಹನೆಯಿಂದ ಅಲ್ಲಿಗೆ ಬಂದ ನನ್ನ ಗುರುಗಳು ಈ ಮನೆಯನ್ನು ಈ ಆಕಾಶದಲ್ಲೇಕೆ ಕಟ್ಟುತ್ತಿರುವೆಂದು ಗದರಿಸಿದರು. ಅಯೋಮಯ ಎಂಬಂತೆ ನಾನು ಹೆದರುತ್ತಲೇ, ನಿಮ್ಮ ಆಜ್ಞೆಯ ಪ್ರಕಾರವೇ ಹಾಗೆ ಕಟ್ಟುತ್ತಿರುವೆನೆಂದು ನೆನಪು ಮಾಡಿಕೊಟ್ಟೆನು. ನಾನೇನು ಅಂತಹ ಆಜ್ಞೆಯನ್ನು ಮಾಡಲಿಲ್ಲವಲ್ಲ ಎಂದು ಉಚ್ಚಸ್ವರದಲ್ಲಿ ಅವರು ಕಿರುಚಾಡಿದರು. ಒಂದು ವೇಳೆ ಹಾಗೆ ಹೇಳಿರಬಹುದು. ಆ ಸಮಯದಲ್ಲಿ ಬೇರೆ ಯಾವುದೋ ಧ್ಯಾನದಲ್ಲಿ ಹಾಗೆ ಹೇಳಿದನೋ ಏನೋ ಎಂದರು. ನಾನು ಧೈರ್ಯ ತಂದುಕೊಂಡು ನಾನು ಕೆಲಸ ಪ್ರಾರಂಭಿಸುವುದಕ್ಕೆ ಮುಂಚೆಯೇ ನಿಮ್ಮನ್ನು ಒಮ್ಮೆ ಚೆನ್ನಾಗಿ ಆಲೋಚಿಸರೆಂದು ಮಾಡಿದ ಪ್ರಾರ್ಥನೆ. ಆಗ ನೀವು ನಾನು ಚೆನ್ನಾಗಿ ಆಲೋಚಿಸಿಯೇ ಮನೆ ಕಟ್ಟಬೇಕೆಂದು ಹೇಳಿರುತ್ತೇವೆ ಎಂದು ಹೇಳಿದ ಮಾತುಗಳು ನಿಮಗೆ ನೆನಪಾಗಲಿಲ್ಲವೇ ಎಂದು ಕೇಳಿದನು. ಹಾಗಾದಲ್ಲಿ ನಾನು ಹೇಳಿದ ಮಾತಿಗೆ ಸಾಕ್ಷಿಯೇನು? ಈ ಮಾಯಾಜಾಲದಂತಿರುವ ತ್ರಿಕೋಣಾಕಾರದ ಮನೆಯಲ್ಲಿ ನನ್ನಿರಿಸಿ ನಿನ್ನ ಕ್ಷುದ್ರ ಮಂತ್ರಿಗಳಿಂದ ಸಂಹಾರ ಮಾಡಬೇಕೆಂದುಕೊಂಡಿವೆಯಾ ಏನು? ಈಗಲೇ ಕ್ಷುದ್ರಶಕ್ತಿಗಳೆಲ್ಲವೂ ಈ ಮನೆಯ ಸುತ್ತ ಆವರಿಸಿಕೊಂಡಿರುತ್ತವೆ. ಈ ಮನೆಯನ್ನು ಬೀಳಿಸಿ ಕಲ್ಲು ಬಂಡೆಗಳನ್ನು ಅವುಗಳಿದ್ದ ಸ್ಥಳದಲ್ಲಿಯೇ ಸೇರಿಸಿ ಈ ಪ್ರದೇಶವನ್ನು ಶುಭ್ರಗೊಳಿಸುವುದಾದರೆ ಸರಿ. ಇಲ್ಲದಿದ್ದರೆ ನಾನು ಹೇಳಿದಂತೆ ಈ ಕೆಲಸವನ್ನು ನೀನು ಮಾಡದೇ ಹೋದಲ್ಲಿ ನಿನಗೆ ಉಪದೇಶವನ್ನು ಕೊಡೆನು ಎಂದರು. ನನ್ನ ಗುರುಗಳು ಆಗ ಬಹಳ ಕೋಪಯುಕ್ತವಾಗಿ ಇದ್ದರು. ಅವರು ನನ್ನನ್ನು ಅವಶ್ಯವಾಗಿ ಕಷ್ಟಪಡಿಸುತ್ತಾರೆಂದು ಅನಿಸಿತು. ಆದರೂ ನಾನೇನು ಮಾಡುವುದಕ್ಕಾಗಲಿಲ್ಲ. ಆದ ಕಾರಣ ಒಂದೊಂದು ಕಲ್ಲುಗಳನ್ನು ಬಿಡಿಸಿ ಮತ್ತೆ ಅವುಗಳ ಸ್ವಸ್ಥಾನಕ್ಕೆ ಸೇರಿಸುತ್ತಿರುವಾಗ ಇವರನ್ನು ನನ್ನಿಂದ ಸಂತೃಪ್ತಿಪಡಿಸಲಾಗುವುದು ಎಂದು ನಿರಾಶೆ ಹೊಂದಿದನು. ಹೀಗಿದ್ದರೂ ಅವರಿಂದ ನನಗೆ ಉಪದೇಶವನ್ನು ಪಡೆಯುವುದು ಅವಶ್ಯವಾದ್ದರಿಂದ ಮಾತಾಡದೆ ಅವರು ಹೇಳಿದಂತೆ ಮಾಡುವುದೇ ನನ್ನ ಕರ್ತವ್ಯವಾಗಿತ್ತು. ಆಗಲೇ ನನ್ನ ಎರಡು ಭುಜಗಳ ಮಧ್ಯದಲ್ಲಿ ದೊಡ್ಡ ಹುಣ್ಣಾಯಿತು. ಆದರೂ ಆ ಗಾಯವನ್ನು ನನ್ನ ಗುರುಗಳಿಗೆ ತೋರಿಸಲು ಧೈರ್ಯ ಸಾಲದಾಯಿತು. ಅದರಿಂದ ಅವರು ಇನ್ನಷ್ಟು ಕೋಪಾದೃಕ್ತವಾಗುತ್ತಾರೋ ಏನೋ. ನಾನು ಎಷ್ಟು ಕಷ್ಟಪಡುತ್ತಿರುವೆನೋ ನೋಡಿರೆಂದು ಗಾಯವನ್ನು ತೋರುತ್ತಿರುವೆನೆಂದುಕೊಳ್ಳುತ್ತಾರೋ ಏನೋ ಎಂದು ನನ್ನ ಗುರುಪತ್ನಿಗೂ ಈ ವಿಷಯವನ್ನು ತಿಳಿಸಲೇ ಇಲ್ಲ. ಹೇಗಾದರೂ ಅವರನ್ನು ಸಮಾಧಾನಪಡಿಸಿ ನನಗೆ ಉಪದೇಶವೀಯುವಂತೆ ಪ್ರಯತ್ನಿಸರೆಂದು ಅವರಲ್ಲಿ ಗುರುಪತ್ನಿಯಲ್ಲಿ ಪ್ರಾರ್ಥಿಸಿಕೊಂಡು ಮೌನವಾಗಿ ನಾನು ನನ್ನ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೆನು. ಹೆತ್ತ ತಾಯಿಯಂತೆ ಆಕೆಯು ತನ್ನ ಗಂಡನೊಂದಿಗೆ ಮನೆ ಕಟ್ಟುವುದು ಬೀಳಿಸುವುದರೊಂದಿಗೆ ನಾನು ಬಹಳ ಆಯಾಸಗೊಂಡಿದ್ದನೆಂದು ಏನು ಕೊಂಚ ಆದರೂ ನನಗೆ ಬೋಧಿಸಬೇಕು ಎಂದು ಪ್ರಾರ್ಥಿಸಿದಳು. ನೀನು ಹೋಗಿ ಅಡುಗೆ ಮಾಡಿ ಅವನನ್ನು ಕೂಡ ಭೋಜನಕ್ಕೆ ಕರೆಯ ಎಂದು ಗುರುಗಳು ಪತ್ನಿಗೆ ಹೇಳುತ್ತದಂತೆಯೇ ಸಮಯಕ್ಕೆ ಸರಿಯಾಗಿ ಆಕೆ ಭೋಜನವನ್ನು ತಯಾರಿಸಿ ನನ್ನನ್ನು ಕರೆದೊಯ್ದರು. ಆ ರಾತ್ರಿ ಭೋಜನಾನಂತರ ಗುರುಗಳು ನನಗೆ ಹೀಗೆ ಹೇಳಿದರು. ಏಲವೋ ಮಂತ್ರವಾದಿ, ನಾನು ಮಾಡಿದ ಕೆಲಸಗಳಿಗೆ ನಿನ್ನೆ ಎಂತ ನನ್ನನ್ನು ನಿಂದಿಸಬೇಡ. ಈಗ ನಾನು ನಿನಗೆ ಸ್ವಲ್ಪ ಬೋಧನೆಗೈಯುತ್ತೇನೆ ಎಂದು ಹೇಳುತ್ತೇನೆ. ನನಗೆ 3 ಬಗೆಯಾದ
ತ್ಯಾಗಗಳನ್ನು ಬೋಧಿಸಿದರು. ಇದು ಕೇವಲ ಸ್ಥೂಲವಾದ ಬೋಧೆ ಮಾತ್ರವೇ. ನಿಜವಾದ ಜ್ಞಾನವನ್ನು ನೀನು ಪಡೆಯಬೇಕಾದರೆ ನೀನೇ ಕಷ್ಟಪಟ್ಟು ಅದನ್ನು ಸಾಧಿಸಿಕೊಳ್ಳಬೇಕು ಎಂದು ತಮ್ಮ ಗುರುವಾದ ನರೂಪಾರವರ ಜೀವನ ಚರಿತ್ರೆಯನ್ನು ಸ್ವಲ್ಪ ಹೇಳಿ, ಆದರೆ ನಿನ್ನಂತಹವನಿಗೆ ಮಾತ್ರ ಹಾಗೆ ಕಷ್ಟಪಟ್ಟು ಸಾಧಿಸುವುದು ಅಸಾಧ್ಯವೇನೋ ಎಂದು ನನಗನಿಸುತ್ತದೆ ಎಂದರು. ಆ ಮಾತುಗಳು ನನ್ನ ಹೃದಯಕ್ಕೆ ನೇರವಾಗಿ ಬಂದು ತಾಕಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ತೊಡಗಿದವು. ಇನ್ನು ಮುಂದೆ ಪ್ರತಿ ವಿಷಯದಲ್ಲಿಯೂ ಗುರುವಾಜ್ಞೆಯನ್ನು ನಿರ್ವಹಿಸಿಯೇ ತೀರಬೇಕು ಎಂದು ದೃಢಸಂಕಲ್ಪ ಮಾಡಿದನು. ಕೆಲ ದಿನಗಳು ಕಳೆದ ಮೇಲೆ ಅವರು ನನ್ನನ್ನು ಹಾಗೆಯೇ ಹೊರಗೆ ನಡೆಸಿಕೊಂಡು ಕರೆದೊಯ್ದರು. ಅವರು ಮೊದಲು ಮನೆ ಕಟ್ಟಬೇಕೆಂದು ನಿರ್ಣಯಿಸಿಕೊಂಡ ಸ್ಥಳದ ಹತ್ತಿರ ನಾವು ಸೇರುತ್ತದಂತೆಯೇ ಸಾಮಾನ್ಯವಾಗಿ ಕಟ್ಟುವಂತೆಯೇ 9 ಅಂತಸ್ತುಗಳ ಕಟ್ಟಡವನ್ನು ಕಟ್ಟೆಂದರು. ಈ ಬಾರಿ ಅದನ್ನು ಬೀಳಿಸೆಂದು ಹೇಳನೆಂದು ಎಷ್ಟು ಕಾಲದಿಂದ ಯಾವ ಉಪದೇಶಕ್ಕಾಗಿ ನಾನು ತಪನ ಪಡುತ್ತಿರುವೆನೋ ನನಗದನ್ನು ತಪ್ಪದೇ ಪ್ರಸಾದಿಸುವೆನೆಂದು ಬಹಳ ವಿಶ್ವಾಸಪೂರ್ವಕವಾಗಿ ಹೇಳಿದರು. ಇದುವರೆಗೂ ನಾನು ಪಡೆದ ಅನುಭವಗಳಿಂದ ಗುರುಗಳಿಗೆ ಮನೆಯ ವಿಷಯದಲ್ಲಿ ಏನಾಯಿತೋ ಎಲ್ಲವನ್ನು ಒಮ್ಮೆ ಜ್ಞಾಪಕ ಮಾಡಿ, ಕಳೆದ ಬಾರಿ ನೀವು ನನಗಿತ್ತ ಆಜ್ಞೆಗಳೆಲ್ಲ ಸಾಕ್ಷಿಯನ್ನು ತೋರಿಸಿ ಎಂದು ಕೇಳಿದಿರಿ. ಆಗ ನನಗೆ ಯಾವ ಸಾಕ್ಷಿಯೂ ಇರಲಿಲ್ಲ ಸ್ವಾಮಿ. ಈ ಬಾರಿಯಾದರೂ ದಯವಿಟ್ಟು ನಿಮ್ಮ ಮಾತುಗಳಿಗೆ ಸಾಕ್ಷಿಯಾಗಿ ನಿಮ್ಮ ಶ್ರೀಮತಿಯನ್ನು ಇರಿಸಿರಿ ಎಂದು ಪ್ರಾರ್ಥಿಸಿದನು. ಸಹೃದಯದಿಂದ ಆಕೆಯು ಎಲ್ಲವನ್ನೂ ಕೇಳಿಸಿಕೊಂಡು, ಸಾಕ್ಷಿಯಾಗಿರಲು ನನಗೇನೂ ಅಭ್ಯಂತರಿಲ್ಲ, ಆದರೆ ನನ್ನ ಮಾತುಗಳನ್ನು ಮತ್ತು ಸಾಕ್ಷಿಯನ್ನು ಅವರು ಲೆಕ್ಕವಿಡುವುದೇ ಇಲ್ಲ. ಈ ಮನೆ ಕಟ್ಟುವುದು ಕೇವಲ ಅನವಶ್ಯಕವಾದ ಕೆಲಸ. ಕಾಲವೆಲ್ಲವೂ ವ್ಯರ್ಥ. ಕಟ್ಟುವುದು ಬೀಳಿಸುವುದು, ಮತ್ತೆ ಕಟ್ಟುವುದು ಮತ್ತೆ ಬೀಳಿಸುವುದು ಹೀಗೆಯೇ ಪುನರಾವೃತ್ತ ಆಗುತ್ತದೆ. ನನ್ನ ಮಾತುಗಳನ್ನು ಅವರು ಇದುವರೆಗೂ ಲೆಕ್ಕವಿಡಲಿಲ್ಲ. ಅವರ ಧ್ಯೇಯ ಧೋರಣೆಗಳಲ್ಲಿ ಅವರನ್ನು ಹೋಗಲು ಬಿಡುವುದು ಬಿಟ್ಟು ನಾನೇನನ್ನೂ ಮಾಡಲಾರೆ ಎಂದರು. ಇದನ್ನು ಕೇಳಿ ಮಾರ್ಪಾರವರು ತಮ್ಮ ಹೆಂಡತಿಗೆ, ನಾನು ಹೇಳಿದಂತೆ ನೀನು ಸಾಕ್ಷಿಯಾಗಿರಲು ಬಯಸುತ್ತೀಯಾದರೆ ಇರು, ನಿನಗಿಷ್ಟವಾದ ಪಕ್ಷದಲ್ಲಿ ನಿನ್ನ ಕೆಲಸವನ್ನು ನೀನು ನೋಡಿಕೋ, ನನ್ನ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದರು. ಅಷ್ಟು ಮಾತ್ರ. ಅಭಯ ಪಡೆದ ತರುವಾಯ ನಾನು ಮತ್ತೆ ಹೊಸ ಭವನಕ್ಕೆ ಬುನಾದಿಯನ್ನು ಹಾಕಲು ಪ್ರಾರಂಭಿಸಿದನು. 3 ಜ್ಯೇಷ್ಠ ವಿದ್ಯಾರ್ಥಿಗಳು ಸೇರಿ ಸುಮ್ಮನೆ ಒಂದು ದೊಡ್ಡ ಶಿಲೆಯೊಂದನ್ನು ಮನೆ ಕಟ್ಟುವ ಸ್ಥಳಕ್ಕೆ ಹೊತ್ತಂದರು. ಆ ಶಿಲೆಯು ಚೆನ್ನಾಗಿ ಕುದುರಿದ ಕಾರಣ ನಾನದನ್ನು ಬುನಾದಿಯ ಮೇಲೆ ಮನೆಯ ಒಂದು ಮೂಲೆಯಲ್ಲಿ ಸೇರಿಸಿದನು. ಆ ಶಿಲೆಯು ನನ್ನ ಗುರುಗಳ ಕಣ್ಣಿಗೆ ಬೀಳುವ ಹೊತ್ತಿಗೆ ನಾನು 2ನೆಯ ಅಂತಸ್ತನ್ನು ನಿರ್ಮಿಸುತ್ತಿದ್ದನು. ಗುರುಗಳು ನನ್ನ ಕೆಲಸವನ್ನು ಪರ್ಯವೇಕ್ಷಿಸುತ್ತಿದ್ದಾಗ ಆ ಕಲ್ಲು ಕಂಡೊಡನೆಯೇ ಈ ಕಲ್ಲನ್ನು ಎಲ್ಲಿಂದ ತಂದಿಯೋ ಎಂದು ಕೇಳಿದರು. ನಿಮ್ಮ ಶಿಷ್ಯರು 3 ಸೇರಿ ಸುಮ್ಮನೆ ಇಲ್ಲಿಗೆ ತಂದು ಹಾಕಿದರು ಎಂದನು. ಹಾಗಿದ್ದಲ್ಲಿ ಅದನ್ನು ಉಪಯೋಗಿಸಲು ನಿನಗೆ ಯಾವ ಅಧಿಕಾರವೂ ಇಲ್ಲ. ಅದನ್ನು ಹೊರಕ್ಕೆ ತೆಗೆದು ಅವರು ಅದನ್ನು ಎಲ್ಲಿಂದ ತಂದರೋ ಮತ್ತೆ ಅದನ್ನು ಅಲ್ಲಿಗೆ ಸೇರಿಸು ಎಂದರು. ಮನೆ ಕಟ್ಟಿದ ಅನಂತರ ಈ ಬಾರಿ ಬೀಳಿಸೆಂದು ಹೇಳನೆಂದೇ ಅಭಯವನ್ನು ನಾನವರಿಗೆ ಜ್ಞಾಪಕ ಮಾಡಿಕೊಟ್ಟೆನು. ಉಪದೇಶ ಪಡೆದ ನನ್ನ ಮುಖ್ಯ ಶಿಷ್ಯರನ್ನು ಮನೆಗೆಲಸದ ಕೂಲಿಯ ಆಳುಗಳನ್ನಾಗಿ ನೀನು ಉಪಯೋಗಿಸಿಕೊಂಡರೆ ಸುಮ್ಮನಿರುತ್ತೇನೆ ಎಂದು ನಾನೇನೂ ಅಭಯವೀಯಲಿಲ್ಲ. ಆದರೂ ನಾನು ಮನೆಯೆಲ್ಲವನ್ನೂ ಬೀಳಿಸೆಂದು ಹೇಳಲಿಲ್ಲವಲ್ಲ. ಆ ಒಂದು ಶಿಲೆಯನ್ನು ತೆಗೆದುಬಿಡು ಅಷ್ಟೇ ಎಂದರು. ಆದರೆ ಆ ದೊಡ್ಡ ಕಲ್ಲನ್ನು ತೊಲಗಿಸಬೇಕೆಂದರೆ ಆ ಪಕ್ಕಕ್ಕೆ ಇದ್ದ ಗೋಡೆಯನ್ನು ಬೀಳಿಸಬೇಕಾಯಿತು. ನಾನು ಆ ದೊಡ್ಡ ಬಂಡೆಯನ್ನು ಯಥಾಸ್ಥಾನಕ್ಕೆ ಸೇರಿಸಿದನು. ಆ ಕೆಲಸ ಪೂರ್ಣಗೊಳ್ಳುತ್ತಲೇ ಗುರುಗಳು ನನ್ನ ಬಳಿಗೆ ಬಂದು, ಬೇಕಾದರೆ ಆ ಬಂಡೆಯನ್ನು ತೆಗೆದುಕೊಂಡು ಬಂದು ನಿನಗೆ ಬೇಕಾದಲ್ಲಿ ಈಗ ಸೇರಿಸಿಕೊಳ್ಳಬಹುದು ಎಂದರು. ಈಗದನ್ನು ನಾನು ಒಬ್ಬನೇ ಹೊತ್ತು ತಂದು ಮನೆಗೆ ಸೇರಿಸಿಕೊಳ್ಳಬೇಕು. ಆದರೂ ಹೇಗೋ ಕಷ್ಟಪಟ್ಟು ನಾನು ಆ ಕೆಲಸವನ್ನು ಸಾಧಿಸಿದೆನು. ನನ್ನ ಶಾರೀರಿಕ ಸ್ಥಿತಿಯ ಚಿಹ್ನೆ ಎಂಬಂತೆ ಆ ದೊಡ್ಡ ಶಿಲೆಯು ಹಾಗೆಯೇ ನಿಂತುಬಿಟ್ಟಿತು.
ಆಗ ನಾನು ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿರುವ ಸ್ಥಳವನ್ನು ಖಾಲಿಯಾಗಿಯೇ ಇರಿಸಬೇಕೆಂದುಕೊಂಡು ಜನಗಳು ಅವರವರಲ್ಲಿಯೇ ಮಾರ್ಪಾರವರು ನಿಜವಾಗಿಯೂ ಮನೆ ಕಟ್ಟುತ್ತಿರುವರೋ ಹೇಗೆ ಎಂದು ಮಾತನಾಡಿಕೊಳ್ಳಲಾರಂಭಿಸಿದರು. ಆದರೆ ಇಲ್ಲಿಯವರೆಗೂ ನನ್ನ ಕೈಲಿಂದ ಮನೆ ಕಟ್ಟಿಸುವುದು ಬೀಳಿಸುವುದನ್ನು ನೋಡಿ ಈ ಬಾರಿಯೂ ಕೂಡ ಬೀಳಿಸುತ್ತಾರೆ ಎಂದು ತಿಳಿದು ಮೋಸ ಹೋದರು. ನನ್ನ ಕೈಲಿಂದ ಕಟ್ಟಿಸುವ ಮನೆ ಶಾಶ್ವತವಾದ ಕಟ್ಟಡವಂತೆ ಅವರು ಸಾಧಕರಿಗಿಯುವುದು ಆಧ್ಯಾತ್ಮ ಶಿಕ್ಷಣವೇ ಹೊರತು ಶಾರೀರಿಕ ಶ್ರಮವಲ್ಲವೆಂದು ಜನಗಳು ಗುರುತಿಸುವುದಷ್ಟರಲ್ಲಿಯೇ ನಾನು 7ನೆಯ ಅಂತಸ್ತು ಸೇರಿದ್ದನು. ಅಲ್ಲಿಗೆ ಬಹಳ ಕಾಲವಾದ್ದರಿಂದ ಆ ಸ್ಥಳದ ಮೇಲಿನ ಹಕ್ಕು ಮಾರ್ಪಾರವರಿಗೆ ಬಂದಿತು. ಅವರಿಗಿದ್ದ ಆಧ್ಯಾತ್ಮ ಶಕ್ತಿಯ ಪ್ರಭಾವದಿಂದ ಪ್ರತಿಕೂಲ ಭಾವನೆಯೊಂದಿಗೆ ಅವರ ಬಳಿ ಬಂದವರೆಲ್ಲರೂ ಅವರ ಶಿಷ್ಯರಾಗಿ ಬಿಡುತ್ತಿದ್ದರು. ಆ ದಿನಗಳಲ್ಲಿಯೇ ನನಗೆ ಬೆನ್ನು ಮೇಲೆ 2ನೆಯ ಕುರುವು ಎದ್ದಿತ್ತು. ಆ ಸಮಯದಲ್ಲಿಯೇ ಗುರುಗಳೊಂದು ಉಪದೇಶಿಯುವ ಕ್ರತುವನ್ನೇರ್ಪಡಿಸಿದರು. ನಾನು ನಿರ್ಮಿಸುತ್ತಿರುವ ಭವನದ ಕೆಲಸವು ಇನ್ನೇನು ಮುಗಿಯುತ್ತಾ ಬಂದಿತ್ತು. ಆದ್ದರಿಂದ ಗುರುದಕ್ಷಿಣೆಯಾಗಿ ಆ ಮನೆಯನ್ನು ಸಮರ್ಪಿಸಿಕೊಳ್ಳಬಹುದೆಂದುಕೊಂಡು ಗುರುಪತ್ನಿಯ ಸೂಚನೆಯ ಮೇರೆಗೆ ನಾನೂ ಸಹ ಅವರಲ್ಲಿ ಸೇರಿದನು. ಆದರೆ ನನ್ನ ಆಸೆಯೆಲ್ಲವೂ ಏನಾಯಿತೋ ಗೊತ್ತಾ? ವಿದ್ಯಾರ್ಥಿಗಳ ಸಾಲಿನಲ್ಲಿ ಕಡೆಯವನಾಗಿ ಕುಳಿತಿದ್ದ ನನ್ನನ್ನು ನೋಡುತ್ತಿದ್ದಂತೆಯೇ ಮಾರ್ಪಾರವರು, ಮಹಾಮಾಂತ್ರಿಕನೇ, ಗುರುದಕ್ಷಿಣೆಯಾಗಿ ಏನನ್ನು ತಂದಿರುವೆಯೋ ಎಂದು ಕೇಳಿದರು. ನಾನು, ಸ್ವಾಮಿ, ನಿಮ್ಮ ಮಗನಿಗಾಗಿ ಮನೆ ಕಟ್ಟುವ ಕೆಲಸವು ಪೂರ್ಣವಾಗುತ್ತದಂತೆಯೇ ಉಪದೇಶವಿಯುತ್ತವೆಂದು ನೀವು ವಾಗ್ದಾನ ಮಾಡುತ್ತಿದ್ದರಿಂದ ನನ್ನ ಕೋರಿಕೆಯನ್ನು ಈಗ ನೆರವೇರಿಸುತ್ತೀರೆಂದು ಆಶಿಸುತ್ತಿದ್ದೇನೆ ಎಂದರು. ಎಷ್ಟೆಷ್ಟು ಊಹಗಳು ನಿನಗೆ ನನ್ನ ಮುದ್ದಿನ ತಂದೆ ಎಂದು ಗುರುಗಳು ಆಶ್ಚರ್ಯಚಕಿತರಾದಂತ ಹೇಳಿದರು. ಅಲ್ಪವಾಗಿರುವ ಈ ಸ್ವಲ್ಪ ಕಲ್ಲುಗಳಿಗೂ ಮಣ್ಣಿನ ಗೋಡೆಗೂ ಬದಲಾಗಿ ನಾನು ಬಹಳ ಶ್ರಮವಹಿಸಿ ಭಾರತ ದೇಶದಿಂದ ತಂದ ಶ್ರೇಷ್ಠವಾದ ಜ್ಞಾನವನ್ನು ಕೊಡುವನೆಂದುಕೊಳ್ಳುತ್ತಿದ್ದೀಯಾ ಏನು? ಗುರುದಕ್ಷಿಣೆ ಕೊಡಲಾಗದೆ ಹೋದರೆ ಈ ವಿದ್ಯಾರ್ಥಿಗಳ ಗುಂಪಿನಿಂದ ಹೊರಗೆ ನಡೆ ಎನ್ನುತ್ತಲೇ ನನ್ನನ್ನು ಹೊಡೆದು ಜುಟ್ಟು ಹಿಡಿದು ಆಚೆಗೆ ದಬ್ಬಿದರು. ನಿಜ ಹೇಳುತ್ತಿದ್ದೇನೆ, ಆ ಕ್ಷಣದಲ್ಲಿಯೇ ಸತ್ತು ಹೋಗಬೇಕೆಂದುಕೊಂಡೆನು. ಆ ರಾತ್ರಿ ಎಲ್ಲವೂ ಅಳುತ್ತಿದ್ದೆನು. ಗುರುಪತ್ನಿಯು ನನ್ನ ಬಳಿ ಬಂದು ಸಮಾಧಾನ ಪಡಿಸುತ್ತಾ, ಯಾಕೋ ಏನೋ ಮಗು, ಅವರ ಧೋರಣೆ ಏನೆಂದು ನನಗೇನೂ ಅರ್ಥವಾಗುತ್ತಿಲ್ಲ. ಎಲ್ಲರನ್ನೂ ಉದ್ಧರಿಸಲಕ್ಕಾಗಿಯೇ ಭಾರತ ದೇಶದಿಂದ ಶ್ರೇಷ್ಠವಾದ ಸಿದ್ಧಾಂತಗಳನ್ನು ತೆಗೆದುಕೊಂಡು ಬಂದಿರುವನ್ನುತ್ತಾರೆ. ಸಾಮಾನ್ಯವಾಗಿ ಅವರ ಬಳಿ ಬಂದವರೆಲ್ಲರಿಗೂ ಬೋಧಿಸುತ್ತಾರೆ. ಕಡೆಗೆ ನಾಯಿಗೂ ಸಹ ಬೋಧಿಸಿದ್ದು ಉಂಟು. ಆದರೆ ನೀನು ಮಾತ್ರ ಯಾವಾಗಲೂ ಅವರಲ್ಲಿ ವಿಶ್ವಾಸವನ್ನು ಸಡಿಸಿಕೊಳ್ಳಬೇಡ ಎಂದು ಹೇಳಿದರು. ಮರುದಿನ ಬೆಳಿಗ್ಗೆ ಗುರುಗಳು ನನ್ನ ಬಳಿಗೆ ಬಂದರು. ಎಲವೋ ಮಂತ್ರವಾದಿಯೇ, ಈಗ ಕಟ್ಟುತ್ತಿರುವ ಮನೆಯ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿ 12 ಸ್ತಂಭಗಳೊಂದಿಗೆ ದೊಡ್ಡ ಚಾವಡಿಯುಳ್ಳ ಒಳ್ಳೆಯ ಭವನವನ್ನು ಕಟ್ಟು. ಈ ಕೆಲಸ ಮಾಡಿಕೊಳ್ಳುತ್ತಿದ್ದಂತೆಯೇ ಈ ಬಾರಿ ತಪ್ಪದೇ ನಿನಗೆ ಉಪದೇಶಿಸುತ್ತೇನೆ ಎಂದರು. ಆದ್ದರಿಂದ ನಾನು ಮತ್ತೊಂದು ಬುನಾದಿ ಹಾಕಲು ಪ್ರಾರಂಭಿಸಿದೆನು. ನನ್ನ ಶ್ರೇಯೋಭಿಲಾಷಿಯಾದ ಶ್ರೀಮತಿ ಮಾರ್ಪಾರವರು ನನಗೆ ಬೀರು ಮತ್ತು ಆಹಾರವನ್ನು ಒದಗಿಸುತ್ತಲೂ ತಮ್ಮ ಸಲಹೆಗಳನ್ನು ಈಯುತ್ತಾ ಸಹಾನುಭೂತಿಯನ್ನು ತೋರಿಸಿ ಸಹಕರಿಸುತ್ತಿದ್ದರು. ಆ ಹೊಸ ಭವನದ ಕೆಲಸವು ಇನ್ನೇನು ಪೂರ್ಣಗೊಳ್ಳುತ್ತೆ ಎನ್ನುವ ಒಳಗೆ ಗುರುಗಳು ಬಳಿ ಇದಕ್ಕಿಂತಲೂ ಉನ್ನತವಾದ ಉಪದೇಶಕ್ಕಾಗಿ ಶಿಷ್ಯನೊಬ್ಬನು ಬಂದನು. ಆಗ ಗುರುಪತ್ನಿ ನನ್ನ ಬಳಿಗೆ ಬಂದು ಹೀಗೆಂದರು, ಈ ಬಾರಿ ನೀನು ಉಪದೇಶ ಪಡೆಯುವುದು ಶತಸಿದ್ಧ.
ಈಗೂ ಈ ಬೆಣ್ಣೆ ಮುದ್ದೆ, ಉಣ್ಣೆಯ ಬಟ್ಟೆಗಳು ಮತ್ತು ತಾಮ್ರದ ಪಾತ್ರೆಗಳನ್ನು ಗುರುದಕ್ಷಿಣೆಯಾಗಿ ತೆಗೆದುಕೊಂಡು ಹೋಗಿ ಅವರೊಂದಿಗೆ ಕುಳಿತುಕೋ ಎಂದರು. ಅವುಗಳನ್ನೆಲ್ಲ ಆಕೆ ಎಲ್ಲಿಂದ ತೆಗೆದುಕೊಂಡು ಬಂದರೋ ಎಂಬ ಯೋಚನೆಯನ್ನು ಮಾಡದೆ ಉಪದೇಶ ಪಡೆಯಬೇಕೆಂಬ ಏಕಮಾತ್ರ ಇಚ್ಛೆಯೊಂದಿಗೆ ನಾನು ಹೋಗಿ ಕುಳಿತುಕೊಂಡೆನು. ನನ್ನ ಗುರುಗಳು ನನ್ನನ್ನು ನೋಡಿದ ತಕ್ಷಣ, ಏಲೋ ಮಂತ್ರವಾದಿಯೇ, ಯಾತಕ್ಕಾಗಿ ಇಲ್ಲಿಗೆ ಬಂದು ಕುಳಿತಿರುವೆ? ಎಲ್ಲಿ ನೀನು ತಂದ ಗುರುದಕ್ಷಿಣೆ ಎಂದು ಕೇಳಿದರು. ನಾನು ಗುರುಪತ್ನಿ ಕೊಟ್ಟ ಬೆಣ್ಣೆ, ವಸ್ತ್ರಗಳು ಮತ್ತು ತಾಮ್ರದ ಪಾತ್ರೆಯನ್ನು ಅವರ ಮುಂದೆ ಇಟ್ಟನು. ಆದರೆ ಅವೆಲ್ಲವೂ ಇದಕ್ಕೂ ಮೊದಲೇ ಬೇರೆ ಶಿಷ್ಯರು ತಂದು ಅವರಿಗೆ ಕೊಟ್ಟ ಕಾಣಿಕೆಗಳೇ ಆಗಿದ್ದವು. ನೀನು ನಮ್ಮ ಮನೆಯಲ್ಲಿನ ವಸ್ತುಗಳನ್ನು ತಂದು ಮತ್ತೆ ನನಗೆ ಸಮರ್ಪಿಸುತ್ತಿದ್ದೀಯಾ ಏನು? ಇವುಗಳನ್ನು ಗುರುದಕ್ಷಿಣೆಯಾಗಿ ಹೇಗೆ ಕೊಡಬಲ್ಲೆಯೋ? ನಿನ್ನದಾದ ಸ್ವಂತ ವಸ್ತುಗಳು ಏನಾದರೂ ಇದ್ದರೆ ತಂದುಕೊಡು, ಇಲ್ಲದಿದ್ದರೆ ತೊಲಗು ಇಲ್ಲಿಂದ ಎಂದು ಗದರಿಸಿದರು. ಕೂಡಲೇ ಅವರು ಕೋಪೋದ್ರಿಕ್ತರಾಗಿ ಎದ್ದು ಬಲವುಳ್ಳ ಅವರ ಪಾದಗಳಿಂದ ನನ್ನನ್ನು ಒದೆಯುತ್ತಲೇ ಬಂದು ಕಡೆಗೆ ಅವರ ಕೋಣೆಯಿಂದ ಆಚೆಗೆ ಒದ್ದು ಹೊರಹಾಕಿದರು. ನಿಜವಾಗಿಯೂ ಹೇಳಬೇಕೆಂದರೆ ಆಗ ನನಗೆ ಪಾತಾಳದೊಳಕ್ಕೆ ಕುಸಿಬಿದ್ದಂತಾಯಿತು. ಅನಂತರ ನಾನು ಅವರ ಕಠಿಣವಾದ ಈ ವರ್ತನೆಗೆ ಏನು ಕಾರಣವಿರಬಹುದು ಎಂದು ಯೋಚಿಸಿದೆನು. ನಾನು ಎಷ್ಟು ಜನಗಳನ್ನು ಸಾಯಿಸುವುದು, ತುಂಬಿದ ಬೆಳೆಯುಳ್ಳ ಹೊಲಗಳನ್ನು ಆಲಿಕಲ್ಲಿನ ಮಳೆಯಿಂದ ನಾಶನಪಡಿಸುವಂತಹ ಘೋರವಾದ ಪಾಪಕರ್ಮಗಳ ಫಲರೂಪವಾದ ಕಷ್ಟಗಳನ್ನು ಈಗ ಅನುಭವಿಸುತ್ತಿದ್ದೇನೆ. ಇಲ್ಲವಾದಲ್ಲಿ ಆಧ್ಯಾತ್ಮ ಸಾಧನೆಗಳನ್ನು ಅಭ್ಯಸಿಸಲು ನನಗಿನ್ನೂ ತಕ್ಕ ಸಾಮರ್ಥ್ಯ ಬರಲಿಲ್ಲವೆಂದು ಅವರು ಗ್ರಹಿಸಿ ಹೀಗೆ ಮಾಡುತ್ತಿರುವರೋ, ಅಥವಾ ಅವರಿಗೆ ನನ್ನ ಕಂಡರೆ ಇಷ್ಟವಿಲ್ಲವೋ ಏನೋ. ಏನಾದರೂ ಆಧ್ಯಾತ್ಮವಿಲ್ಲದ ಜೀವನವೇ ಅಲ್ಲ. ಆದ್ದರಿಂದ ಆತ್ಮಹತ್ಯೆಗೆ ಶರಣಾಗುವ ದುರುದ್ದೇಶಕ್ಕೂ ನಾನು ಸಿದ್ಧವಾದನು. ಆಗಲೇ ಗುರುಪತ್ನಿ ನನ್ನ ಬಳಿಗೆ ಬಂದು ಅಂದಿನ ದಿನದ ಕ್ರತುವಿನಲ್ಲಿ ತಮ್ಮ ಭಾಗವಾಗಿ ಬಂದ ಪ್ರಸಾದವನ್ನು ನನಗಿತ್ತರು. ಆದರೆ ಅದನ್ನು ಸ್ವೀಕರಿಸುವಷ್ಟು ಹಸಿವು ನನಗಾಗಲಿಲ್ಲ. ಆ ರಾತ್ರಿ ನಾನು ಶೋಕಸಾಗರದಲ್ಲಿ ಮುಳುಗಿದನು. 3ನೆಯ ದಿನವೇ ಗುರುಗಳು ಬಂದು ಆ 2 ಮನೆಗಳನ್ನು ಪೂರ್ಣಗೊಳಿಸಿದರೆ ತಪ್ಪದೆ ಉಪದೇಶ ಕೊಡುತ್ತೇನೆ ಎಂದರು. ನಾನು ಹೊರಟು ನನ್ನ ಬೆನ್ನ ಮೇಲೆ 3ನೆಯ ಕುರುವು ಏಳುವವರೆಗೂ ಮನೆ ಕಟ್ಟುವ ಕೆಲಸದಲ್ಲಿ ಮುಳುಗಿ ಹೋದೆನು. ಆಗ 3ನೆಯ ಕುರುವಿನಿಂದ ಕೀವು ರಕ್ತವು ಸುರಿಯಲಾರಂಭಿಸಿದವು. ನಿಜವಾಗಿಯೂ ನನ್ನ ಬೆನ್ನೆಲ್ಲವೂ ಹುಣ್ಣುಮಯವಾಗಿದ್ದಿತು. ಆಗ ನಾನು ನನ್ನ ಗಾಯಗಳನ್ನು ಪ್ರೇಮದ ಪ್ರೀತಿರೂಪರಾದ ಆ ತಾಯಿಗೆ ತೋರಿಸದೆ ಅನ್ಯ ಮಾರ್ಗವಿರಲಿಲ್ಲ. ನನ್ನ ಬೆನ್ನಿನ ಪರಿಸ್ಥಿತಿ ಹೇಗಿದೆಯೋ ಆಕೆಗೂ ತೋರಿಸಿ ನನ್ನ ಗುರುಗಳು ಮಾಡಿದ ವಾಗ್ದಾನವನ್ನು ಜ್ಞಾಪಕಕ್ಕೆ ತಂದು ನನಗೆ ಉಪದೇಶವೀಯುವಂತೆ ಮಾಡಿರೆಂದು ಆಕೆಯನ್ನು ಪ್ರಾರ್ಥಿಸಿದನು. ನನ್ನ ಶರೀರದ ಪರಿಸ್ಥಿತಿಯನ್ನು ನೋಡಿದ ಆಕೆ ದುಃಖದಿಂದ ಕಣ್ಣೀರು ಸುರಿಸಿದರು. ಸಮಯವನ್ನು ಸಾಧಿಸಿ ಗುರುಗಳೊಂದಿಗೆ ಆಕೆ, ಆ ಮಂತ್ರವಾದಿಯ ಶರೀರದ ಸ್ಥಿತಿಯು ಬಹಳ ಹೀನವಾಗಿ ಇದೆ. ಆ ಮನೆ ಕಟ್ಟುವ ಕೆಲಸದಲ್ಲಿ ಅವನ ಕಾಲುಗಳು ಮತ್ತು ಕೈಗಳು ಜರ್ಜರಿತಗೊಂಡಾಗಿವೆ. ಅವನ ಬೆನ್ನಿನ ಮೇಲೆ 3 ಕುರುಹುಗಳೆದ್ದು ರಕ್ತ ಸುರಿಯುತ್ತಾ ಇದೆ. ನಾನು ಜೀನನ್ನು ಹೊತ್ತು ಬೆನ್ನೆಲ್ಲ ಹುಣ್ಣದ ಕತ್ತೆಗಳ ಬಗ್ಗೆ ಕೇಳಿದ್ದೇನೆ ಹೊರತು ಒಬ್ಬ ಮನುಷ್ಯನ ಬೆನ್ನು ಹಾಗಾದ್ದನ್ನು ಎಂದೂ ಕಂಡು ಕೇಳಲಿಲ್ಲ. ಲೋಕಕ್ಕಿದ್ದು ತಿಳಿದರೆ ನಿಮ್ಮ ಘನತೆಗೆ ಕುಂದು ಬರುತ್ತದೆ. ನೀವು ಬಹಳ ಗೌರವವುಳ್ಳ ಗುರುಗಳು. ಇನ್ನ ಮೇಲೆ ಜಗಕ್ಕೆಲ್ಲರೂ ನಿಮ್ಮನ್ನು ಕ್ರೂರಿ ಎಂದು ಗ್ರಹಿಸುವರು. ಸ್ವಲ್ಪ ಆದರೂ ಕನಿಕರವನ್ನು ತೋರಿಸುವವರಾಗಿರಿ. ನಿರ್ಮಾಣ ಪೂರ್ಣಗೊಳ್ಳುತ್ತಲೇ ನೀವವನಿಗೆ ಉಪದೇಶಿಸುತ್ತೆಂದು ವಾಗ್ದಾನ ಮಾಡಿರುವರಲ್ಲವೇ ಎಂದು ಹೇಳಿದರು. ಅದಕ್ಕೆ ಉತ್ತರವಾಗಿ ಗುರುಗಳು, ಹೌದು, ಖಂಡಿತವಾಗಿಯೂ ಕೊಡುತ್ತೇನೆ. ಆ ಹೊತ್ತು
ಆ 10 ಅಂತಸ್ತುಗಳುಳ್ಳ ಮನೆಯನ್ನು ಪೂರ್ಣಗೊಳಿಸಿದ ಅನಂತರ ಕೊಡುತ್ತೇನೆ ಎಂದರು. ಅವನು ಅದನ್ನು ಪೂರ್ಣಗೊಳಿಸಿದೆಯೇನು, ಆದರೆ ಅವನು ಅದಕ್ಕಿಂತಲೂ ದೊಡ್ಡ ಮಂದಿರವನ್ನು ನನಗಾಗಿ ಇನ್ನೊಂದೆಡೆ ನಿರ್ಮಿಸದಲ್ಲವೇ ಎಂದರು. ಮಹಾಪೂರ್ವರ ಮಾರ್ಪಾರವರ ಶ್ರೀಮತಿಯು ಬಾಧೆ ಪಡುತ್ತು ವಾದಿಸಿದರು. ಆದರೆ ಗುರುಗಳಾದರೂ ನನ್ನ ಪರವಾಗಿ ವಾದಿಸಿದ ಅವರನ್ನು ಕೆಲಸ ಕಡಿಮೆ ಮಾತುಗಳ ಹೆಚ್ಚು ಎನ್ನುವಂತೆ ಆಕೆಯೊಡನೆ ವಾದ ಮಾಡಿದರು. 10 ಅಂತಸ್ತಿನ ಮನೆ ಪೂರ್ಣಗೊಳ್ಳುತ್ತಿರುವಂತೆಯೇ ಉಪದೇಶ ಕೊಡುತ್ತೇನೆ ಎಂದರು. ಅಲ್ಲಿಯವರೆಗೆ ಕೂಡೆನು. ಆದರೆ ನಿಜವಾಗಿಯೂ ಅವನ ಬೆನ್ನ ಮೇಲೆ ಗಾಯಗಳಾಗಿವೆಯೇ ಎಂದು ಕೇಳಿದರು. ನೀವು ನಿಜವಾಗಿಯೂ ನಿರ್ಧಯರೇ ಸರಿ. ಇಲ್ಲದಿದ್ದಲ್ಲಿ ಇಷ್ಟರೊಳಗೆ ಅವನ ವಿಷಯವನ್ನು ತಿಳಿದುಕೊಂಡಿರುತ್ತಿದ್ದೀರಿ. ಅವನ ಬೆನ್ನ ಮೇಲೆ ಕುರುಗಳಿಲ್ಲ. ನಿಜವಾಗಿಯೂ ಅವನ ಬೆನ್ನೇ ದೊಡ್ಡ ಹುಣ್ಣೆಂದು ನೀವು ತಿಳಿಯುತ್ತಿದ್ದೀರಿ ಎಂದು ಎತ್ತರದ ಧ್ವನಿಯಲ್ಲಿ ಸಮಾಧಾನವಿತ್ತು ಆಕೆ ಅಲ್ಲಿಂದ ಹೊರಟು ಹೋದರು. ನನ್ನ ಗುರುಗಳು ಆಕೆಯನ್ನು ಮತ್ತೆ ಕರೆದು ಆ ಹುಡುಗನನ್ನು ಇಲ್ಲಿಗೆ ಬರಹೇಳು ಎಂದರು. ಅವರ ಮನಸ್ಸು ಕರಗಿ ನನಗೆ ಉಪದೇಶ ಕೊಡಲು ಕರೆಯುತ್ತಿರುವರೇನೋ ಎಂದುಕೊಂಡು ನಾನು ಹೋದೆನು. ಆದರೆ ಅವರು ತಮಗೆ ನನ್ನ ಬೆನ್ನು ತೋರಿಸೆಂದರು. ನಾನು ಹಾಗೆ ಮಾಡಿದೊಡನೆಯೇ ಹುಣ್ಣುಗಳನ್ನು ಪರೀಕ್ಷಿಸಿ ನೋಡಿ ಅವರು, ಓಹೋ, ಇಷ್ಟೇ ಏನು? ನನ್ನ ಗುರುಗಳು ನರೂಪಾರವರು ಕೊಟ್ಟ ಶಿಕ್ಷೆಯ ಮುಂದೆ ಇದೇನು ಮಹಾ? ನಿಜವಾಗಿಯೂ ನರೂಪಾರವರು ತಮ್ಮ ಜೀವದ ಬಗ್ಗೆ ಕಾಳಜಿ ಮಾಡುತ್ತರಿಲ್ಲ. ಅವನನ್ನು ಹಿಂಬಾಲಿಸಲು ನಾನು ಹೇಳಸಾಧ್ಯವಾದ ಕಷ್ಟಗಳನ್ನೇ ಎದುರಿಸಿರುವೆನು. ನನ್ನ ಆಸ್ತಿಯನ್ನೂ ಮತ್ತು ಶರೀರವನ್ನೂ ಸಹ ಅವಕ್ಕಾಗಿ ಹಣಕ್ಕೆ ಇಟ್ಟಿರುವೆನು. ನೀನು ನಿಜವಾದ ಸತ್ಯಾನ್ವೇಷ ಆಗಿದ್ದಲ್ಲಿ ಮಾಡಿದ ಕೆಲಸಗಳ ಬಗ್ಗೆ ಗರ್ವಪಡುವುದು ಬಿಟ್ಟು ಬಾಧೆಯನ್ನು ಅನುಭವಿಸುತ್ತಲೇ ಸಹನೆಯಿಂದ ಕಟ್ಟಡ ನಿರ್ಮಾಣದ ಕೆಲಸವನ್ನು ಪೂರ್ಣಗೊಳಿಸು ಎಂದರು. ಅವರಿಂದ ಈ ಮಾತುಗಳಿಗೆ ನಾನೆಷ್ಟರ ಮಟ್ಟಿಗೆ ಕುಸಿದೆನೋ ನಿಮ್ಮ ಊಹೆಗೆ ಬಿಟ್ಟು ಬಿಡುತ್ತಿದ್ದೇನೆ. ನಂತರ ಅವರು ತಮ್ಮ ಉತ್ತರೀಯವನ್ನು ಮಡಚಿ ಕತ್ತುಗಳ ಬೆನ್ನು ಹುಣ್ಣುಗಳಿಗೆ ಹೇಗೆ ಕಟ್ಟುಗಳನ್ನು ಕಟ್ಟುತ್ತಾರೆಯೋ ತೋರಿಸಿಕೊಟ್ಟು ನನ್ನನ್ನು ಸಹ ಹಾಗೆಯೇ ಮಾಡಿಕೊಳ್ಳು ಎಂದರು. ಇಡೀ ಬೆನ್ನೆ ಹುಣ್ಣುಮಯವಾಗಿರಲು ಇಂತಹ ಕಟ್ಟುಗಳಿಂದಾಗುವ ಪ್ರಯೋಜನವಾದರೂ ಏನು? ನನ್ನೊಳಗಿನ ನಿರಾಶೆಯು ನನ್ನಿಂದ ಹೀಗೆ ಮಾತನಾಡಿಸಿತು. ಆಗ ಅವರು ಹುಣ್ಣುಗಳಲ್ಲಿ ಮಣ್ಣು ಸೇರಿ ಬೆನ್ನು ಇನ್ನೂ ಹಾಳಾಗದಂತೆ ಇರುತ್ತದೆ ಎಂದು ತಮ್ಮ ಎಂದಿನ ಧೋರಣೆಯಲ್ಲಿ ಹೇಳಿದರು. ಮತ್ತೆ ನೀನು ಈಗ ಕಲ್ಲುಗಳನ್ನು ಹೊರಬಹುದು ಎಂದು ಹೇಳಿದರು. ಹಾಗೆ ಮಾಡುವುದೇ ಅವರ ಆಜ್ಞೆ ಆಗಿದ್ದಲ್ಲಿ ನಾನದನ್ನು ಪಾಲಿಸಲೇಬೇಕಿತ್ತು. ಗತ್ಯಂತರವಿಲ್ಲದೆ ನಾನು ಕಲ್ಲುಗಳನ್ನು ಈ ಬಾರಿ ಎದೆಯ ಮೇಲೆ ಇಟ್ಟುಕೊಂಡು ಹೊತ್ತು ತರುತ್ತಾ ಕೆಲಸ ಮಾಡಿಕೊಳ್ಳುತ್ತಾ ಇದ್ದೆನು. ನನ್ನ ಗುರುಗಳು ನಾನು ಮಾಡುತ್ತಿರುವ ಕೆಲಸವನ್ನು ರಹಸ್ಯವಾಗಿ ಬಂದು ನೋಡಿ ಅವರಲ್ಲಿ ನನಗಿದ್ದ ವಿಶ್ವಾಸಕ್ಕೂ ಮತ್ತು ನಿಷ್ಕಪಟವಾದ ನನ್ನ ಸೇವೆಗೂ ಅವರು ಆನಂದ ಬಾಷ್ಪವನ್ನು ಸುರಿಸಿದರು. ಕಡೆಗೆ ನನ್ನ ಬೆನ್ನು ಮೇಲೆ ಕುರುಗಳು ಬಹಳ ದೊಡ್ಡದಾಗಿ ನೋವು ಸಹಿಸಲು ದುಸ್ಸಾಧ್ಯವಾಗಿ ನಾನಿನ್ನೂ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಬೇಕಾಗಿ ಬಂತು. ಮತ್ತೊಮ್ಮೆ ನಾನು ಗುರುಪತ್ನಿಯನ್ನು ಅವರ ಪತಿಗೆ ಹೇಳರೆಂದು ಉಪದೇಶವನ್ನು ಕೊಡಿಸರೆಂದು ಕೊನೆಗೆ ಸ್ವಲ್ಪ ಕಾಲವಾದರೂ ವಿಶ್ರಾಂತಿಯನ್ನಾದರೂ ಕೊಡಿಸಬೇಕೆಂದು ಪ್ರಾರ್ಥಿಸಿದನು. ಆಗ ಗುರುಗಳು ಹೀಗೆ ಹೇಳಿದರು, ಉಪದೇಶವೇ ಮನೆಯ ಕೆಲಸ ಪೂರ್ಣಗೊಳ್ಳುವವರೆಗೂ ದಕ್ಕದು. ಬೇಕಾದರೆ ಅವನು ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಆದರಿಂದೇನೂ ಪ್ರಯೋಜನವಾಗಲಾರದು. ಏನಾದರೂ ಸರಿ, ಅವನು ಮಾಡಬೇಕದನ್ನು ಮಾಡೆಂದು ಹೇಳು. ಗುರುಪತ್ನಿಯು ನನಗೆ ಗಾಯಗಳು ಮಾಯುವವರೆಗೂ ವಿಶ್ರಾಂತಿಗಾಗಿ ಮಲಿಕ್ಕೊಂಡು ಹೇಳಿ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟರು.
ಗುರುಪತ್ನಿಯ ನನಗೆ ಗಾಯಗಳು ಮಾಯುವವರೆಗೂ ವಿಶ್ರಾಂತಿಗಾಗಿ ಮಲಿಕೊಳ್ಳೆಂದು ಹೇಳಿ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟರು. ಗಾಯಗಳು ಮಾಯುತ್ತಿದ್ದಂತೆಯೇ ಗುರುಗಳು ಬೇಗ ಕೆಲಸ ಪ್ರಾರಂಭಿಸಿದರು. ನಾನು ಮತ್ತೆ ನಿರ್ಮಾಣ ಕಾರ್ಯ ಆರಂಭಿಸುತ್ತಷ್ಟರಲ್ಲಿಯೇ ಗುರುಪತ್ನಿಯು ನಾನು ಉಪದೇಶ ಪಡೆಯಲೊಸಗೆ ಒಂದು ಹುನ್ನಾರ ಹೂಡಿದರು. ಅದರ ಪ್ರಕಾರ ನಾನು ಆಕೆ ಹೇಳಿದಂತೆಯೇ ನನ್ನ ವಸ್ತುಗಳನ್ನೆಲ್ಲ ಮುಟ್ಟೆ ಕಟ್ಟಿಕೊಂಡು ಒಂದು ಗೋಣೆ ಚೀಲದಲ್ಲಿ ತುಂಬಿಕೊಂಡು ಮನೆಯೊಳಗಿನಿಂದ ನೋಡಿದರೆ ಕಾಣುವಂತೆ ಅಲ್ಲಿ ನಿಂತು ಮಾತನಾಡಿದರೆ ಮನೆಯೊಳಗಿನಿಂದ ಕೇಳುವಷ್ಟು ದೂರದಲ್ಲಿಂದ ಮನೆ ಬಿಟ್ಟು ಹೊರಡುವಂತೆ ಹೊರಟು ಬಿಟ್ಟನು. ಇಷ್ಟರೊಳಗೆ ಮಾರ್ಪಾರವರ ಪತ್ನಿಯವರು ಓಡಿಕೊಂಡು ನನ್ನ ಬಳಿಗೆ ಬಂದು ನನ್ನನ್ನು ಮನೆ ಬಿಟ್ಟು ಹೋಗಬೇಡವೆಂದು ತಡೆಯುವಂತೆಯೂ ಮಾಡಿ ಹೇಗಾದರೂ ತಮ್ಮ ಪತಿಗೆ ಸಮಾಧಾನಪಡಿಸಿ ತಕ್ಷಣವೇ ಉಪದೇಶ ಕೊಡಿಸುವಂತ ನಟಿಸಲಾರಂಭಿಸಿದರು. ಹಾಗೆ ಆಗ ಏನಾಯಿತೆಂದರೆ, ನಾವಿಬ್ಬರೂ ರಸ್ತೆಯ ಮೇಲೆ ನಿಂತು ವಾದ ಮಾಡಿಕೊಳ್ಳುತ್ತಿರುವ ಹಾಗೆ ನಟಿಸುತ್ತಿದ್ದಂತೆಯೇ ಮಾರ್ಪಾರವರು, ನೀವಿಬ್ಬರೂ ಅಲ್ಲೇನು ಮಾಡುತ್ತಿರುವಿರಿ, ಯಾವ ನಾಟಕ ಮಾಡುತ್ತಿದ್ದೀರಿ ಎಂದರು. ಈ ಮಂತ್ರವಾದಿಯು ಬಹಳ ದೂರದಿಂದ ನಿಮ್ಮನ್ನು ಗುರುಗಳಾಗಿ ಎಣಿಸಿ ಉಪದೇಶಕ್ಕಾಗಿ ಬಂದಿದ್ದರೂ ಸಹ ಅದಕ್ಕೆ ಪ್ರತಿಫಲವಾಗಿ ಏಟುಗಳನ್ನು ಬೈಗುಗಳನ್ನು ಬಿಟ್ಟರೆ ಏನೂ ಸಿಗಲಿಲ್ಲವಾದ್ದರಿಂದ ಇಲ್ಲಿ ಸಾಯುವವರೆಗೂ ನಿಮ್ಮ ಬಳಿ ಜ್ಞಾನ ಪಡೆಯಲಾಗದ ಪಕ್ಷದಲ್ಲಿ ಬೇರೆ ಗುರುವನ್ನು ಆಶ್ರಯಿಸಲು ಹೋಗುತ್ತೇನೆಂದು ಹೇಳುತ್ತಿದ್ದಾನೆ. ನಾನವನಿಗೆ ನೀವು ಇಷ್ಟರಲ್ಲಿಯೇ ಉಪದೇಶ ಕೊಡುತ್ತೀರಿ ಎಂದು ಹೇಳಿ ಇವನು ಇಲ್ಲಿಂದ ಹೊರಟು ಹೋಗದಂತೆ ತಡೆಯಲು ಪ್ರಯತ್ನಿಸುತ್ತಿದ್ದೇನೆ ಎಂದರು. ಓಹೋ, ಅದಾ ವಿಷಯ ಎನ್ನುತ್ತಾ ಕೋಪಾದೃಕ್ತರಾಗಿ ಮಾರ್ಪಾರವರು ನನ್ನನ್ನು ಹಿಡಿದು ಹೊಡೆಯಲೊಸಗೆ ನನ್ನ ಬಳಿಗೆ ಬರುತ್ತಾ, ನೀನಿಲ್ಲಿಗೆ ಬಂದದೊಡನೆಯೇ ಸ್ವಯಂ ಪ್ರೇರಿತನಾಗಿ ನಿನ್ನ ಶರೀರ, ವಾಕು ಮತ್ತು ಮನಸ್ಸನ್ನು ನನಗೆ ಸಮರ್ಪಿಸಿದೆ. ಈಗಲ್ಲಿ ಹೋಗಬೇಕೆಂದುಕೊಂಡಿರುವೆಯೋ? ಈಗ ಎಲ್ಲಿ ಹೋಗಬೇಕೆಂದುಕೊಂಡಿದೆಯೋ? ನಿನ್ನನ್ನು 100 ತುಂಡುಗಳಾಗಿ ಕತ್ತರಿಸಿ ಹಾಕಲು ನನಗೆ ಹಕ್ಕಿದೆ. ನಾನು ಹಾಗೆ ಮಾಡಿದರೂ ಸಹ ನನ್ನನ್ನು ಯಾರೂ ತಡೆಯುವವರು ಯಾರೂ ಇಲ್ಲ ಎನ್ನುತ್ತಾ ಈ ಗೋಣಿಯ ಚೀಲದೆಲ್ಲ ಏನಿದೆ ಎಂದು ಕೋಪಾವೇಶದಿಂದ ಕಸಿದುಕೊಳ್ಳಲು ಅದು ಕೆಳಕ್ಕೆ ಬಿದ್ದು ಅದರೊಳಗಿದ್ದ ಹಿಟ್ಟೆಲ್ಲವೂ ಕೆಳಗೆ ಸುರಿದು ಬಿದ್ದಿತ್ತು. ಅದನ್ನು ನೋಡಿ ಅವರು ಮನೆಯಿಂದ ಈ ಹಿಟ್ಟನ್ನು ಒಯ್ಯಲು ನಿನಗಾವ ಹಕ್ಕಿದೆಯೋ ಎನ್ನುತ್ತಾ ನನ್ನನ್ನು ಕೆಳಗೆ ಬೀಳುವಂತೆ ತಳ್ಳಿಹಾಕಿ ನನ್ನನ್ನು ಕೆಳಗೆ ಬೀಳುವಂತೆ ತಳ್ಳಿಹಾಕಿ ಮನಸ್ಸು ಇಚ್ಛೆ ತಳಿಸಿ ಆ ಹರಿದು ಹೋದ ಗೋಣಿ ಚೀಲವನ್ನು ಮನೆಯೊಳಗೆ ಎತ್ತಿಕೊಂಡು ಹೋದರು. ನನ್ನ ದುಃಖವೆಲ್ಲ ಮೀರಿ ಹೋಯಿತು. ಅವರ ಈ ಬಗೆಯ ಕಠಿಣತೆಗೆ ನಾನು ಭಯಪಟ್ಟನು. ಗುರುಪತ್ನಿಯ ಸಹಕಾರದಿಂದ ನಾನು ತಪ್ಪು ಮಾಡಿದನೆಂದು ಭಾವಿಸಿ ಅವರು ನನ್ನೊಂದಿಗೆ ಹೀಗೆ ವ್ಯವಹರಿಸುತ್ತಾರೆಂದು ನನಗೆ ನಾನು ಸಮಾಧಾನ ಪಡಿಸಿಕೊಂಡೆನು. ದೇಹಾಶ್ರಮ ಪರಿಹಾರಾರ್ಥಕವಾಗಿ ಮತ್ತು ಅಳುವ ಸುಲಭವಾಗಿ ಹೋಗಿ ಮಲಗಿಕೊಂಡೆನು. ಎಂದಿನಂತೆ ಗುರುಪತ್ನಿ ಬಂದು ನನ್ನನ್ನು ಸಮಾಧಾನಪಡಿಸಲು ಮುಂದಾದರು. ನಾಟಕಗಳಿಗೆ ಅವರು ಬಗ್ಗರೆಂದು ತಿಳಿಯಿತು. ಆದರೂ ಕಡೆಗೆ ಅವರು ತಪ್ಪದೆ ಉಪದೇಶಿಸುತ್ತಾರೆ ಎಂದು ಹೇಳಿ ಹೀಗೆ ಹೇಳಿದರು. ಇಷ್ಟರೊಳಗೆ ನಾನು ನಿನಗೆ ಏನೋ ನನ್ನ ಕೈಲಾದಷ್ಟು ಬೋಧನೆ ಮಾಡುತ್ತೇನೆ ಎಂದು ಆಕೆಗೆ ತಿಳಿದಿದ್ದ ಒಂದು ಧ್ಯಾನ ಪದ್ಧತಿಯನ್ನು ನನಗೆ ತಿಳಿಸಿಕೊಟ್ಟರು. ನನ್ನ ಜ್ಞಾನದ ಕೃಪೆಗೆ ಅದು ಆಗ ಸ್ವಲ್ಪ ಸಮಾಧಾನ ಕೊಟ್ಟಿತು. ಆಕೆಯು ನನಗೆ ಪರಿಪೂರ್ಣ ಜ್ಞಾನವನ್ನು ಕೊಡಲಾಗದಿದ್ದರೂ ಸಹ ಅಷ್ಟು ಮಾತ್ರ ಹೇಳಿದ್ದಕ್ಕೆ ಆಕೆಯ ಮೇಲೆ ನನಗೆ ಬಹಳ ಗೌರವ ಭಾವ ಉಂಟಾಯಿತು. ನನ್ನ ಕೃತಜ್ಞತೆಯನ್ನು ತೋರಿಸಲೊಸಗೆ ಆಕೆಗೆ
ನನ್ನ ಸಣ್ಣ ಮಟ್ಟೆ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯವಾಗುತ್ತಾ ಹಾಲು ಹಿಂಡಬೇಕಾದಾಗ ಆಕೆ ಕುಳಿತುಕೊಳ್ಳಲು ಒಂದು ಪೀಠವನ್ನು, ಬೈಲಲ್ಲಿ ಬಾರ್ಲಿಯನ್ನು ಹುರಿಯಲು ಆಕೆ ಕುಳಿತುಕೊಳ್ಳಲು ಒಂದು ಹಲಗೆಯನ್ನು ತಯಾರಿಸಿಕೊಟ್ಟೆನು. ಆದರೆ ಆಗ ನಾನು ಬೇರೊಬ್ಬ ಗುರುವನ್ನು ಆಶ್ರಯಿಸುವುದಕ್ಕಾಗಿ ಹೊರಡುವುದರ ಬಗ್ಗೆ ತೀವ್ರವಾಗಿ ಆಲೋಚಿಸಿದನು. ಆದರೆ ಜನ್ಮ ಕರ್ಮಗಳ ವಲಯದಿಂದ ನನ್ನನ್ನು ಹೊರಗೆಳೆದು ಹಾಕಲು ಇವರೇ ಸಮರ್ಥರೆಂದು ನನಗೆ ಬಹಳ ಚೆನ್ನಾಗಿ ತಿಳಿದಿತ್ತು. ಬಹಳ ಮುಖ್ಯವಾಗಿ ನಾನು ಕೋರುತ್ತಿರುವುದೂ ಅದೇ ಆಗಿತ್ತು. ಯಾಕಂದರೆ ಅಂತಹ ಜ್ಞಾನವನ್ನು ನಾನು ಸಂಪಾದಿಸದ ಹೋದರೆ ನನ್ನ ಸಾವಿನ ತರುವಾಯ ನಾನು ಮಾಡಿದ ಪಾಪಗಳು ನನ್ನನ್ನು ಘೋರವಾದ ಕೂಪದಲ್ಲಿ ತಳ್ಳುತ್ತವೆ. ಅದರ ಸಲುವಾಗಿ ನಾನು ಯಾವಾಗಲೂ ನರೋಪಾರವರು ತೋರಿದ ಧೈರ್ಯ ಸಾಹಸಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಹೇಗಾದರೂ ಮಾಡಿ ಮುಕ್ತಿಯನ್ನು ಹೊಂದದೆಯೇ ತೀರಬೇಕು ಎಂದು ಏನಾದರೂ ಮಾಡಿ ಮುಕ್ತಿಯನ್ನು ಹೊಂದಿಯೇ ತೀರಬೇಕು ಎಂದು ದೃಢವಾಗಿ ನಿಶ್ಚಯಿಸಿಕೊಂಡೆನು. ಅಂತಹ ಮಾನಸಿಕ ಸ್ಥಿತಿಯಲ್ಲಿಯೇ ನಾನು ಕಲ್ಲುಗಳನ್ನು ಮಣ್ಣನ್ನು ಬಂಡಿಯಲ್ಲಿ ತುಂಬಿಸಿಕೊಂಡು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಉತ್ಸಾಹ ತೋರಿಸಿದನು. ಆಗ ಮತ್ತೊಂದು ಪ್ರಾರಂಭ ಆಯಿತು. ಉಪದೇಶವನ್ನು ಪಡೆಯಬೇಕೆಂದು ಬಂದ ಗೋಗರ್ಡನ್ ಎಂಬಾತ ತಮ್ಮೊಂದಿಗೆ ಆತ್ಮಮೂಲ್ಯವಾದ ಕಾಣಿಕೆಗಳೊಂದಿಗೂ ದೊಡ್ಡ ಪರಿವಾರದೊಂದಿಗೂ ಬಂದರು. ಈ ಬಾರಿಯೂ ಸಹ ಗುರುಪತ್ನಿ ಬಂದು ಉಪದೇಶಕ್ಕಾಗಿ ಬಂದವರೊಂದಿಗೆ ನನ್ನನ್ನು ಸಹ ಕುಳಿತುಕೊಳ್ಳ ಎನ್ನುತ್ತಾ ಮಾರ್ಪಾರವರು ಗುರುದಕ್ಷಿಣೆ ಕೇಳಿದಾಗ ಕೊಡಲೆಂದು ಒಂದು ವೈಢೂರ್ಯವನ್ನು ಇತ್ತು ಕಳುಹಿಸಿದರು. ಅಂದುಕೊಂಡಂತೆಯೇ ಗುರುದಕ್ಷಿಣೆ ಎಲ್ಲಿ ಎಂದು ಅವರು ಕೇಳಿಯೇ ಬಿಟ್ಟರು. ನಾನು ಆಗ ಆ ವೈಢೂರ್ಯವನ್ನು ಅವರಿಗೆ ಸಮರ್ಪಿಸಿದನು. ಏನು ಮಂತ್ರವಾದಿ, ಇದೆಲ್ಲಿಂದ ಸಿಕ್ಕಿತು ನಿನಗೆ ಎಂದು ಕೇಳಿದರು. ಪವಿತ್ರವಾದ ನಿಮ್ಮ ಹೆಂಡತಿ ಇತ್ತರು ಸ್ವಾಮಿ ಎಂದನು. ಅವರು ದಾಮೆಮ ಗುರುಪತ್ನಿಯನ್ನು ಇಲ್ಲಿ ಬರಹೇಳು ಎಂದರು. ನಾನು ಆಕೆಯನ್ನು ಹುಡುಕಲು ತೆರಳಿದನು. ಆಕೆ ಬರುತ್ತಲೇ ಅವರು ದಾಮೆಮ, ನನಗೆ ಈ ವೈಢೂರ್ಯ ಎಲ್ಲಿಂದ ಬಂದಿತು ಎಂದು ಕೇಳಿದರು. ಗೌರವ ಸೂಚಕವಾಗಿ ಅವರು ನಮ್ಮ ಎಂಬ ಪದವನ್ನು ಬಳಸಿದ ಮೇಲೆಯೂ ಅದರಿಂದ ಮುಂಬರುವ ಸಮಸ್ಯೆಗಳನ್ನು ಆಕೆ ಗ್ರಹಿಸಿ, ಸ್ವಾಮಿ, ಈ ವೈಢೂರ್ಯ ನಮ್ಮದಲ್ಲ, ನನ್ನದು. ನಮ್ಮ ಮದುವೆಗೆ ಮುಂಚೆ ಈ ವೈಢೂರ್ಯವನ್ನು ನನ್ನ ತಾಯಿ ತಂದೆಗಳು ನನಗಿತ್ತರು. ನೀವು ಮುಂಗೋಪಿಯಗಳೆಂದು ತಿಳಿದು ನಮ್ಮಿಬ್ಬರ ದಾಂಪತ್ಯ ಜೀವನವು ಸರಿಯಾಗಿ ನಡೆಯುವುದಿಲ್ಲವೇನೋ ಎಂಬ ಭಯದಿಂದ ಒಂದು ಪಕ್ಷ ನೀವು ನನ್ನನ್ನು ಹೊರಗಟ್ಟಿದಲ್ಲಿ ನನಗುಪಯೋಗವಾಗಿ ಎಂಬ ದೂರದೃಷ್ಟಿಯಿಂದ ಅವರು ಇದನ್ನು ನನಗಿತ್ತು ಕಳುಹಿಸಿದರು. ಉಪದೇಶ ಪಡೆಯಲಾಗದೆ ಹೋಗುತ್ತೇನೋ ಎಂದು ಈ ಹುಡುಗ ಪಡುವ ವ್ಯಾಕುಲತೆಯನ್ನು ನೋಡಿ ಇದನ್ನವನಿಗೆ ಕೊಟ್ಟೆನು. ಇದನ್ನು ಒಪ್ಪಿಸಿಕೊಂಡು ದಯವಿಟ್ಟು ಉಪದೇಶ ಮಾಡಿ ಗೋಗರ್ಡನ್, ನೀವೆಲ್ಲರೂ ನನ್ನೊಂದಿಗೆ ಅವನಿಗೂ ಉಪದೇಶಿಸಿರೆಂದು ಗುರುಗಳನ್ನು ಪ್ರಾರ್ಥನೆ ಮಾಡಿರಿ ಎಂದರು. ಆದರೆ ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲರಿಗೂ ಗುರುಗಳ ಮುಂದೆ ಧೈರ್ಯವಾಗಿ ಬಾಯಿ ಬಿಟ್ಟು ಕೇಳಲು ಗುರುಪತ್ನಿಯವರಿಗಿದ್ದಷ್ಟು ಸಲುಗೆ ಇಲ್ಲದ ಕಾರಣ ಅವರು ಎಲ್ಲರೂ ಎದ್ದು ನಿಂತು ಅವರಿಗೆ ಪ್ರಣಾಮ ಮಾಡುತ್ತಾ ದಯೆ ತೋರಿಸಿರಿ ಎಂದು ಮಾತ್ರ ನುಡಿದರು. ಮಾರ್ಪಾರವರು ತಮ್ಮ ಪತ್ನಿಗೆ ಹೀಗೆ ಹೇಳಿದರು. ನೀನೆಷ್ಟು ದಡ್ಡಿ ದಾಮೆಮ್ಮ, ನಿನ್ನ ಅವಿವೇಕದಿಂದಲೇ ನಾನು ಈ ವೈಢೂರ್ಯವನ್ನು ನಷ್ಟಪಡಿಸಿಕೊಂಡಂತಾಯಿತು. ನೀನೇ ನನ್ನವಳಾದೆ ಎಂದ ಮೇಲೆ ಈ ವೈಢೂರ್ಯದೊಂದಿಗೆ ನಿನ್ನ ಸಮಸ್ತವೂ ನನ್ನದೇ ಅಲ್ಲವೇ? ಮಂತ್ರವಾದಿಯೇ, ನಿನಗೆ ಸೇರಿದ ವಸ್ತುವೇನಾದರೂ ಇದ್ದರೆ ತೆಗೆದುಕೊಂಡು ಬಾ, ಉಪದೇಶ ಕೊಡುತ್ತೇನೆ. ಮೊದಲಿನಿಂದಲೂ ಈ ವೈಢೂರ್ಯ ನನ್ನದೇ ಎಂದರು. ನಿಜವಾಗಿಯೂ ನನಗಾಗ ನನ್ನದೆಂಬ ವಸ್ತುವಾದದ್ದು ಏನೂ ಇರಲಿಲ್ಲ. ಆದರೆ ನನ್ನ ಮೇಲೆ ಕನಿಕರಿಸಿದರು ಎಂಬ ಆಶಾಭಾವನೆಯು ನನ್ನಲ್ಲಿ ಇನ್ನೂ ಅಳೆದಿರಲಿಲ್ಲ. ಆದರೆ ಆ ಬಾರಿಯೂ ಅವರು ಹೆಚ್ಚು
ಹೆಚ್ಚುತ್ತಲಿದ್ದ ಕೋಪ ಮಾತ್ರ ನನಗೆ ವಿಜಯವನ್ನು ತಂದುಕೊಟ್ಟಿತು. ಹಠಾತ್ತಾಗಿ ಅವರು ಮೊದಲಿನಂತೆಯೇ ಬಹಳ ಸಾರಿ ಬೈದ ಬೈಗುಗಳಿಂದಲೇ ಬೈಯುತ್ತಾ ಎದ್ದು ಬಂದು ನಾನು ಕೆಳಗೆ ಬೀಳುವಂತೆ ನನ್ನ ತಲೆಯ ಮೇಲೆ ಬಲವಾಗಿ ಹೊಡೆದು ಕೆಳಗೆ ಬಿದ್ದ ನನ್ನನ್ನು ಸರೆಂದು ಬಲವಾಗಿ ಮೇಲಕ್ಕೆತ್ತಿ ಅಂಗಾತ ಬೀಳುವಂತೆ ಬಿಸಾಡಿ ನನ್ನಿನ್ನೂ ಹೊಡೆಯಬೇಕು ಎಂದು ದೊಣ್ಣೆಯನ್ನು ತೆಗೆದುಕೊಂಡರು. ಮುಖ್ಯ ವಿದ್ಯಾರ್ಥಿಯಾದ ಗೋಗ್ಡನ್ ಅಡ್ಡ ಬಂದು ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನನ್ನು ಹೊಡೆಯದಂತೆ ನಿಲ್ಲಿಸಿದನು. ಭಯಾಂದೋಳನೆಯೊಂದಿಗೆ ನಾನು ಕಿಟಕಿಯಿಂದ ಹೊರಗೆ ಜಗಿದನು. ಆಗ ಅವರು ಮನಸ್ಸಿನಲ್ಲಿಯೇ ಬಾಧೆಪಟ್ಟರು. ಶರೀರಕ್ಕೆ ದೊಡ್ಡ ಗಾಯಗಳಾಗದಂತೆ ಕೆಳಗೆ ಬಿದ್ದನು. ಆದರೆ ನನ್ನ ಹೃದಯದ ಆಳದಲ್ಲಿ ತೀವ್ರವಾಗಿ ಗಾಯವಾಗಿತ್ತು. ಈ ಬಾರಿ ಮಾತ್ರ ನಾನು ನಿಜವಾಗಿಯೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿಕೊಂಡೆನು. ಮಾಮೂಲಿನಂತೆಯೇ ಗುರುಪತ್ನಿ ಸಮಾಧಾನಪಡಿಸಲು ಸಹಾನುಭೂತಿಯಿಂದ ಬಂದು ಮಂತ್ರವಾದಿ, ನೀನು ಮತ್ತೆ ಅಷ್ಟು ನಿರಾಶೆ ಆಗಬೇಡ. ಎಲ್ಲ ಶಿಷ್ಯರುಗಳಲ್ಲಿಯೂ ನೀನೇ ಅತ್ಯಂತ ಪ್ರಿಯ ಶಿಷ್ಯನಾಗಿದ್ದೀಯೆ. ಇಲ್ಲಿಂದ ಹೊರಡು. ನೀನು ಬೇರೊಬ್ಬ ಗುರುವನ್ನು ಆಶ್ರಯಿಸಬೇಕೆಂದು ನಿನಗನಿಸಿದರೆ ಅದಕ್ಕೆ ಬೇಕಾದ ದುಡ್ಡು ಮತ್ತು ಕಾಣಿಕೆಗಳನ್ನು ನಾನು ಕೊಡುತ್ತೇನೆ ಎಂದರು. ಪ್ರೇಮಮಯಿಯಾದ ಆಕೆಯು ಆ ರಾತ್ರಿಯೆಲ್ಲ ನನ್ನನ್ನು ಸಮಾಧಾನಪಡಿಸುತ್ತಾ ನನಗೆ ಜೊತೆಯಾಗಿ ಇದ್ದರು. ನಾವಿಬ್ಬರೂ ಸೇರಿ ದುಃಖಿಸುತ್ತಾ ಆ ರಾತ್ರಿಯನ್ನು ಕಳೆದೆವು. ಆ ದಿನ ಸಂಜೆ ತಮ್ಮ ಪತಿಯೊಂದಿಗೆ ಸೇರಿ ಮಾಡಿಕೊಳ್ಳುವ ಪೂಜೆಯಲ್ಲಿಯೂ ಸಹ ಅವರು ಪಾಲ್ಗೊಳ್ಳಲಿಲ್ಲ. ಮಾರನೆಯ ಬೆಳಿಗ್ಗೆ ಗುರುಗಳ ಬಳಿಯಿಂದ ನನಗೆ ಕರೆ ಬಂದಿತು. ಆದರೆ ನಿಶ್ಚಯವಾಗಿಯೂ ಈ ಬಾರಿ ಉಪದೇಶ ಕೊಡಲಿಕ್ಕಾಗಿ ಅಲ್ಲ. ಅವರ ಬಗ್ಗೆ ನನಗುಳ್ಳ ವಿಶ್ವಾಸವು ಸಡಿಲಗೊಂಡದೆಯೋ ಏನೋ ಎಂದು, ನನ್ನ ಬಗ್ಗೆ ನಿನಗುಳ್ಳ ಪ್ರೇಮವು ದ್ವೇಷವಾಗಿ ಮಾರ್ಪಟ್ಟಿದೆಯೇ ಎಂದು ಕೇಳಿದರು. ಖಂಡಿತ ಇಲ್ಲ. ನಾನು ಮಾಡಿದ ಪಾಪಕರ್ಮಗಳಿಗೆ ನನಗೆ ಉಪದೇಶ ದೊರೆಯದಂತೆ ಅಡ್ಡಿಪಡಿಸುತ್ತವೆ. ಅದರ ವಿಷಯದಲ್ಲಿ ನಾನು ಬಹಳ ಪಶ್ಚಾತ್ತಾಪ ಪಡುತ್ತಿರುವೆನು ಎನ್ನುತ್ತಿರುವಂತೆಯೇ ನನ್ನ ದುಃಖದ ಕಟ್ಟೆಯೊಡೆದು ಕಣ್ಣೀರು ಸುರಿಸಿದನು. ಏನಿದು, ಹೀಗೆ ಅಳುತ್ತಾ ನನ್ನನ್ನು ನಿಕೃಷ್ಟಪಡಿಸುತ್ತಿರುವೆಯಾ ಎನ್ನುತ್ತಿರುವಂತೆಯೇ ಅವರಿಗೆ ಮತ್ತೆ ಕೋಪ ಬಂದಿತು. ನನ್ನ ಎದೆ ಬಡಿದು ಹೋಗುತ್ತಾ ಇದೆಯೋ ಏನೋ ಎಂದನಿಸಿ ನಾನು ಸರಸರನೆ ಕೋಣೆಯಿಂದ ಹೊರಬಿದ್ದನು. ನಾನು ಮನೆಯನ್ನು ಬಿಟ್ಟು ಹೊರಟಾಗ ಇದ್ದ ಹಣದಲ್ಲಿ ಅರ್ಧದಷ್ಟಾದರೂ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದನಿಸಿತು. ಏನಾದರೊಂದು ಕಾಣಿಕೆಯನ್ನಾದರೂ ಸಮರ್ಪಿಸಿದ್ದರೆ ಗುರುಗಳಿಂದ ನನಗೆ ಏನೂ ದೊರಕದು. ಇವರಿಂದ ಮಾತ್ರ ಅಲ್ಲ, ಬೇರೆನ್ನ ಯಾರಾದರೂ ಗುರುವಾದರೂ ಅಷ್ಟೇ. ಆ ಸಂಪ್ರದಾಯ ಅಂಥದ್ದು. ನನ್ನ ಕೈಗಳಲ್ಲೆಲ್ಲನೂ ಇಲ್ಲದೇ ಇದ್ದರೆ ಪಾಪಕರ್ಮಗಳ ವಲಯದಲ್ಲಿಯೇ ನಾನು ಪ್ರಾಣ ಬಿಡುವುದು ಖಾತ್ರಿ. ಹೀಗಿದ್ದಲ್ಲಿ ಇನ್ನೂ ಸ್ವಲ್ಪ ಕಾಲ ಮಾತ್ರ ಜೀವಿಸುವುದೇತಕ್ಕೆ? ಅದನ್ನು ಮೀರಿ ಇನ್ನೇನು ಕೊಡಬಹುದೋ ಯೋಚಿಸಿದನು. ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಯಾವುದಾದರೂ ಒಳ್ಳೆಯ ಉಪಾಯವನ್ನು ಮಾಡಬೇಕೆಂದುಕೊಂಡೆನು. ಎಲ್ಲಿಗಾದರೂ ಹೋಗಿ ಯಾವುದಾದರೂ ಕೆಲಸ ಮಾಡಿ ಸಂಬಳವನ್ನು ಮತ್ತು ಬಹುಮಾನಗಳನ್ನು ಕೂಡಿಟ್ಟುಕೊಂಡು ಮರಳಲೆ. ಇಲ್ಲಿದ್ದಲ್ಲಿ ಮತ್ತೆ ಅಮ್ಮನ ಬಳಿ ಹೋಗುಲೆ. ನನ್ನ ಮೇಲೆ ದ್ವೇಷ ಸಾಧಿಸುತ್ತಿರುವ ಗ್ರಾಮಸ್ಥರಿಂದ ಅದು ಬಹು ಪ್ರಮಾದಕರ. ಆದರೂ ಎಲ್ಲಿಗಾದರೂ ಹೋಗಿ ಏನಾದರೂ ಮಾಡಿ ಹಣ ಸಂಗ್ರಹಣೆ ಮಾಡುವ ಮಾರ್ಗವನ್ನು ಕಂಡುಕೊಳ್ಳಲೇಬೇಕು. ಇಲ್ಲದಿದ್ದಲ್ಲಿ ಯಾರಲ್ಲಾದರೂ ಉಪದೇಶವನ್ನು ಪಡೆಯಬೇಕು. ಹೌದು, ಹೊರಡು ಎಂಬಿ ಭಾವಗಳೇ ನನ್ನ ತಲೆಯಲ್ಲಿ
ಮುದ್ರಿಸಲಾರಂಭಿಸಿದವು. ನಾನು ನನ್ನ ಪುಸ್ತಕಗಳನ್ನು ಮಾತ್ರ ಎತ್ತಿಕೊಂಡೆನು. ಈ ಬಾರಿ ಮನೆಯಿಂದ ಯಾವ ಆಹಾರವನ್ನು ತೆಗೆದುಕೊಳ್ಳಲಿಲ್ಲ. ನನ್ನ ಆಂತರ್ಯವನ್ನು ಗುರುಪತ್ನಿಗೆ ತಿಳಿಸಿದರೆ ಆಕೆ ಮತ್ತೆ ಪ್ರಶ್ನಿಸುತ್ತಾರೆ ಎಂದು ಏನೂ ಹೇಳಲಿಲ್ಲ. ಆದರೆ ಮನೆ ಬಿಟ್ಟು 4 ಮೈಲಿಗಳು ದೂರ ಹೋದ ಬಳಿಕೆ ಆಕೆ ತೋರಿದ ವಾತ್ಸಲ್ಯಕ್ಕೆ ಅವರನ್ನು ನೋಡದೆ ಕೃತಜ್ಞತೆಯನ್ನು ಅರ್ಪಿಸದೆ ಬಂದ ನನ್ನ ಕೃತಜ್ಞತೆಗೆ ನಾನು ಬಾಧೆಗೊಳಪಟ್ಟೆನು. ಮಧ್ಯಾಹ್ನಕ್ಕೆ ನಾನು ಭಿಕ್ಷೆ ಎತ್ತಿಕೊಂಡು ಪಾತ್ರೆಗಳನ್ನು ಹಿಂದಿರುಗಿಸುವೆನೆಂದು ಹೇಳಿ ಪಡೆದುಕೊಂಡು ಬಂದು ಬಹಳ ಶ್ರಮಪಟ್ಟು ಮಿತವಾದ ಭೋಜನ ತಯಾರಿಸಿಕೊಂಡು ಭುಜಿಸಿದನು. ನಾನು ಊಟ ಮಾಡಿದರೂ ಸಹ ನನ್ನ ಸಂಬಳದಲ್ಲಿ ಅರ್ಧವಾದರೂ ಖರ್ಚಾದಿತ್ತು ಅಲ್ಲವೇ. ಅದೇ ಅಲ್ಲಿದ್ದಾಗ ಕಷ್ಟಪಟ್ಟು ಅಡಿಗೆ ಮಾಡಿಕೊಳ್ಳುವ ಪರಿಸ್ಥಿತಿಯೂ ನನಗೊಂದು ಬಂದಿರಲಿಲ್ಲವಲ್ಲವೇ. ನಾನಾಗ ಮತ್ತೆ ಹಿಂದಿರುಗಲೇ ಎಂಬ ಸಂದಿಗ್ಧದಲ್ಲಿ ಬಿದ್ದೆನು. ಆದರೆ ಪೂರ್ಣವಾದ ಮನಸ್ಸಿನಿಂದ ಆ ಕೆಲಸ ಮಾಡಲಾರದೆ ಹೋದೆನು. ಆಗ ನಾನು ಕೇಳಿ ತಂದ ಆ ಪಾತ್ರೆಗಳನ್ನು ಹಿಂದಿರುಗಿಸಲು ಹೋಗುತ್ತಿರುವಾಗ ಒಬ್ಬ ವೃದ್ಧ ಬಂದು ನನ್ನನ್ನು ತಡೆದು ಹೀಗೆ ಹೇಳಿದನು, ಛೀ, ಏನಿದು? ನೀನಾದರೂ ಯುವಕ, ಕೆಲಸ ಮಾಡಲು ಸಾಮರ್ಥ್ಯವುಳ್ಳವನು, ಆದರೂ ಬೇಡಿ ತಿನ್ನುತ್ತಿರುವೆಯಾ? ನಿನಗೆ ಓದು ಬರುವ ಹಾಗಿದ್ದರೆ ಸದ್ಗ್ರಂಥಗಳನ್ನು ಓದಿ ಹೇಳಿ ನಿನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಾರೆಯಾ? ಇಷ್ಟಕ್ಕೂ ನಿನಗೆ ಓದು ಬರ ಬರುತ್ತದೆಯಾ ಎಂದು ಕೇಳಿದರು. ಆಗ ನಾನು ನನ್ನದು ಭಿಕ್ಷಾವೃತ್ತಿಯಲ್ಲವೆಂದು ಹೇಳಿದೆನು. ಆಗ ಅವರು, ಒಳ್ಳೆಯದು, ಹಾಗಿದ್ದಲ್ಲಿ ನಮ್ಮ ಮನೆಗೆ ಬಂದು ಸದ್ಗ್ರಂಥಗಳನ್ನು ಓದಿ ನನಗೆ ಕೇಳಿಸು, ನಾನು ನಿನಗೆ ತಕ್ಕ ಮೌಲ್ಯವನ್ನು ಕೊಡುತ್ತೇನೆ ಎಂದರು. ಅವರ ಆಹ್ವಾನವನ್ನು ನಾನು ಸಂತೋಷವಾಗಿ ಅಂಗೀಕರಿಸಿ ಭಾವಾತೀತ ಜ್ಞಾನವನ್ನು ಓದಿ ಅವರಿಗೆ ಕೇಳಿಸತೂಗಡಿದನು. ಆ ಗ್ರಂಥವನ್ನು ಓದುತ್ತಿರಬೇಕಾದರೆ ಅದರಲ್ಲಿ ತನ್ನದೆಂದು ಒಂದು ಪೈಸಾ ಕೂಡ ಇಲ್ಲದ ಋಷಿಯ ಜ್ಞಾನಾರ್ಜನಕ್ಕಾಗಿ ತನ್ನ ಶರೀರವನ್ನೇ ಮಾರಿದ ಪ್ರಸಂಗ ಬಂದಿತ್ತು. ಅವಶ್ಯ ಬಂದಿದ್ದರೆ ಅವರು ಅವರ ಹೃದಯವನ್ನು ಸಹ ಮಾರುತ್ತಿದ್ದರೇನೋ ಎಂದನಿಸಿತು. ಅವರೊಂದಿಗೆ ನನ್ನನ್ನು ಹೋಲಿಸಿಕೊಂಡಾಗ ನಾನು ಅನುಭವಿಸಿದ ಕಷ್ಟಗಳು ಲೆಕ್ಕಕ್ಕೇ ಇಲ್ಲವೆಂದನಿಸಿತು. ಆಗ ಮತ್ತೆ ನನ್ನಲ್ಲಿ ಆಸೆಗಳು ಚಿಗುರಿದವು. ನನ್ನನ್ನು ಗುರುಗಳು ಕನಿಕರಿಸಬಹುದೆಂದನಿಸಿತು. ಕಡೆಗೆ ಅವರು ಉಪದೇಶವನ್ನು ಕೊಡುವವರೋ ಏನೋ ಎನಿಸಿತು. ಅಷ್ಟೇ ಅಲ್ಲದೆ ಗುರುಪತ್ನಿಯವರಾದರೂ ನನಗೆ ಬೇರೆ ಗುರುಗಳನ್ನು ಹುಡುಕಲು ಸಹಾಯವಾಗುತ್ತೆ ಎಂದು ವಾಗ್ದಾನವನ್ನು ಕೊಟ್ಟರಲ್ಲವೇ ಎಂದುಕೊಂಡು ನಾನು ಬಂದ ದಾರಿಯಲ್ಲೇ ಹಿಂದಿರುಗಿದೆನು. ನಾನು ಹೊರಟು ಹೋದನೆಂದು ತಿಳಿದೊಡನೆಯೇ ಶ್ರೀಮತಿ ಮಾರ್ಪಾ ಅವರು ತಮ್ಮ ಪತಿಯೊಂದಿಗೆ ನನ್ನ ಬಗ್ಗೆ ಮಾತನಾಡಿದ ವಿಚಾರವು ನನಗೆ ತರುವಾಯ ತಿಳಿದು ಬಂದಿತು. ಗಂಡನೊಂದಿಗೆ ಅವರು ಹೀಗೆ ಹೇಳಿದರು, ಈಗ ನಿಮಗೆ ಸಂತೋಷವಾಯಿತೇ? ಹಾಗೂ ನಿಮ್ಮ ಪರಮ ವಿರೋಧಿ ನಿಮ್ಮನ್ನು ಬಿಟ್ಟು ಹೊರಟು ಹೋದನು. ಆಗ ಗುರುಗಳು, ಏನು ಹೇಳುತ್ತಿರುವೆ ನೀನು ಎಂದು ಚಿಂತಾತುರರಾಗಿ ಕೇಳಿದರು. ಪಾಪ, ಆ ಮಂತ್ರವಾದಿ ಇಲ್ಲಿದ್ದಷ್ಟು ದಿನಗಳು ನೀವು ಅವನನ್ನು ನಿಮ್ಮ ಶತ್ರುವಾಗಿ ನೋಡಲಿಲ್ಲವೇ? ಆಕೆ ಹೇಳಿದ ಮಾತುಗಳನ್ನು ಕೇಳುತ್ತಲೇ ಗುರುಗಳು ತಲ್ಲಣಗೊಂಡು ತಮ್ಮ ಶಿಷ್ಯನು ಹಿಂದಿರುಗಬೇಕೆಂದು ಪ್ರಾರ್ಥನೆ ಮಾಡಿದರು. ತದನಂತರ ಅವರು ತಲೆಗೆ ಒಂದು ವಸ್ತ್ರವನ್ನು ಸುತ್ತಿಕೊಂಡು ಗಂಭೀರವಾಗಿ ಮೌನದಳ್ಳುಳಿದರು. ನಾನು ಹಿಂದಿರುಗಿ ಬಂದು ಗುರುಪತ್ನಿಗೆ ನಮಸ್ಕರಿಸಿದಂತೆಯೇ ಅವರು ಆನಂದ ಪರವಶರಾದರು. ನೀನು ಬಹಳ ಒಳ್ಳೆಯ ಕೆಲಸ ಮಾಡಿದೆ. ಕಡೆಗೂ ನಿನ್ನ ಗುರುಗಳು ನಿನಗೆ ಸ್ವಲ್ಪವಾದರೂ ಬೋಧಿಸುತ್ತಾರೆಂದು ನನಗನಿಸುತ್ತದೆ. ಯಾಕಂದರೆ ನೀನು ಹೊರಟು ಹೋದೆ ಎಂದು ಕೇಳಿದಂತೆಯೇ ಅವರು ದುಃಖಗೊಂಡು ಅವರ ಕಣ್ಣುಗಳಲ್ಲಿ ಅಶ್ರು ತುಂಬಿ ಭಗವತ್ಪ್ರಸಾದವಾದ ತಮ್ಮ ಶಿಷ್ಯನು ತಮ್ಮ ಬಳಿಗೆ ಮರಳಬೇಕು ಎಂದು ಪ್ರಾರ್ಥನೆಯನ್ನು ಸಹ ಮಾಡಿದರು ಎಂದರು. ಆದರೆ ನನ್ನ ಮನಸ್ಸಿನಲ್ಲಿ ಹೊಸ ಆಸೆಗಳನ್ನು ಚಿಗುರಿಸಬೇಕೆಂದು ಆಕೆ ಹೀಗೆ ಹೇಳುತ್ತಿರುವೆನೋ ಎಂದನಿಸಿತು. ನನಗೆ ಬೋಧಗೈಯಲು ನಿರಾಕರಿಸಿದ ಅವರು
ನಾನು ಹಿಂದು ತಿರುಗಲತ್ತಕ್ಕೆ ಪ್ರಾರ್ಥನೆ ಮಾಡುವರು. ಅವರು ಶಿಷ್ಯನನ್ನು ಭಗವತ್ಪ್ರಸಾದವೆಂದು ನಿಜವಾಗಿಯೂ ಭಾವಿಸಿದರೆ ಅದು ಎಂಥವರಿಗಾದರೂ ಸಂತೋಷದ ವಿಷಯವೇ. ಆದರೂ ಅವರು ನನಗೆ ಉಪದೇಶಿಸಲು ನಿರಾಕರಿಸಿದ್ದು ಅಲ್ಲದೆ ಬೇರೆ ಗುರುವನ್ನು ಆಶ್ರಯಿಸಲು ಆಗದಂತೆ ಮಾಡುತ್ತಿರುವೆ ಎಂದು ನನಗೆ ಬಲವಾಗಿ ಅನಿಸಿತೊಡಗಿತು. ಶ್ರೀಮತಿ ಮಾರ್ಪಾ ಅವರು ಗಂಡನ ಬಳಿ ಹೋಗಿ ಹೀಗೆ ಹೇಳಿದರು. ಆ ಮಂತ್ರವಾದಿ ನಮ್ಮನ್ನು ಅಗಲಿ ಇರಲಾಗದೆ ಈಗಲೇ ಹಿಂದುತಿರುಗಿ ಬಂದೆನು. ಅವನಿಗೆ ಬಂದು ನಮಸ್ಕರಿಸಿಕೊಳ್ಳಲು ಹೇಳಲೇ ಆಗ ಮಾರ್ಪಾ ಅವರು ಹೀಗಂದರು. ಅವನು ನಮ್ಮ ಮೇಲಿನ ಪ್ರೇಮದಿಂದ ಹಿಂದುತಿರುಗಲಿಲ್ಲ. ಆದರೂ ಬಂದು ನಮಸ್ಕರಿಸಿಕೊಳ್ಳಬಹುದು. ನಾನು ಮತ್ತೆ ಹೋಗಿ ನಮಸ್ಕಾರ ಮಾಡುತ್ತಿರುವಂತೆಯೇ ಗುರುಗಳೆಂದರು. ಹೇಳೋ ಮಂತ್ರವಾದಿಯ, ಹೀಗೆ ಸಂದಿಗ್ಧಗೊಂಡ ಮನಸ್ಸಿನಲ್ಲಿ ಎಂದಿಗೂ ಇರಬೇಡ. ನಿಜವಾಗಿಯೂ ಉಪದೇಶ ಪಡೆಯಬೇಕು ಎಂದು ನಿಶ್ಚಯಿಸಿಕೊಂಡ ಮೇಲೆ ನಿನ್ನ ಜೀವನವು ತ್ಯಜಿಸಲು ಸಹ ಸಿದ್ಧಗೊಂಡಿರಬೇಕು. ಈಗ ಹೋಗು. ಇನ್ನೂ ಮನೆಯ 3 ಅಂತಸ್ತುಗಳ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸು. ತದನಂತರ ನಿನ್ನ ಹೆಬ್ಬಯಕೆಯು ಪೂರ್ಣಗೊಳ್ಳುತ್ತದೆ. ನಿನಗಿನ್ನೂ ನನ್ನ ಮೇಲೆ ಸಂದೇಹಗಳೇನಾದರೂ ಇದ್ದರೆ ಹೊರಟು ಹೋಗು. ಸಂದೇಹಗಳಲ್ಲಿ ನಿನಗೆ ಇಲ್ಲಿ ಒದಗಿಸುವ ಊಟ ತಿಂಡಿಗಳು ದಂಡವಾಗುತ್ತವೆ ಎಂದರು. ಇನ್ನೇನೂ ಮಾತನಾಡಲಿಕ್ಕೆ ನನಗೆ ಧೈರ್ಯ ಸಾಲದೆ ಅಲ್ಲಿಂದ ಹೊರಬಂದನು. ಆದರೆ ಗುರುಪತ್ನಿಗೆ ಹೀಗೆ ಹೇಳಿದನು. ಅಮ್ಮ, ನನಗೆ ನನ್ನ ಅಮ್ಮನ್ನು ನೋಡಬೇಕೆಂದು ಉತ್ಕಟಿಚ್ಛೆಯಾಗುತ್ತಲಿದೆ. ಹೇಗೋ ನನಗೆ ನಮ್ಮ ಗುರುಗಳು ಉಪದೇಶದ ಕೊಡರೆಂದು ನನಗೆ ಚೆನ್ನಾಗಿ ಗೊತ್ತು. ಅವರು ಕೊಡುವರೆಂದು ನನಗೆ ದೃಢವಾದ ನಂಬಿಕೆ ಇದ್ದರೆ ನಾನು ಇಲ್ಲೇ ಇದ್ದು ಆ ಮನೆಯ ನಿರ್ಮಾಣವನ್ನು ಪೂರ್ಣಗೊಳಿಸುತ್ತೇನೆ. ಆದರೆ ಅವರು ಯಾವುದಾದರೂ ಕಾರಣ ಹೇಳಿ ಮುಂದೂಡುತ್ತಾರೆ. ಆ ಮನೆಯನ್ನು ಪೂರ್ಣಗೊಳಿಸಿದರೂ ಉಪದೇಶ ಪಡೆಯಲಾಗದೆಂದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ದಯವಿಟ್ಟು ನನ್ನನ್ನು ಮನೆಗೆ ಹೋಗೆಗೊಡಿ ಎನ್ನುತ್ತಾ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಹೊರಡಲನುವಾದನು. ಆಗ ಅವರು ಹೀಗೆಂದರು. ನೀನು ಹೇಳುವುದು ಸತ್ಯ. ನಾನು ನಿನಗೆ ಬೇರೊಬ್ಬ ಗುರುವನ್ನು ತೋರಿಸುತ್ತೇನೆಂದು ವಾಗ್ದಾನ ಮಾಡುತ್ತಿದ್ದೇನೆ. ನಿನ್ನ ಗುರುಗಳು ಶಿಷ್ಯರೊಬ್ಬರು ಇರುವರು. ಅವರಾದರೂ ಇವರಿಂದ ಎಲ್ಲ ಉಪದೇಶಗಳನ್ನು ಪಡೆದಿರುವರು. ಅವರೇ ಗೋಗ್ಡನ್-ಚು-ಡೋರ್. ಅವರು ಕಳೆದ ಸಲ ನಡೆದೆ ಗುರುಗಳ ಉಪದೇಶ ಕ್ರತುವಿಗೂ ಬಂದಿದ್ದರು. ನೀನು ಕೆಲವು ಕಾಲ ಇಲ್ಲಿಯೇ ಇದ್ದು ಕಟ್ಟಡದ ಕೆಲಸ ಮಾಡುತ್ತಿರುವಂತೆ ನಟಿಸುತ್ತಾ ಕಾಲ ಕಳೆಯುತ್ತಿರು. ಅವರ ಗೋಗ್ಡನ್ ರ ಬಳಿಯಿಂದ ನಿನಗೆ ಬೇಕಾದದ್ದು ದೊರೆಯುವಂತೆ ನಾನು ಸಹಾಯವಾಗುತ್ತೇನೆ ಎಂದವರು ಅಭಯವೀಯಲು ನನಗೆ ಸಂತೋಷ ಉಂಟಾಗಿ ದೀಕ್ಷಾಬದ್ಧನಾಗಿ ಮತ್ತೆ ಕೆಲಸದಲ್ಲಿ ಮುಳುಗಿದನು. ಗುರುದೇವರಾದ ನರೋಪಾರವರು ಜೀವಿಸಿದ್ದಾಗ ಪ್ರತಿ ತಿಂಗಳು 10ನೆಯ ದಿನ ಪವಿತ್ರವಾದ ದಿನವೆಂದು ಆಚರಿಸುತ್ತಿದ್ದರು. ತರುವಾಯ ಮಾರ್ಪಾ ಅವರು ಸಹ ಆ ಸಂಪ್ರದಾಯವನ್ನೇ ಆಚರಿಸುತ್ತಿರುವರು. ಅಂತಹ ಒಂದು ಪವಿತ್ರ ದಿನದಂದು ಶ್ರೀಮತಿ ಮಾರ್ಪಾರವರು ನನ್ನ ಗುರುವನ್ನು ಮೋಸಗೊಳಿಸಲು ಒಂದು ಮಾರ್ಗವನ್ನು ಕಂಡುಕೊಂಡರು. ಒಂದು ದಿನ ಅವರು ಗಾಢವಾಗಿ ಬೀರು ತಯಾರಿಸಿ 3 ಬಟ್ಲಗಳಲ್ಲಿ ತುಂಬಿಸಿದರು. ಮೊದಲ ಪಾತ್ರೆಯಲ್ಲಿ ಇದ್ದ ಗಾಢವಾದ ಬೀರನ್ನು ಗಂಡನಿಗಿತ್ತು. ಅವರ ಹೊಟ್ಟೆ ತುಂಬ ಕುಡಿಸಿದರು. ತದನಂತರ ಅದಕ್ಕಿಂತಲೂ ಕಡಿಮೆ ಗಾಢವಾಗಿರುವ ಬೀರನ್ನು ಬೇರೆಯವರಿಗೆ ಕುಡಿಸಿ 3ನೆಯ ಪಾತ್ರೆಯಲ್ಲಿ ಇದ್ದ ತೆಳ್ಳಗಿರುವ ಬೀರನ್ನು
ತೆಳ್ಳಗಿರುವ ಬೀರನ್ನು ನಾವು ಸ್ವಲ್ಪವಾಗಿ ಕುಡಿದಂತೆ ಮಾಡಿದೆವು. ಇಷ್ಟರಲ್ಲಿಯೇ ಮನೆಯಲ್ಲಿದ್ದವರೆಲ್ಲರೂ ಗಾಢವಾಗಿ ನಿದ್ರೆಗೆ ಜಾರಿದರು. ಆಗ ಆಕೆ ಮಾರ್ಪಾರವರ ಕೋಣೆಗೆ ತೆರಳಿ ಅಲ್ಲಿಂದ ನರೋಪ ಅವರಿಗೆ ಸೇರಿದ್ದು 2 ಪವಿತ್ರವಾದ ವಸ್ತುಗಳಾದ ಜಪಮಾಲೆ ಮತ್ತು ಹೂವಿನ ಹಾರವನ್ನು ಅಪಹರಿಸಿ ಗೋಗ್ಡನ್ ಅವರಿಗೆ ಬಹುಮಾನವಾಗಿ ಕೊಡುವ ರುಮಾಲಿನಲ್ಲಿ ಸುತ್ತಿ ನನಗೆ ಉಪದೇಶಿಸಬೇಕು ಎಂದು ಮಾರ್ಪಾರವರು ಬರೆದಂತೆಯೇ ಪತ್ರ ಬರೆದು ಅವುಗಳೆರಡನ್ನೂ ನನಗೆ ಕೊಟ್ಟು ಗೋಗ್ಡನ್ ಅವರನ್ನು ಕಾಣಬೇಕೆಂದು ಹೇಳಿ ಅವರ ವಿಳಾಸದ ವಿವರಗಳನ್ನು ತಿಳಿಸಿದರು. ಹಾಗೆ ನನ್ನಲ್ಲಿ ಹೊಸ ಆಸೆಗಳು ಚಿಗುರುತ್ತಿದ್ದಂತೆಯೇ ನಾನು ಟಿಬೆಟ್ನ ಮಧ್ಯಪ್ರಾಂತಕ್ಕೆ ಹೊರಟು ಹೋದನು. 2 ದಿನಗಳ ತರುವಾಯ ಲಾಮಾ ಮಾರ್ಪಾ ಅವರು ನಾನು ಮಿಲಾರೆಪ ಏನು ಮಾಡುತ್ತಿರುವೆ ಎಂದು ಅವರ ಶ್ರೀಮತಿಯನ್ನು ಕೇಳಿದರು. ಆಗ ಆಕೆ, ಅವನು ರಸ್ತೆಯ ಮೇಲೆ ಹೋಗುತ್ತಿರುವೆ ಅಂದುಕೊಳ್ಳುತ್ತೇನೆ, ಆದರೆ ಎಲ್ಲಿಗೆ ಎಂದು ಮಾತ್ರ ಹೇಳಬಲ್ಲೆನು. ಎಷ್ಟು ಶ್ರಮಪಟ್ಟು ಕೆಲಸ ಮಾಡಿದರೂ ನಿಮ್ಮನ್ನು ತೃಪ್ತಿಪಡಿಸಲಾಗದೆ ಹೋದೆಂದು ಆತ ನಿಮ್ಮಿಂದ ಉಪದೇಶ ಪಡೆಯುವುದು ಅಷ್ಟು ಸುಲಭವಲ್ಲವೆಂದು ಬಹಳವಾಗಿ ಏಟುಗಳು ಒದಗಗಳನ್ನು ಮಾತ್ರವೇ ಪಡೆದ ಅವನು ಬೇರೊಬ್ಬ ಗುರುವನ್ನು ಹುಡುಕಲು ಹೋಗಿರುವನು. ಈ ವಿಚಾರವನ್ನು ನಿಮಗೆ ಹೇಳಿದರೆ ನನ್ನನ್ನು ಹೊಡೆಯುತ್ತೀರೆಂದು ಮರುಮಾತಾಡದೆ ಸುಮ್ಮನಿರುವುದೇ ಒಳ್ಳೆಯದೆನಿಸಿತು. ಹಾಗಾಗಿ ಸುಮ್ಮನಿದ್ದನು. ಇಲ್ಲಿ ಅವನನ್ನು ಹಿಡಿದಿಡು ಪಂಥದೇ ಏನೂ ಇಲ್ಲ ಎಂದರವರು. ಉದ್ವೇಗದಿಂದ ಮಾರ್ಪಾರವರ ಮುಖವು ಕಪ್ಪಾಯಿತು. ಎಲ್ಲಿಗೆ ಹೋದನು, ಯಾವಾಗ ಹೋದನು ಎಂದು ಗರ್ಜಿಸಿದರು. 2 ದಿನಗಳಾದವು ಎಂದರು ಆಕೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ಮೌನವಾಗಿ ಇದ್ದ ಅವರು ಮಂದಸ್ವರದಲ್ಲಿ ತನಗೆ ತಾನು ಏನೋ ಹೇಳಿಕೊಳ್ಳುತ್ತಿರುವಂತೆ ಹೀಗೆ ಹೇಳಿದರು. ನನ್ನ ಶಿಷ್ಯನು ಈಗ ತುಂಬ ದೂರ ಹೋಗಿರಲಾರನು. ಅವರು ಹಾಗೆಂದುಕೊಂಡ ಸಮಯದಲ್ಲೇ ಸರಿಯಾಗಿ ನಾನು ಗೋಗ್ಡನ್ ಮನೆ ಸೇರಿದನು. ಈಗ ಅವರು ಶ್ರೇಷ್ಠ ಗುರುಗಳೆಂದು ಖ್ಯಾತಿಗಳಿಸಿದ್ದರು. ನಾನು ಅಲ್ಲಿಗೆ ಹೋಗಿ ಸೇರಿದಾಗ ಅವರು ಶಿಷ್ಯಗಳೊಂದಿಗೆ ಆಧ್ಯಾತ್ಮ ಗೋಷ್ಠಿ ನಡೆಸುತ್ತಿದ್ದರು. ಆಗ ಅವರೊಂದು ಗ್ರಂಥದಿಂದ ಓದುತ್ತಿದ್ದ ವಾಕ್ಯಗಳು ನನಗಿನ್ನೂ ಜ್ಞಾಪಕವಿದೆ. ವಿವರಿಸಿ ಹೇಳುವೆನು. ನಾನೇ ಕೇಳುವವನೂ ನಾನೇ, ನಿನಗೆ ಜಗದ್ಗುರುವೂ ನಾನೇ, ಭಕ್ತರ ಪ್ರಪಂಚದ ಪರಿಸ್ಥಿತಿಗಳಿಗೆ ಅತೀತವಾಗಿರುವವನೂ ನಾನೇ, ನಾನು ಆನಂದ ಸ್ವರೂಪಿ ಎಂದು ಹೇಳುತ್ತಿದ್ದರು. ಅದೇ ಸಮಯದಲ್ಲಿ ಶಿಷ್ಯ ವೃಂದಕ್ಕೆ ಅತಿ ಸಮೀಪದಲ್ಲಿ ನಿಂತ ನನ್ನನ್ನು ಅವರು ಗುರುತಿಸಿದರು. ದೂರದಿಂದಲೇ ನಾನು ಅವರಿಗೆ ನಮಸ್ಕಾರ ಮಾಡಿದೆನು. ನನ್ನನ್ನು ಗುರುತಿಸಿದ್ದಕ್ಕೆ ಸಂಕೇತವಾಗಿ ಅವರು ತಮ್ಮ ತಲೆಯ ಮೇಲೆ ಇದ್ದ ಟೋಪಿಯನ್ನು ಮೇಲಕ್ಕೆ ತೆಗೆದರು. ನಾನು ನಮಸ್ಕರಿಸಿದ ಪದ್ಧತಿಯನ್ನು ನೋಡಿಯೇ ಅವರು ನಾನು ಮಾರ್ಪಾರವರ ಶಿಷ್ಯ ಬೃಂದದವನೆಂದು ಗುರುತಿಸಿದರು. ಅವರು ಆ ವಾಕ್ಯಗಳನ್ನು ಓದುತ್ತಿರುವ ಸಮಯದಲ್ಲಿಯೇ ನಾನು ಅಲ್ಲಿಗೆ ಹೋದ್ದರಿಂದ ಅದನ್ನವರು ಶುಭಶಕುನವೆಂದೆಣಿಸಿ ಆ ಶುಭಶಕುನದಿಂದ ನಾನು ಮುಂಬರುವ ದಿನಗಳಲ್ಲಿ ಸಿದ್ಧಪುರುಷನಾಗುತ್ತೇನೆ ಎಂದು ಗ್ರಹಿಸಿದರು. ತದನಂತರ ಅವರು ನಾನು ಯಾರು, ಯಾವ ಕಾರಣಕ್ಕಾಗಿ ಬಂದಿರುವೆನೋ ತಿಳಿದುಕೊಳ್ಳಲೊಸಗೆ ತಮ್ಮ ಶಿಷ್ಯರಲ್ಲೊಬ್ಬರನ್ನು ನನ್ನ ಬಳಿಗೆ ಕಳುಹಿಸಿದರು. ನಾನು ನಡೆದಿದ್ದನ್ನೆಲ್ಲವನ್ನೂ ಮರೆಮಾಚಿ ಕೇವಲ ಅವರಿಗೆ ಬಿಡುವಿಲ್ಲದ ಕಾರಣ ನನಗೆ ಉಪದೇಶವೂ ಉಪದೇಶಿಸುವುದಕ್ಕಾಗದ್ದರಿಂದ ನಿಮ್ಮಲ್ಲಿಗೆ ಕಳುಹಿಸಿರುವೆ ಎಂದು ಗುರುಗಳ ಬಳಿಯಿಂದ ನರೋಪಾರವರ ವಸ್ತುಗಳನ್ನು ಅವರಿಗೆ ಕಾಣಿಕೆಯಾಗಿ ತಂದಿದ್ದೇನೆಂದು
ಹೇಳಿದನು. ಆಗ ಅವರಿಗೆ ನಾನು ಮಂತ್ರವಾದಿ ಎಂದು ಜ್ಞಾಪಕವಾಯಿತು. ನರೋಪಾರವರ ವಸ್ತುಗಳನ್ನು ತಂದಿದ್ದೇನೆಂದು ನಾನು ಹೇಳುತ್ತದಂತೆಯೇ ಅವರಿಗೆ ಅಮಿತ ಆನಂದ ಆಯಿತು. ಒಡನೆಯೇ ಅವರು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಬೇಕೆಂದು ಶಿಷ್ಯರಿಗೆ ಆಜ್ಞಾಪಿಸಿದರು. ಅವರು ಕುಳಿತಿದ್ದ ವೇದಿಕೆಯ ಬಳಿ ತೆರಳಿ ಮತ್ತೆ ನಮಸ್ಕರಿಸಿ ನಾನು ತಂದ ವಸ್ತುಗಳನ್ನು ಅವರಿಗಿತ್ತನು. ಅವುಗಳನ್ನು ಸ್ವೀಕರಿಸಿದ ಅವರು ಭಾವಪರವಶರಾದರು. ತದನಂತರ ಅವುಗಳನ್ನು ಪೂಜಾಪೀಠದ ಮೇಲಿರಿಸಿ ಶ್ರೀಮತಿ ಮಾರ್ಪಾರವರು ಬರೆದ ಪತ್ರವನ್ನು ಎತ್ತರಿಸಿದ ಧ್ವನಿಯಲ್ಲಿ ಹೀಗೆ ಓದಿದರು. ಶೀಘ್ರದಲ್ಲಿಯೇ ನಾನು ಏಕಾಂತವಾಸಕ್ಕಾಗಿ ತೆರಳುತ್ತಿದ್ದೇನೆ. ಈ ಮಂತ್ರವಾದಿಯು ಉಪದೇಶಕ್ಕಾಗಿ ಆತುರತೆಯುತ್ತಿರುವುದರಿಂದ ಅವನಿಗೆ ಉಪದೇಶವನ್ನು ಮತ್ತು ದೀಕ್ಷೆಯನ್ನು ನೀಡಲೊಸಗೆ ನಿನ್ನ ಬಳಿ ಕಳುಹಿಸುತ್ತಿದ್ದೇನೆ. ನನ್ನ ಆಜ್ಞೆಯ ಕುರಿಹಿಗಾಗಿ ನಿನಗೆ ನರೂಪಾರವರ ಜಪಮಾಲೆ ಮತ್ತು ಹೂವಿನ ಹಾರವನ್ನು ಕಳುಹಿಸುತ್ತಿರುವೆನು. ಗೋರ್ಡನ್ ಅವರು ಪತ್ರವನ್ನು ಓದಿ ಮುಗಿಸಿದ ಮೇಲೆ ನನಗೆ ತಪ್ಪದೆ ಉಪದೇಶವನ್ನು ಕೊಡುತ್ತೇನೆಂದು ಹೇಳುತ್ತಿದ್ದಂತೆಯೇ ನನ್ನ ಹೃದಯವು ಆನಂದದಿಂದ ಉಕ್ಕಿ ಬಂದಿತು. ಆದರೆ ಅವರು ಮಾತುಗಳು ಕೇಳಿದ ತರುವಾಯ ನನ್ನ ಆಸೆಗಳು ಒತ್ತಿಹೋದವು. ನನಗೆ ಬಹಳ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರನ್ನೂ ಡಲ್ ಎಂಬ ಪ್ರದೇಶದಲ್ಲಿ ಹಾದಿಗಳ್ಳರು, ದೋಚುತ್ತಿರುವರು, ದರೋಡೆ ಮಾಡುತ್ತಿರುವ ಆಡು ಮೇಯಿಸಿರುವರ ಮೇಲೆ ಆಲಿಕಲ್ಲಿನ ಮಳೆಯನ್ನು ಸುರಿಸಿ ಅವರಿಗೆ ತಕ್ಕ ನೀತಿಪಾಠವನ್ನು ಕಲಿಸಿ ಬಾ. ನೀನು ಆ ಕೆಲಸ ಮುಗಿಸಿದ ಮೇಲೆ ನಿನಗೆ ಉಪದೇಶವನ್ನು ಕೊಡುತ್ತೇನೆ ಎಂದರು. ಗೋರ್ಡನ್ ಕ್ಷುದ್ರ ವಿದ್ಯೆಗಳನ್ನು ಕಲಿತು ನಂತರ ಆಲಿಕಲ್ಲಿನ ಮಳೆಯನ್ನು ಸುರಿಸುವ ಶಕ್ತಿಯನ್ನು ಪಡೆದ ಆ ದಿನವನ್ನು ನಾನು ತಾಪಶಮನವಾಗುವವರೆಗೂ ಬೈದುಕೊಂಡೆನು. ಗತದಲ್ಲಿ ಮಾಡಿದ ಪಾಪಕರ್ಮಗಳಿಂದ ನಾನು ಹೊರಬರಲಾರೆನೆಂದುಕೊಂಡೆನು. ಇಲ್ಲಿಗೆ ನಾನು ಸತ್ಯಕ್ಕಾಗಿ ಬಂದವನು. ಇಲ್ಲಿ ಮತ್ತೆ ಇನ್ನೊಂದು ಪಾಪಕರ್ಮವನ್ನು ಮಾಡೆಂದು ಹೇಳುತ್ತಿರುವರು. ಮನುಷ್ಯರಿಗೆ, ಪ್ರಾಣಿಗಳಿಗೆ, ಆಸ್ತಿಪಾಸ್ತಿಗಳಿಗೆ ನಷ್ಟವನ್ನುಂಟು ಮಾಡಿ ದುಃಖವನ್ನು ಮೇಲೆಳೆದುಕೊಳ್ಳುವ ಈ ಪಾಪಿಷ್ಟಿ ಶಕ್ತಿಯನ್ನು ನಾನೇನಾದರೂ ಪಡೆದನೇನೋ? ಈಗ ನನಗೆ ಬೇರೆ ದಾರಿ ಇಲ್ಲದಾಯಿತೇ ಎಂದು ಬಾಧೆಪಟ್ಟೆನು. ಈಗ ಅವರು ಕೋರಿದ್ದನ್ನು ನೆರವೇರಿಸಿಲ್ಲವೆಂದರೆ ನನಗೆ ಉಪದೇಶ ಕೊಡರು. ಆ ಕಾರಣದಿಂದ ನಾನು ತಡಮಾಡದೆ ಹೊರಟು ಆ ಗ್ರಾಮಕ್ಕೆ ತೆರಳಿ ವೃದ್ಧೆಯೊಬ್ಬರ ಮನೆಯಲ್ಲಿ ಉಳಿದುಕೊಂಡೆನು. ಕಾರ್ಮೋಡಗಳು ಸುತ್ತಲೂ ಆವರಿಸಿ ಹನಿಗಳು ಬೀಳುತ್ತಿದ್ದಂತೆಯೇ ಆ ಮುದುಕಿಯು ತನಗೆ ತಿನ್ನಲು ಸಿಗದೆ ಹಸಿವೆಯಿಂದ ಸಾವು ಬರುವುದೆಂದು ಶೋಕಿಸುತ್ತಾ ಅಳತೊಡಗಿದಳು. ಆಕೆಯ ಶೋಕವು ನನ್ನನ್ನು ಮರುಗುವಂತೆ ಮಾಡಿತು. ಆಕೆಯಾದರೂ ದೀನಳಾಗಿದ್ದಳು. ಆಕೆಯ ಹೊಳವಳೆಲ್ಲಿದೆಯೋ ಅವಳಿಗೆ ಬಂದಂತೆ ಚಿತ್ರಿಸಿ ತೋರಿಸಿದನು. ಆಕೆಯ ಹೊಲವು ತ್ರಿಭುಜಾಕಾರವಾಗಿದ್ದು ಒಂದು ಮೂಲೆಯು ಬಹಳ ಉದ್ದವಾಗಿತ್ತು. ಆ ಚಿತ್ರದ ಮೇಲೆ ಬೇಯಿಸಲು ಉಪಯೋಗಿಸುವ ಮಣ್ಣಿನ ಪಾತ್ರೆಯನ್ನು ಹಾಕಿದನು. ಅದು ಪ್ರಮಾದವಾಗಿದ್ದರೂ ಆಕೆಯ ಹೊಲವು ಹಾಳಾಗಬಾರದೆಂದು ಏಕಾಗ್ರತೆಯಿಂದ ಭಾವಿಸಿದನು. ಹಾಗೆ ಮಾಡಿದ ಮೇಲೆ ನಾನು ಬೋರಲು ಹಾಕಿದ ಮಣ್ಣಿನ ಪಾತ್ರೆಯಿಂದಾಚಿ ಈಚೆಗೆ ತೆರೆದುಕೊಂಡಿದ್ದ ಹೊರಭಾಗದ ಚಿತ್ರಪಟದ ತುದಿಯ ಭಾಗ ಬಿಟ್ಟರೆ ಮಿಕ್ಕ ಹೊಲದ ಭಾಗವೆಲ್ಲವೂ ಏನೋ ಹಾಳಾಗದೆ ಹಚ್ಚಹಸುರಾಗಿ ಸುರಕ್ಷಿತವಾಗಿ ಇದ್ದಿತು. ನನ್ನ ಕೆಲಸವೆಲ್ಲವೂ ಮುಗಿದ ಮೇಲೆ ನಾನು ಮಾಡಿದ ವಿನಾಶವನ್ನು ಪರ್ಯವೇಕ್ಷಿಸಿದೆನು. ವೃದ್ಧೆಯ ಹೊಲವೊಂದು ಹಚ್ಚ ಹಸುರಾಗಿರುವುದ ಬಿಟ್ಟರೆ ಮಿಕ್ಕ ಹೊಲಗಳೆಲ್ಲವೂ ನನ್ನ ದೃಷ್ಟಿಗೆ ಗೋಚರವಾಗುವಷ್ಟು ಭಾಗವೆಲ್ಲವೂ ನಾಶಗೊಂಡಿದ್ದವು. ನಾನು ಗೋರ್ಡನ್ನರ ಬಳಿ ಹಿಂದುತ್ತಿರುವಾಗ ದಾರಿಯಲ್ಲಿ ನನಗೊಬ್ಬ
ಆಡು ಮೇಯಿಸುವವನು ಮತ್ತು ಅವನ ಹಸಿಗೊಸೆ ಎದುರಾದರು. ಬಿರುಗಾಳಿಯ ಅಬ್ಬರಕ್ಕೆ ಅವರ ಆಡುಗಳ ಮಂದೆಯನ್ನು ಕಳೆದುಕೊಂಡಿದ್ದರು. ಈ ಬಿರುಗಾಳಿಯ ಅಬ್ಬರವೆಲ್ಲಕ್ಕೂ ನೀವು ಯಾತ್ರಿಕರನ್ನು ಬಾಧೆಗೊಳಪಡಿಸುವುದೇ ಕಾರಣವೆಂದು ಅವರನ್ನು ನಂಬಿಸಿ, ಈ ವಿಷಯವನ್ನು ಈ ಸುತ್ತಮುತ್ತಲಲ್ಲಿ ಎಲ್ಲರಿಗೂ ತಿಳಿಯುವಂತೆ ಮಾಡಿದನು. ತದನಂತರ ಅವರು ಗೋಗ್ಡನ್ ಅವರವರಿಗಿರುವ ಶಕ್ತಿ ಸಾಮರ್ಥ್ಯಗಳಿಗೆ ಭಯಪಟ್ಟು ಅವರ ಭಕ್ತರಾದರು. ನಾನು ಹಿಂದಿರುಗುವ ದಾರಿಯ ಗಿಡಗಳಡಿಯಲ್ಲಿ ಗುಂಪಾಗಿ ಸತ್ತು ಬಿದ್ದಿರುವ ಪಕ್ಷಿಗಳನ್ನು ನೋಡುತ್ತಿರುವಂತೆಯೇ ನಾನು ಮಾಡಿದ ಕೆಲಸಕ್ಕೆ ನನ್ನ ಬಗ್ಗೆಯೇ ನನಗೆ ಅಸಹ್ಯ ಉಂಟಾಯಿತು. ಸತ್ತ ಪಕ್ಷಿಗಳನ್ನು ಮತ್ತು ಜಂತುಗಳನ್ನು ಆರಿಸಿಕೊಂಡು ನನ್ನ ಟೋಪಿಯನ್ನು ಕೋಟನ್ನು ಅವುಗಳಿಂದ ತುಂಬಿಕೊಂಡು ಗೋಗ್ಡನ್ ಅವರ ಮನೆ ಸೇರಿ ಅವರ ಮುಂದೆ ಅವುಗಳನ್ನು ರಾಶಿಯಾಗುವಂತೆ ಒಂದೆಡೆ ಸುರಿಸಿದನು. ಗುರೂಜಿ, ನಾನಿಲ್ಲಿಗೆ ಜ್ಞಾನ ಪಡೆಯೋಣ ಎಂದು ಬಂದು ಮತ್ತಷ್ಟು ಪಾಪಕರ್ಮಗಳನ್ನು ಮಾತ್ರವೇ ಪಡೆದೆನು. ಇಂತಹ ದುಷ್ಟವಾದ ನನ್ನನ್ನು ಸ್ವಲ್ಪ ಕನಿಕರಿಸಿ ಎನ್ನುತ್ತಾ ಆಳಹತ್ತಿದೆನು. ಲಾಮಾರವರು ಹೀಗೆಂದರು: ನಿರಾಶನಾಗಬೇಡ. ನಿಜವಾಗಿಯೂ ನೀನಷ್ಟು ಹೆದರಬೇಕಾಗಿಲ್ಲ. ನನ್ನಲ್ಲಿ ನಂಬಿಕೊಂಡು ನೀನು ಸೃಷ್ಟಿಸಿದ ಬಿರುಗಾಳಿಯಿಂದ ಸತ್ತು ಹೋದ ಜೀವಿಗಳಿಗೆ ಯಾವ ಹಾನಿಯೂ ಆಗಲಿಲ್ಲ. ನಂಬಿಕೆ ಇಲ್ಲದಿದ್ದಲ್ಲಿ ಆಗೋ ಅಲ್ಲಿ ನೋಡು ಎನ್ನುತ್ತಾ ಅವರು ಕಣ್ಣು ಮುಚ್ಚಿಕೊಂಡು ಕೆಲವು ನಿಮಿಷಗಳ ಮೌನವಾಗಿ ಕುಳಿತು ಹಠಾತ್ತಾಗಿ ಚಿಟಿಕೆಯನ್ನು ಹಾಕುತ್ತಿದ್ದರಂತೆಯೇ ಸತ್ತು ಹೋದ ಪಕ್ಷಿಗಳೆಲ್ಲವೂ ರೆಕ್ಕೆಗಳನ್ನು ಬಡಿಯುತ್ತಾ ಗಾಳಿಯಲ್ಲಿ ಹಾರಿಕೊಂಡು ಹೋದವು. ಇಲಿಗಳಾದರೂ ಸಿಕ್ಕ ಜಾಗದಲ್ಲಿ ತೂರಿಕೊಂಡವು. ಲಾಮಾರವರಲ್ಲಿ ಬುದ್ಧತ್ವದ ಚಿಹ್ನೆಗಳನ್ನು ಆಗ ಕಂಡೆನು. ನಾನು ನಿರ್ಮಲವಾದ ಆನಂದದಿಂದಲೂ ಕೃತಜ್ಞತೆಯಿಂದಲೂ ತೇಲಿ ಹೋದೆನು. ಕಡೆಗೆ ಏನಾದರೂ ಎಷ್ಟಾದರೂ ನಾನು ಉಪದೇಶವನ್ನು ಪಡೆದೇ ತೀರಿದೆನು. ಮಾರ್ಪಾರವರಿಂದ ಗೋಗ್ಡನ್ ರವರು ಪಡೆದ ಉಪದೇಶವೇ ನನಗೂ ಲಭಿಸಿತು. ಗೋಗ್ಡನ್ ಅವರ ಮನೆ ಎದುರಿಗಿರುವ ಗುಹೆಯೊಂದನ್ನು ನಿವಾಸಕ್ಕಾಗಿ ಶುಭ್ರಪಡಿಸಿಕೊಂಡು ಆಹಾರವನ್ನು ಸ್ವೀಕರಿಸಲು ಮತ್ತು ನಾನು ಹೊರಹೋಗಲು ಮಾತ್ರ ಸ್ವಲ್ಪ ಖಾಲಿ ಜಾಗವನ್ನು ಬಿಟ್ಟು ಪೂರ್ವದ ಆಚಾರದಂತೆಯೇ ಒಳಗಿನಿಂದ ಗುಹೆಯನ್ನು ಮುಚ್ಚಿಕೊಂಡೆನು. ಗುರುಗಳು ವಿವರಿಸಿ ಹೇಳಿದ ಧ್ಯಾನ ಪದ್ಧತಿಗಳಲ್ಲಿಯೇ ನಾನು ಸಾಧನೆ ಮಾಡಿದನು. ನಾನು ಎಷ್ಟು ಶ್ರದ್ಧೆಯಿಂದ ಸಾಧನೆ ಮಾಡಿದರೂ ಸಹ ಮಾರ್ಪಾರವರ ಅನುಮತಿಯಿಲ್ಲದ ಕಾರಣ ಆಧ್ಯಾತ್ಮ ಪ್ರಗತಿಯನ್ನು ಸ್ವಲ್ಪವೂ ಪಡೆಯಲಾಗಲಿಲ್ಲ. ಹೀಗಿರಬೇಕಾದರೆ ಒಂದು ದಿನ ಗೋಗ್ಡನ್ ಅವರು ಗುಹೆಯ ಬಳಿ ಬಂದು ಆ ಧ್ಯಾನದಲ್ಲಿ ಪ್ರತ್ಯೇಕವಾಗಿ ಅನುಭವವೇನಾದರೂ ಆಯಿತೇ ಎಂದು ಕೇಳಿದರು. ಅಂತಹ ಅನುಭವಗಳೇನೂ ಆಗಲಿಲ್ಲವೆಂದು ಹೇಳಿದ ತರುವಾಯ ಅವರು ಯಾತಕ್ಕಾಗಲಿಲ್ಲ, ಎಲ್ಲಿಯಾದರೂ ದೊಡ್ಡ ದೋಷವಿದ್ದರೆ ಮಾತ್ರ ಈ ರೀತಿಯಲ್ಲಿ ಸಾಧನೆ ಫಲಿಸದು ಎಂದರು. ಏನಾಗಿರಬಹುದಪ್ಪ? ನಮ್ಮ ಗುರುಗಳ ಆಜ್ಞೆ ಇಲ್ಲವೆಂದುಕೊಳ್ಳುವುದಾದರೆ ಅವರು ಕಳುಹಿಸಿದ ವಸ್ತುಗಳು ಉಂಗುರವೂ ಇದೆ ಅಲ್ಲವೇ? ಆದರೂ ನೀನು ಸಾಧನೆಯನ್ನು ಬಿಡದೆ ಮುಂದುವರಿಸುತ್ತಿರು ನೋಡೋಣ ಎಂದರು. ಅವರು ಹಾಗೆನ್ನುತ್ತಿದ್ದಂತೆಯೇ ಎಲ್ಲಿ ಲೋಪ ಉಂಟಾಗಿದೆಯೋ ನನಗೆ ಅರ್ಥವಾಗಿ ನಿಜವನ್ನು ಕಕ್ಕುವಂತಾದರೂ ಧೈರ್ಯ ಸಾಲದೆ ಸುಮ್ಮನಾದೆನು. ನನ್ನ ಪರಿಸ್ಥಿತಿಯು ಮತ್ತೆ ಮೊದಲಿನಂತಾಯಿತು. ಮಾರ್ಪಾರವರೊಂದಿಗೆ ರಾಜಿ ಮಾಡಿಕೊಳ್ಳುವುದ ಬಿಟ್ಟರೆ ಅನ್ಯ ಮಾರ್ಗವಿರಲಿಲ್ಲ. ಇಷ್ಟರಲ್ಲಿ ನನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಧ್ಯಾನವನ್ನು ಮುಂದುವರಿಸಿದನು. ನನ್ನ ಸ್ಥಿತಿಯು ಹೀಗಿರಲು ಇಷ್ಟರಲ್ಲಿ ಮಾರ್ಪಾರವರು ತಮ್ಮ ಮಗನ ಮನೆಯನ್ನು ಬೇರೊಬ್ಬರಿಂದ ಪೂರ್ಣಗೊಳಿಸಿ ಮನೆ ಮೇಲೆ ಹೊದಿಕೆಯನ್ನು ಹಾಕಲು ಬೇಕಾದ ಮೇಲ್ಛಾವಣಿಗೆ ಉಪಯೋಗಿಸುವ ಮರದ ದಿಮ್ಮಿಗಳನ್ನು ಸಮೃದ್ಧವಾಗಿ ಕಳುಹಿಸೆಂದು ಬರೆಯುತ್ತಾ ಮನೆಯ ಅಲಂಕಾರ ಕಾರ್ಯವೆಲ್ಲವೂ ಪೂರ್ಣಗೊಳ್ಳುತ್ತಿದ್ದಂತೆಯೇ ಗೃಹಪ್ರವೇಶವು ನಡೆಯುತ್ತದೆ ಎಂದು ಆ ಸಮಯದಲ್ಲಿಯೇ ತಮ್ಮ ಮಗನ ಉಪನಯನವೂ ಸಹ ನಡೆಯುವುದರಿಂದ
ಗೋಗ್ಡನ್ ತಪ್ಪದೇ ಬರಬೇಕೆಂದು ತಿಳಿಸುತ್ತಾ ಆ ಕೆಲಸಕ್ಕೆ ಬಾರದವ ತೋಪೆಗ ಅಲ್ಲಿದ್ದರೆ ನಿನ್ನೊಂದಿಗೆ ಕರೆದುತಾ ಎಂದು ಪತ್ರದ ಕೊನೆಯಲ್ಲಿ ಬರೆದಿದ್ದರು. ತಕ್ಷಣವೇ ಗೋಗ್ಡನ್ ನನ್ನ ಬಳಿಗೆ ಬಂದು ಗುಹಗಿದ್ದ ಸಂಧಿಯಿಂದ ಮಾರ್ಪಾರವರು ಬರೆದ ಪತ್ರವನ್ನು ಓದಿ ಕೇಳಿಸಿದರು. ಈ ಪತ್ರದಿಂದ ನೀನು ಉಪದೇಶವನ್ನು ಪಡೆಯಲು ಮಾರ್ಪಾರವರ ಅನುಮತಿ ಇಲ್ಲವೆಂದು ಕಾಣುತ್ತದೆ ಎಂದರು. ನಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದಿರಲು ಆಗಲಿಲ್ಲ. ಲಾಮಾರವರು ನನಗೆ ಅವರಿಗಾಗಿಯ ಅನುಮತಿ ನೀಡಲಿಲ್ಲ. ಅವರ ಪತ್ನಿಯವರು ಪತ್ರವನ್ನು ಬರೆದು ವಸ್ತುಗಳನ್ನು ಕೊಟ್ಟು ಕಳುಹಿಸಿದರು ಹೆಚ್ಚಿಸಿದನು. ಆದ್ದರಿಂದಲೇ ನಿನಗೆ ಸಾಧನೆಯಲ್ಲಿ ಯಾವ ಅನುಭವವೂ ದೊರಕಲಿಲ್ಲ. ಜೊತೆಗೆ ಸಮಯವೆಲ್ಲವೂ ವ್ಯರ್ಥವಾಯಿತು. ಗುರುಗಳ ಅನುಮತಿ ಇಲ್ಲದೆ ಯಾವ ಉಪದೇಶವನ್ನು ಪಡೆದರೂ ಫಲಿಸದೆಂದು ನೀನು ತಿಳಿದಿರಬೇಕು. ಏನಾದರೂ ಸರಿ, ನಿನ್ನನ್ನು ನನ್ನೊಂದಿಗೆ ಕರೆದುತಾ ಎಂದು ಅವರು ಬರೆದಿರುವರು. ಆದ್ದರಿಂದ ಬರುವೆಯೋ ಇಲ್ಲವೋ ಹೇಳು ಎಂದು ಕೇಳಲು ಬರುತ್ತೇನೆ. ಆದರೆ ನಿಮ್ಮ ಸೇವಕನಂತೆ ಮಾತ್ರವೇ ನನ್ನನ್ನು ನಿಮ್ಮ ಹಿಂದೆ ಕರೆದೊಯ್ಯಿರಿ ಎಂದು ಗೂಗರೆದನು. ಯಾವಾಗ ಹೊರಡುವುದೆಂದು ನಿಶ್ಚಯಿಸಿದ ಬಳಿಕ ನಿನಗೆ ತಿಳಿಸುತ್ತೇನೆ ಎಂದರು. ಆದ್ದರಿಂದ ಅಲ್ಲಿಯವರೆಗೂ ಗುಹೆಯಲ್ಲಿಯೇ ಇದ್ದು ಬಿಟ್ಟನು. ಇಲ್ಲಿಂದ ಆ ಮರದ ದಿಮ್ಮಿಗಳನ್ನು ಹೊತ್ತೊಯ್ದು ಮಾರ್ಪಾರವರಿಗೆ ತಲುಪಿಸಿ ಮತ್ತೆ ಅಲ್ಲಿಂದ ಹಿಂದಿರುಗುವರು. ಗೃಹಪ್ರವೇಶ ಮುಹೂರ್ತವನ್ನು ತಿಳಿಸಿದ್ದರಿಂದ ಗೋಗ್ಡನ್ ಗುಹೆಯ ಬಳಿಗೆ ಬಂದು ಸನ್ನಿಹಿತಗೊಳ್ಳುತ್ತಿರುವ ಉತ್ಸವದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಮಾತನಾಡಿದರು. ಆಗ ಸಮಯ ಸಾಧಿಸಿ ಮಾರ್ಪಾರವರು ನನ್ನ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿರುವರೇ ಎಂದು ಕೇಳಿದನು. ಪ್ರಸ್ತಾಪಿಸಿರುವರು. ಶ್ರೀಮತಿ ಮಾರ್ಪಾರವರು ನಿನ್ನ ಬಗ್ಗೆ ಪ್ರಸ್ತಾಪಿಸುವರಂತೆ. ನೀನು ಗುಹೆಯಲ್ಲಿ ಏಕಾಂತಾಗಿರುವ ವಿಷಯವನ್ನು ಆಕೆಗೆ ಹೇಳಿದರಂತೆ. ನೀನು ಅಲ್ಲಿ ಮರೆತು ಬಂದ ದಾಳವುದನ್ನು ಇವರಿಗಿತ್ತು ವಸ್ತ್ರದಲ್ಲಿ ಸುತ್ತಿ ತೆಗೆದುಕೊಂಡು ಹೋಗಿ ರಹಸ್ಯವಾಗಿ ನಿನಗೆ ಕೊಡಬೇಕೆಂದು ಹೇಳಿರುವಂತೆ ಎನ್ನುತ್ತಾ ಚೀಲದಿಂದ ದಾಳವೊಂದನ್ನು ಗುಹೆಯೊಳಗೆ ಇತ್ತರು. ಈ ಮಾತುಗಳನ್ನು ಹೇಳಿ ಅವರು ಹೊರಟ ಮೇಲೆ ನಾನು ಆ ದಾಳದಿಂದ ಆಡಲಾರಂಭಿಸಿದನು. ದಾಳವನ್ನು ಬಹಳ ಸಾರಿ ಹಾಕಿದನು. ಹೀಗೆ ಹಾಕುತ್ತಂತೆಯೇ ನನಗೊಂದು ಆಲೋಚನೆ ಬಂದಿತು. ಇದಕ್ಕೂ ಮೊದಲು ಗುರುಪತ್ನಿಯವರು ಆ ದಾಳದ ಬಗ್ಗೆ ಪ್ರಸ್ತಾಪಿಸಲೇ ಇಲ್ಲವಲ್ಲ. ಆಕೆ ನನಗೇತಕ್ಕೆ ಇದನ್ನು ಕಳುಹಿಸಿರಬಹುದು ಎಂಬ ಭಾವನೆ ನನ್ನ ಮನಸ್ಸಿಗೆ ಬರುತ್ತಂತೆಯೇ ತೀವ್ರವಾಗಿ ಬಾಧೆಯುಂಟಾಗಿ ಕೋಪ ಬಂದು ಆ ದಾಳವನ್ನು ನೆಲದ ಮೇಲೆ ಹೊಡೆದನು. ದಾಳ ಹೊಡೆದು ಚೂರು ಚೂರಾಗಿ ಅದರೊಳಗಿಂದ ಸಣ್ಣ ಕಾಗದದ ಚೂರೊಂದು ಹೊರಬಿದ್ದಿತ್ತು. ಅದನ್ನು ತೆಗೆದುಕೊಂಡು ಓದಲು, ಮಗು, ನೀನು ಕೋರಿದ ಉಪದೇಶ ಪಡೆಯಲು ನಿನ್ನ ಗುರುಗಳಾದ ಲಾಮಾ ಗೋಗ್ಡನ್ ಅವರೊಂದಿಗೆ ನೀನೂ ಸಹ ಹಿಂದಿರುಗಿ ಬಾ ಎಂದು ಅದರಲ್ಲಿ ಇತ್ತು. ಆಗ ನನಗೆ ಮಿತಿಮೀರಿದ ಸಂತೋಷವಾಗಿ ನನ್ನ ಚಿಕ್ಕ ಗುಹೆಯಲ್ಲಿಯೇ ಆನಂದದಿಂದ ಹೆಚ್ಚೆ ಹಾಕಿ ಕುಣಿದೆನು. ಆ ತರುವಾಯ ಗೋಗ್ಡನ್ ಅವರು ನನ್ನ ಬಳಿಗೆ ಬಂದು ಮಂತ್ರವಾದಿ, ಪ್ರಯಾಣಕ್ಕೆ ಸಿದ್ಧನಾಗು ಎಂದರು. ನಾನು ಬೇಗ ಪ್ರಯಾಣಕ್ಕೆ ಸಿದ್ಧನಾದನು. ಇದಕ್ಕೂ ಮೊದಲು ಮಾರ್ಪಾರವರು ತನಗಿತ್ತ ವಸ್ತುಗಳನ್ನು ಬಿಟ್ಟು ಬೇರೆ ಎಲ್ಲವನ್ನು ತೆಗೆದುಕೊಂಡು ತಮ್ಮ ಗುರುಗಳಿಗೆ ಕಾಣಿಕೆಯಾಗಿ ಕೊಡಲು ಗೋಗ್ಡನ್ ಅವರು ಹೊರಟರು. ಅವುಗಳಲ್ಲಿ ಬಹಳ ಅಮೂಲ್ಯವಾದ ಸಾಮಗ್ರಿಗಳು, ಪುಸ್ತಕಗಳು, ಪೂಜಾ ಸಾಮಗ್ರಿಗಳು, ವಜ್ರಗಳು, ಬಂಗಾರದ ರೇಖುಗಳಿಂದ ಮಾಡಿದ ಪಾತ್ರೆಗಳು, ಅನೇಕ ವಿಧವಾದ ಪಶು ಸಂಪತ್ತ ಮೊದಲಾದವುಗಳು ಒಳಗೊಂಡಿದ್ದವು. ಆದರೆ ಒಂದು ಕುಂಟು ಮೇಕೆಯನ್ನು ಮಾತ್ರ ಅವರು ಬಿಟ್ಟರು. ಅದನ್ನು ಮಿಕ್ಕ ಆಡುಗಳ ಮಂದೆಯೊಂದಿಗಾಗಲಿ ಪಶುಗಳ ಗುಂಪಿನಲ್ಲಿ ಆಗಲಿ ಸೇರಿಸಲು ಸಮಯವಿಲ್ಲವಂತಾಯಿತು. ಮಾರ್ಪಾರವರಿಗೆ ಕಾಣಿಕೆಯಾಗಿ ಕೊಡೆಂದು ರೇಷ್ಮೆ ವಸ್ತ್ರವನ್ನು ನನಗಿತ್ತರು. ಅವರ ಪತ್ನಿಯೂ ಸಹ ಪುಡಿ ಮಾಡಿದ ಗಿಣ್ಣನ್ನು ಕಾಣಿಕೆಯಾಗಿ ಕಳುಹಿಸಿದರು.
ಸಕಲ ಪರಿವಾರಗಳೊಂದಿಗೆ ನಾವು ಹೊರಟವು. ನಮ್ಮ ಗಮ್ಯಸ್ಥಾನವಿನ್ನೂ ಸ್ವಲ್ಪ ದೂರವೇ ಇರಲು ಗೋಗ್ಡನ್ ಅವರು ನನ್ನನ್ನು ಮೊದಲು ನೀನು ಹೋಗಿ ಎಲ್ಲರೂ ಬರ್ತಿರುವ ಸಮಾಚಾರವನ್ನು ತಿಳಿಸಿ ತೀರಿಸಿಕೊಳ್ಳಲು ಸ್ವಲ್ಪ ಬೀರನ್ನು ಕೋರಿಕೊಳ್ಳೆಂದು ಹೇಳಿ ಕಳುಹಿಸಿದರು. ಹಾಗೆ ನಾನು ಗುರುಗಳ ಮನೆಗೆ ಹಿಂದಿರುಗಿದೆನು. ಮೊಟ್ಟ ಮೊದಲಿಗೆ ಗುರುಪತ್ನಿಯಾದ ಶ್ರೀಮತಿ ಮಾರ್ಪಾರವರನ್ನು ಭೇಟಿ ಮಾಡಿ ಗಿಣ್ಣನ್ನು ಅವರಿಗಿತ್ತು ನಮಸ್ಕರಿಸಿದೆನು. ಆಗ ಮೇಲಂತಸ್ತಿನ ಒಂದು ಕೋಣೆಯಲ್ಲಿ ಮಾರ್ಪಾರವರು ಧ್ಯಾನ ಮಾಡುತ್ತಿದ್ದರು. ನಾನು ಅವರಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ನಾನು ತಂದಿದ್ದ ಉತ್ತರೀಯವನ್ನು ಅವರಿಗೆ ಸಮರ್ಪಿಸ ಹೋದೆನು. ಅವರು ತಕ್ಷಣವೇ ಹಿಂದೆ ಮುಖ ಮಾಡಿ ಕುಳಿತುಕೊಂಡರು. ನಾನು ಮತ್ತೆ ಅವರ ಮುಂದೆ ಹೋಗಿ ನಮಸ್ಕರಿಸಿ ಕಾಣಿಕೆಯನ್ನು ಸಮರ್ಪಿಸ ಹೋದೆನು. ಈ ಬಾರಿ ಅವರು ಒಂದು ಪಕ್ಕಕ್ಕೆ ತಿರುಗಿ ಕುಳಿತುಕೊಂಡರು. ಆದ್ದರಿಂದ ನನ್ನಲ್ಲಿದ್ದ ಧೈರ್ಯವನ್ನೆಲ್ಲ ಕುಡಿಸಿಕೊಂಡು ಹೀಗಂದೆನು. ಪೂಜನೀಯರಾದ ಗುರುದೇವ, ನೀವು ನನ್ನ ಮೇಲೆ ಕೋಪಿಸಿಕೊಂಡು ನನ್ನ ನಮಸ್ಕಾರಗಳನ್ನು ಸ್ವೀಕರಿಸದಿದ್ದರೂ ಲಾಮಾ ಗೋಗ್ಡನ್ ಅವರು ಬಂದಿರುವ ವಿಚಾರವನ್ನು ತಿಳಿಸಿ ಬಂದಿರುವೆನು. ಅವರು ನಿಮಗೆ ಕಾಣಿಕೆಯಾಗಿ ಅವರ ಸರ್ವಸ್ವವನ್ನೂ ತರುತ್ತಲಿರುವರು. ಅವರು ಇನ್ನು ದಾರಿಯಲ್ಲಿ ಇರುವರು ಎಂದು ಹೇಳುತ್ತಾ ಅವರು ತರುತ್ತಲಿರುವ ಬಹುಳ ಬೆಲೆಯುಳ್ಳ ವಸ್ತುಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳಿದನು. ಆದ ಕಾರಣ ಅವರನ್ನು ಸರಿಯಾದ ರೀತಿಯಲ್ಲಿ ಆಹ್ವಾನಿಸಬೇಡವೇ? ನಿಮಗೆ ಸಂತೋಷವಾಗಿದ್ದಲ್ಲಿ ದಯಮಾಡಿ ಅವರಿಗೆ ಸ್ವಲ್ಪ ಬೀರು ಮತ್ತು ಆಹಾರವನ್ನು ಕಳುಹಿಸಿಕೊಡಬೇಕು ಎಂದೆನು. ಇದನ್ನು ಕೇಳುತ್ತಿರುವಂತೆಯೇ ಮುಂಗೋಪಿಗಳಾದ ಲಾಮಾ ಮಾರ್ಪಾರವರು ಬಹುಳ ಕೋಪದಿಂದ ನನ್ನ ಮೇಲೆ ಉರಿದು ಬಿದ್ದರು. ನಾನು ಹಿಂದೂ ದೇಶಕ್ಕೆ ಹೋಗಿ ಅಲ್ಲಿಂದ ಪವಿತ್ರ ಗ್ರಂಥಗಳನ್ನು ನನ್ನ ಭುಜಗಳ ಮೇಲೆ ಹೊತ್ತು ಕಠಿಣವಾದ ಮಾರ್ಗದಲ್ಲಿ ಆಯಾಸ ಪಡುತ್ತಾ ಇಲ್ಲಿಗೆ ಬಂದಾಗ ಯಾವ ಸ್ವಾಗತ ಸತ್ಕಾರಗಳನ್ನೂ ಪಡೆದೆನು. ಒಂದು ಕುಂಟು ಕಾಗೆಯಾದರೂ ಬಂದು ಸ್ವಾಗತ ಬಯಸಿತೇ? ಈಗ ನಾನು ಮಾರ್ಪಾ ಅನುವಾದಕ ಬುದ್ಧಿಯಿಲ್ಲದ ಪಶುಗಳ ಮಂದೆಯನ್ನು ನನಗಾಗಿ ತರುತ್ತಿರುವೆನೆಂದು ಗೋಗ್ಡನ್ಗೆ ಎದುರುಗೊಂಡು ಸ್ವಾಗತ ಬಯಸಬೇಕೇ? ಅವನಿಗೆ ಅದೇ ಬೇಕಾಗಿದ್ದಲ್ಲಿ ಇಲ್ಲಿಯವರೆಗೂ ಬರಬೇಕಾಗಿಲ್ಲವಾದ್ದರಿಂದ ಅಲ್ಲಿಂದಲೇ ಹಿಂದುತಿರುಗಿ ಹೋಗುವುದು ಒಳ್ಳೆಯದು ಎಂದರು. ನಾನು ಗಾಬರಿಗೊಂಡು ಶ್ರೀಮತಿ ಮಾರ್ಪಾರವರ ಬಳಿ ತೆರಳಿ ಮಾರ್ಪಾರವರು ಹೀಗೆ ಹೇಳುತ್ತಿರುವರೆಂದು ಹೇಳಿದೆನು. ಆಗ ಅವರು, ನಿಮ್ಮ ಗುರುಗಳಾದರೂ ಮುಂಗೋಪಿ ಗೋಗ್ಡನ್ ಉತ್ತಮ ಶಿಷ್ಯ, ಅವನನ್ನು ತಕ್ಕ ರೀತಿಯಲ್ಲಿ ಆಹ್ವಾನಿಸಬೇಕು. ಬಾ ನನ್ನೊಂದಿಗೆ, ಇಬ್ಬರೂ ಸೇರಿ ಅವನನ್ನು ಎದುರುಗೊಳ್ಳೋಣ ಎಂದರು. ನಾನು ಗಾಬರಿಯಿಂದಲೇ ಅಯ್ಯೋ ಅಪ್ಪ, ಅದಂತೂ ಬೇಡವೇ ಬೇಡವೆಂದು ಭಯದೊಂದಿಳಿತನಾಗಿ ಹೇಳಿದನು. ನೀವು ಬರುವುದನ್ನು ಗುರುಗಳು ಅಂಗೀಕರಿಸರು. ನನಗೆ ಸ್ವಲ್ಪ ಬೀರು ಕೊಡಿರಿ, ತೆಗೆದುಕೊಂಡು ನಾನೇ ಹೋಗುತ್ತೇನೆ ಎಂದನು. ಆದರೆ ಆಕೆ ಅದ್ಯಾವುದನ್ನೂ ಮಾಡದೆ ಮದ್ಯವನ್ನು ಸಮೃದ್ಧಿಯಾಗಿ ತರಬೇಕೆಂದು ಇತರ ಶಿಷ್ಯರುಗಳಿಗೆ ಹೇಳಿ ನನ್ನೊಂದಿಗೆ ಅವರು ಸಹ ಗೋಗ್ಡನ್ ಅವರನ್ನು ಆಹ್ವಾನಿಸಲು ಬಂದರು. ಗೃಹಪ್ರವೇಶ ಮಹೋತ್ಸವದೊಂದಿಗೆ ಗುರುಪುತ್ರನ ಉಪನಯನವೂ ಸಹ ಜರುಗುತ್ತಿರುವುದರಿಂದ ಮಹತ್ತರವಾದ ಔತಣವನ್ನು ಏರ್ಪಡಿಸಿದ್ದರು. ಬಹಳ ಮಂದಿ ಆಹ್ವಾನಿತರೂ ಬಂದಿದ್ದರು. ಎಲ್ಲರಿಗೂ ಊಟದ ವ್ಯವಸ್ಥೆಯೂ ಘನವಾಗಿದ್ದಿತ್ತು. ಎಲ್ಲವೂ ಸಿದ್ಧವಾದ ತರುವಾಯ ಗುರುದೇವರಾದ ಮಾರ್ಪಾರವರು ಅಲ್ಲಿ ಸೇರಿದವರೆಲ್ಲರಿಗೂ ಶುಭವಾಗಲೆಂದು ತಮ್ಮ ಸಂಪ್ರದಾಯಕ್ಕೂ ದಿವ್ಯಜ್ಞಾನ ಬೋಧೆಗೂ ತಮಗೂ ತಮ್ಮ ಶಿಷ್ಯರಿಗೂ ಎಲ್ಲ ಬಗೆಯ ಶುಭ ಆಲೋಚನೆಗಳಿಗೂ ಪುಣ್ಯಕರ್ಮಗಳಿಗೂ ಕಡೆಗೆ ಅಲ್ಲಿ ಸೇರಿಸಿದ ಲಾಮಾರಿಗೂ ಮತ್ತು ಪಾಪರಿಗೂ ಶುಭವಾಗಬೇಕು ಎಂದು ಆಶೀರ್ವಾದ ಮಾಡುತ್ತಾ ಶುಭ ಗೀತೆಯನ್ನು ಹಾಡಿದರು. ಅವರ ಶುಭ ಗೀತೆಯ ಬಳಿಕೆ ಗೋಗ್ಡನ್ ಅವರು ಮುಂದೆ ಬಂದು ತಾವು ತಂದ ಕಾಣಿಕೆಗಳನ್ನೆಲ್ಲ ಸಮರ್ಪಿಸಿ ಹೀಗೆ ಪ್ರಾರ್ಥಿಸಿದರು. ಪರಮಪೂಜ್ಯರಾದ ಗುರುದೇವ, ನಾನು ನಿಮಗೆ ಹೇಳಿದರೂ ಹೇಳದಿದ್ದರೂ ನಾನು ಮತ್ತು ನನ್ನ ಸರ್ವಸ್ವವು ನಿಮ್ಮದೇ ಆಗಿದೆ. ನನ್ನ ಸರ್ವಸ್ವವನ್ನು ಮತ್ತು ನನ್ನನ್ನು ಸಹ ನಿಮಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಆದರೆ ಒಂದು ಕುಂಟು ಮೇಕೆಯನ್ನು ಮಾತ್ರ ತರಲಾರದೆ ಅಲ್ಲಿಯೇ ಬಿಟ್ಟು ಬಂದೆನು. ನನ್ನ ಈ ಸಮರ್ಪಣೆಯನ್ನು ಸ್ವೀಕರಿಸಿ ಅದಕ್ಕೆ ಪ್ರತಿಫಲವಾಗಿ ನಿಮ್ಮ ಸ್ವಮುಖದಿಂದ ಪ್ರಸಾದಿಸಬೇಕಾದ
ಸತ್ಯೋಪದೇಶವನ್ನು ಮತ್ತು ಅದಕ್ಕೆ ಅವಶ್ಯವಾದ ಪವಿತ್ರ ಗ್ರಂಥಗಳನ್ನು ಕರುಣಿಸಬೇಕು ಎನ್ನುತ್ತಾ ನಮಸ್ಕಾರ ಮಾಡಿದರು. ಮಾರ್ಪಾರವರು ಬಹಳ ಸಂತೋಷಪಟ್ಟು ಹೀಗೆ ಹೇಳಿದರು, ಹಾ, ನಿನಗೇನು ಬೇಕೋ ಅದನ್ನೇ ಹೇಳುವೆನು. ನನ್ನ ಬಳಿ ಅಪರೂಪವಾದ ಗ್ರಂಥಗಳು, ಸಮರ್ಥವಾದ ಸತ್ಯಗಳಿವೆ. ಅವೆಲ್ಲವೂ ಯುಗಗಳಿಂದಲೂ ಜನ್ಮ ಮರಣ ಪರಂಪರೆಯಲ್ಲಿ ಸಿಕ್ಕಿ ತೂಳಲಾಡುತ್ತಿರುವವರಿಗೆ ಈ ಒಂದೇ ಜನ್ಮದಲ್ಲಿ ಜ್ಞಾನವನ್ನು ಪ್ರಸಾದಿಸತಕ್ಕ ಮಾರ್ಗಕ್ಕೆ ಸೇರಿದವುಗಳಾಗಿವೆ. ಆದರೆ ಅಂತಹ ಜ್ಞಾನವನ್ನು ಕೊಡಬೇಕಾದರೆ ಕೆಲವು ಕಠಿಣವಾದ ನಿಬಂಧನೆಗಳನ್ನು ಅನುಸರಿಸಬೇಕು. ಆದ್ದರಿಂದ ನೀನು ಮನೆಗೆ ತೆರಳಿ ಆ ಕುಂಟು ಮೇಕೆಯನ್ನು ಸಹ ತೆಗೆದುಕೊಂಡು ಬಾ. ಒಂದು ವೇಳೆ ನೀನು ತರದೇ ಹೋದರೆ ನಾನು ನಿನಗೆ ಜ್ಞಾನವನ್ನು ಪ್ರಸಾದಿಸಲಾಗುವುದಿಲ್ಲವೇನೋ ಎನಿಸುತ್ತದೆ. ಮಿಕ್ಕ ಜ್ಞಾನವನ್ನು ನೀನು ಹೇಗೂ ಪಡೆದಿರುವೆ ಎಂದರು. ಆ ಮೇಕೆಯನ್ನು ತಾನೇ ಹೋಗಿ ತಂದರೆ ಮಾರ್ಪಾರವರು ಕಡೆಯ ಉಪದೇಶವನ್ನು ಸಹ ಕೊಡುತ್ತಾರೆ ಎಂಬ ನಂಬಿಕೆಯಿಂದ ಮರುದಿನ ಬೆಳಿಗ್ಗೆಯೇ ಗೋಗ್ಡನ್ ಹಿಂದಿರುಗಿ ಹೋಗಿ ತಮ್ಮ ಭುಜಗಳ ಮೇಲೆ ಆ ಕುಂಟು ಮೇಕೆಯನ್ನು ಹೊತ್ತು ಕೆಲವು ದಿನಗಳಲ್ಲಿ ಬಂದು ಸೇರಿದರು. ಅವರ ಭಕ್ತಿಗೆ ಕರಗಿ ಹೋದ ಗುರುಗಳು, ಜ್ಞಾನಕ್ಕಾಗಿ ಸತ್ಯವಾದ ಕೋರಿಕೆಯುಳ್ಳ ಶಿಷ್ಯನು ನಿನ್ನಂತ ಇರಬೇಕು. ನಿಜವಾಗಿಯೂ ಕುಂಟು ಮೇಕೆಯಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಆದರೂ ಜ್ಞಾನದ ಮೌಲ್ಯವನ್ನು ಅವಶ್ಯಕತೆಯನ್ನು ತಿಳಿಸಲೋಸಗೆ ಹಾಗೆ ಮಾಡಿದನು ಎಂದರು. ಅದರಂತೆಯೇ ಗೋಗ್ಡನ್ ತನಗ ಅವಶ್ಯಕವಾದ ಉಪದೇಶವನ್ನು ಪಡೆದರು. ಸಮಾರಾಧನೆಯು ಬಹುಳ ದಿನಗಳಿಂದ ಜರುಗುತ್ತಲಿದೆ. ಪ್ರತಿ ದಿನವೂ ಅನೇಕ ಬಗೆಯ ಆಹ್ವಾನಿತರು ಬಂದು ಹೋಗುತ್ತಿದ್ದರು. ಹೀಗಿರಬೇಕೆಂದರೆ ದೂರದಿಂದ ಬಂದ ತಮ್ಮ ಶಿಷ್ಯರು ಮತ್ತು ತಮ್ಮ ಕುಟುಂಬದವರನ್ನು ಬಿಟ್ಟು ಬೇರೆಯಾರನ್ನೂ ಇಲ್ಲದ ಒಂದು ದಿನ ಮಾರ್ಪಾರವರು ಹಠಾತ್ತನೆ ನಿಂದಾತ್ಮಕವಾಗಿ ಗೋಗ್ಡನ್ ಅವರನ್ನು ತೀವ್ರವಾಗಿ ನೋಡುತ್ತಾ ನನ್ನತ್ತ ಒಟ್ಟು ಮಾಡಿ ತೋರಿಸಿ, ಗೋಗ್ಡನ್-ಚುಡೋರ್, ಈ ನೀಚನಾದ ಕೆಲಸಕ್ಕೆ ಬಾರದ ತೋಪಗಾನಿಗೆ ಉಪದೇಶವನ್ನಿತ್ತದ್ದಕ್ಕೆ ನಿನ್ನ ಸಮಾಧಾನವೇನು ಎನ್ನುತ್ತಾ ಅವರು ಹಿಡಿದಿದ್ದ ದಪ್ಪನಾದ ದೊಣ್ಣೆಯುತ್ತ ಅರ್ಥವತ್ತಾಗಿ ನೋಡಿದರು. ದೀನನಾದ ಆ ಶ್ರೇಷ್ಠ ಲಾಮ ಗೋಗ್ಡನ್ ತತ್ತರಿಸಿ ಹೋಗಿ ಪಟಪಟನೆ ಹೀಗೆ ಹೇಳಿದರು. ಪ್ರಿಯ ಗುರುದೇವ, ನೀವೇ ನನಗೆ ಒಂದು ಪತ್ರದಲ್ಲಿ ತೋಪಗಾನಿಗೆ ಉಪದೇಶವೀಯಬೇಕು ಎಂದು ಆಜ್ಞಾಪಿಸಿದಿರಿ. ಆ ಪತ್ರದ ಮೇಲೆ ಹಸ್ತಾಕ್ಷರ ಮಾಡಿ ಮುದ್ರೆಯನ್ನು ಸಹ ಹಾಕಿದ್ದೀರಿ. ಅಷ್ಟೇ ಅಲ್ಲದೆ ನರೂಪಾರವರ ಜಪಮಾಲೆಯನ್ನು, ಹೂವಿನ ಹಾರವನ್ನು ಸಹ ಅದಕ್ಕೆ ಸಾಕ್ಷಿಯಾಗಿ ಕಳುಹಿಸಿಕೊಟ್ಟಿದ್ದೀರಿ. ನನ್ನಿಂದ ಅವು ತಪ್ಪ ಆಗಲಿಲ್ಲ. ದಯವಿಟ್ಟು ನನ್ನ ಮೇಲೆ ಕೋಪ ತಾಳಬೇಡರಿ. ಎನ್ನುತ್ತಾ ಭಯಾವೃತ ಚಂಚಲ ದೃಷ್ಟಿಯಿಂದ ಸುತ್ತಲೂ ನೋಡುತ್ತಾ ಓಡಿ ಹೋಗಬೇಕಾಗಿ ಬಂದರೆ ದಾರಿ ಎಲ್ಲದೆಯೋ ಹುಡುಕತೊಡಗಿದರು. ಯಾವ ತಪ್ಪೂ ಆಗಲಿಲ್ಲ. ದಯವಿಟ್ಟು ನನ್ನ ಮೇಲೆ ಕೋಪ ತಾಳಬೇಡರಿ ಎನ್ನುತ್ತಾ ಭಯಾವೃತ ಚಂಚಲ ದೃಷ್ಟಿಯಿಂದ ಸುತ್ತಲೂ ನೋಡುತ್ತಾ ಓಡಿ ಹೋಗಬೇಕಾಗಿ ಬಂದರೆ ದಾರಿ ಎಲ್ಲಿದೆಯೋ ಹುಡುಕತೊಡಗಿದರು. ಈಗ ಗುರುಗಳ ತೀವ್ರವಾದ ದೃಷ್ಟಿಯ ನನ್ನೆಡೆಗೆ ತಿರುಗಿತು. ನನ್ನತ್ತ ಬೊಟ್ಟು ಮಾಡುತ್ತಾ, ಅವೆಲ್ಲವೂ ನಿನಗೆಲ್ಲಿಂದ ಬಂದವು ಎಂದು ಅದರ ಹಕ್ಕುದಾರರಾದರೂ ಅವರು ಪ್ರಶ್ನಿಸಿದರು. ನನ್ನಲ್ಲಿ ಭಯ ಆವರಿಸಿತು. ಎದೆಯಲ್ಲಿ ದಬದಬ ಶುರುವಾಯಿತು. ಕಾಲುಗಳಲ್ಲಿ ಶಕ್ತಿ ಹುಡುಗಿ ಹೋಗಿ ನಡುಗಲಾರಂಭಿಸಿದವು. ನಾನು ಅವುಗಳನ್ನೆಲ್ಲ ನಿಮ್ಮ ಪತ್ನಿಯೇ ಕೊಟ್ಟರೆಂದು ನಿಜವನ್ನು ಹೊರಗಕ್ಕಿದೆನು. ತಕ್ಷಣವೇ ಮಾರ್ಪಾರವರು ಆಸನದಿಂದ ಒಮ್ಮೆ ಎದ್ದು ನಿಂತು ಕೈಯಲ್ಲಿದ್ದ ದೊಣ್ಣೆಯೊಂದಿಗೆ ಶ್ರೀಮತಿ ಮಾರ್ಪಾರವರನ್ನು ದಂಡಿಸಲು ಓಡಿದರು. ಆದರೆ ಅನುಭವಸ್ಥರಾದ ಆಕೆಯು ಅವರ ಪಕ್ಕದಲ್ಲಿ ಕುಳಿತಿರುವಂತೆಯೇ ಜಾರಿಕೊಂಡು ಓಡಿಹೋಗಿ
ಪೂಜಾ ಮಂದಿರದೊಳಕ್ಕೆ ಸೇರಿ ಬಾಗಿಲ ಚಿಲುಕು ಹಾಕಿಕೊಂಡರು. ಮಾರ್ಪಾರವರು ಬಾಗಿಲಿಗೆ ದೊಣ್ಣೆಯಿಂದ ಬಡಬಡ ಹೊಡೆದು ಇನ್ನೊಂದು ಬದಿಗೆ ಬಂದು ಆಸನದಲ್ಲಿ ಕುಳಿತು, ಗೋಗ್ಡನ್ ಚುಡೋರ್, ನಾನು ಹೇಳುವ ಮಾತು ಕೇಳುವವಾಗು. ನೀನು ಹೋಗಿ ನರೂಪಾರವರ ಜಪಮಾಲೆ, ಹೂವಿನ ಹಾರವನ್ನು ತಕ್ಷಣವೇ ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿದರು. ಆ ತರುವಾಯ ಅವರು ಶಿರಸ್ಸಿನ ಮೇಲೆ ವಸ್ತ್ರ ಹಾಕಿಕೊಂಡು ನಿಶಬ್ದರಾಗಿ ಕುಳಿತರು. ಅವರ ಬಳಿ ಇನ್ನಾರೂ ಸುಳಿಯಲಿಲ್ಲ. ಗೋಗ್ಡನ್ ಅವರು ಮೌನವಾಗಿ ನಮಸ್ಕರಿಸಿ ನಿಷ್ಕ್ರಮಿಸಿದರು. ಗುರುಪತ್ನಿಯವರು ಬಚ್ಚಿಟ್ಟುಕೊಳ್ಳಲು ಓಡಿದಾಗಲೇ ನಾನು ಜಾರಿಕೊಂಡು ಹೊರಗೆ ಹೋಗಿ ಬಚ್ಚಿಟ್ಟುಕೊಂಡೆನು. ಮನೆಯ ಹೊರಗ ಬಂದ ಗೋಗ್ಡನ್ನರನ್ನು ನೋಡುತ್ತಿದ್ದಂತೆಯೇ ಅವರ ಬಳಿಗೂಡಿ ನನ್ನನ್ನು ಕರೆದೊಯ್ದರೆಂದು ಪರಿಪರಿಯಾಗಿ ಬೇಡಿಕೊಂಡಳು. ಆದರೆ ಅದಕ್ಕೆ ಹೆದರಿದ ನಾನು, ಗುರುಗಳ ಆಜ್ಞೆ ಇಲ್ಲದೆ ನಿನ್ನೀಗ ಕರೆದೊಯ್ದರೂ ಇದಕ್ಕಿಂತಲೂ ಇನ್ನೂ ಭಯಂಕರವಾದ ಸನ್ನಿವೇಶವನ್ನು ಎದುರಿಸಬೇಕಾಗಿ ಬರುತ್ತದೆ. ಸಹಾಯ ಬಂದಾಗ ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ ಎಂದರು. ಸಮಯ ಬಂದಾಗ ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ ಎಂದರು. ಆಗ ನಾನು ಮಾಡಿದ ಪಾಪಕೃತ್ಯಗಳೆಲ್ಲ ಇಷ್ಟು ಕಷ್ಟಗಳಿಗೂ ಕಾರಣ. ಇದರೊಂದಿಗೆ ನಿಮ್ಮಮ್ಮನ್ನು ಗುರುಪತ್ನಿಯನ್ನು ಇದರಲ್ಲಿ ಸಿಲುಕಿಸಿ ಅಪರಾಧವನ್ನು ಗೈದಿರುವೆನು. ಇನ್ನೂ ಉಪದೇಶವನ್ನು ಪಡೆಯುವೆನೆಂಬ ಆಸೆಯು ನನ್ನಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಯಿತು. ಹೀಗೆ ಬದುಕುವುದಕ್ಕಿಂತಲೂ ಸಾಯುವುದೇ ಎಷ್ಟೋ ಮೇಲು ಎಂದುಕೊಂಡು ತಕ್ಷಣವೇ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧನಾದನು. ಆಗ ಲಾಮಾ ಗೋಗ್ಡನ್ ಹೀಗೆ ಹೇಳಿದರು, ಆ ಕೆಲಸವನ್ನು ಮಾತ್ರ ಮಾಡಬೇಡ. ಹೇ ಸಾಹಸಿಯಾದ ಮಾಂತ್ರಿಕನೇ, ನಮ್ಮ ಶರೀರದೊಳಗೆ ಚೈತನ್ಯ ಶಕ್ತಿಯು ದೈವೀ ಸಂಪತ್ತೆಂದು ಆಧ್ಯಾತ್ಮವು ಸಾರುತ್ತದೆ. ನಮ್ಮ ಪ್ರಾಣವನ್ನು ನಾವೇ ತೆಗೆದುಕೊಂಡರೆ ನಮ್ಮ ಒಳಗಿನ ದೈವವನ್ನು ಫಾಸಿ ಮಾಡಿದ ಪಾಪವು ನಮ್ಮನ್ನು ಸುತ್ತಿಕೊಳ್ಳುತ್ತದೆ. ಇದರೊಂದಿಗೆ ಆತ್ಮಹತ್ಯೆಗೆ ಮೀರಿದ ಪಾಪವೇ ಇಲ್ಲವೆಂದು ಆಧ್ಯಾತ್ಮ ಗ್ರಂಥಗಳೆಲ್ಲವೂ ಒತ್ತಿ ಹೇಳುತ್ತವೆ. ಸ್ಥಿರ ಬುದ್ಧಿಯಿಂದ ಆಲೋಚಿಸಿ ಅಶುಭಕರವಾದ ಈ ಆತ್ಮಹತ್ಯೆಯ ಆಲೋಚನೆಯನ್ನು ಮನಸ್ಸಿನಿಂದ ತೊಲಗಿಸಿಕೊಳ್ಳುವವನಾಗು. ಈಗಲೂ ನಮ್ಮ ಗುರುಗಳು ನಿನಗೆ ಉಪದೇಶವನ್ನು ಕೊಡಬಹುದೇನೋ. ಒಂದು ವೇಳೆ ಅವರು ಕೊಡದೆ ಹೋದರೂ ಕೊಡುವವರಾದರೂ ಒಬ್ಬರು ತಪ್ಪದೇ ಸಿಗುವರು ಎನ್ನುತ್ತಾ ನನ್ನನ್ನು ಸಮಾಧಾನ ಮಾಡಲೆತ್ನಿಸಿದರು. ಅವರೊಂದಿಗೆ ಅಲ್ಲಿದ್ದ ಕೆಲ ವಿದ್ಯಾರ್ಥಿಗಳೂ ಸಹ ನನ್ನ ಮೇಲೆ ಸಹಾನುಭೂತಿ ತೋರಿ ಅಲ್ಲಕಲ್ಲೋಲಗೊಂಡ ನನ್ನನ್ನು ಸಂತೈಸಿದರು. ನಿಜವಾಗಿಯೂ ಆಗ ನನ್ನ ದುಃಖವು ಎಲ್ಲಿ ಮೀರಿ ಹೃದಯವು ಭಾರವಾಗಿ ನಾನು ನಿಯಂತ್ರಿಸಿಕೊಳ್ಳಲಾಗದೆ ಹೋದೆನು. ಎಲ್ಲಿ ನನ್ನ ಎದೆಯೊಡೆದು ಹೋಗುವುದೋ ಎನ್ನಿಸುತ್ತಿತ್ತು. ನಾನು ಮಾಡಿದ ಕೆಟ್ಟ ಕರ್ಮಗಳ ದೆಸೆಯಿಂದ ಸಾಧನೆಯನ್ನು ಆರಂಭಿಸಲಿಕ್ಕೆ ನಾನು ಎಷ್ಟು ಕಷ್ಟಪಡಬೇಕಾಗಿ ಬಂದಿತೋ ನಾನು ಮಾಡಿದ ಕೆಟ್ಟ ಕರ್ಮಗಳ ದೆಸೆಯಿಂದ ಸಾಧನೆಯನ್ನು ಆರಂಭಿಸಲಿಕ್ಕೆ ನಾನು ಎಷ್ಟು ಕಷ್ಟಪಡಬೇಕಾಗಿ ಬಂದಿತೋ ಎಂಬುದು ಈಗ ನಿಮಗೆ ಚೆನ್ನಾಗಿ ಅರ್ಥವಾಗಿರಬೇಕು ಎಂದುಕೊಳ್ಳುತ್ತೇನೆ. ಇದೆಲ್ಲವನ್ನು ಕೇಳುತ್ತಿದ್ದ ನಮ್ಮಗಳ ಹೃದಯ ಕರಗಿ ಕಣ್ಣೀರಾಗಿ ಹರಿಯತೊಡಗಿದವು. ನಮಗ್ಯಾರಿಗೂ ಕಣ್ಣೀರನ್ನು ತಡೆದುಕೊಳ್ಳಲಾಗಲಿಲ್ಲ. ಇದರೊಂದಿಗೆ ಭಾವೋದ್ರೇಕದ ಕಟ್ಟೆಯೊಡೆದು ಒಬ್ಬರು ಪ್ರಜ್ಞೆಯನ್ನು ಕಳೆದುಕೊಂಡರು. ಜೈ ಸಾಯಿ ಮಾಸ್ಟರ್.